ಪ್ರಮೇಯಗಳನ್ನು ನೋಡಿದ್ವಿ. ಇನ್ನೂ ಒಂದಷ್ಟನ್ನು ಈ 2 ದಿವಸಗಳಲ್ಲಿ ಕಾಣಬಹುದು. ಅಧ್ಯಕ್ಷ ಪ್ರಚಾರದ 22ನೆಯ ಪ್ರಕರಣದಲ್ಲಿ ಅರ್ಥಶಾಸ್ತ್ರಕಾರ ಕೌಟಿಲ್ಯ ಭೂಮಿಯನ್ನು ಹೇಗೆ ವಿಭಾಗ ಮಾಡಿಕೊಳ್ಳುವಂಥದ್ದು ಅದರ ಬಗ್ಗೆ ಹೇಳ್ತಾನೆ. ಮೊದಲಿಗೆ ಅವನು ಹೇಳ್ತಾನೆ, ಮೊದಲು ನಾವು ಗೋಮಾಳ ಯಾವುದುಂಟು, ಹಸುಗಳು ಓಡಾಡುವಂಥದ್ದು, ಪಶುಗಳಿಗೆ ಮೇವಿಗೆ ಸಮೃದ್ಧಿ ಇರುವಂಥ ನೆಲ, ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಅಂದರೆ ಯಾವುದನ್ನು ಗೋಚರಣ ಅಂತ ಇದು ಯಾವುದಿರುತ್ತೆ, ಹಸುಗಳೆಲ್ಲ ಓಡಾಡುವಂಥದ್ದು, ಅಂಥ ಜಾಗ ಮಾಡಿಕೊಡಬೇಕು. ಆಮೇಲೆ ತಪೋವನಕ್ಕೆ ಮತ್ತು ಈ ಉದ್ಯಾನಕ್ಕೆ, ಆಮೇಲೆ ಮೃಗವನಕ್ಕೆ ಅವಕಾಶ ಕೊಡಬೇಕು ಅಂತ. ಇಲ್ಲಿ ಮೊದಲು ಗೋಮಾಳಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾನೆ. ಅದು ತುಂಬ ಗಮನಾರ್ಹವಾದದ್ದು ಅನಿಸುತ್ತೆ. ಆ ಕಾಲದಲ್ಲಂತೂ ಪಶು ಸಂಪದವೇ ಹೆಚ್ಚು ಅತಿಶಯವಾಗಿ ಇದ್ದದ್ದು ಅಂತ. ಆದರೆ ಈ ಕಾಲಕ್ಕೂ ಹಾಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸನ್ನೇ ನೋಡೋದಾದರೆ ಭಾರತ ದೇಶದಲ್ಲಿ ಈಗಲೂ 60%ಗೂ ಹೆಚ್ಚು ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇರೋದು ಆನ್ ಬುಲಕ್ ಕಾರ್ಟ್ ಅಂತ. ಪ್ರತಿ ವರ್ಷ ಸುಮಾರು 60,000 ಕೋಟಿ ರೂಪಾಯಿಯಷ್ಟು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆಂಡಿಚರು ಹಸುಗಳಿಂದಾಗಿ ನಡೀತಾ ಇರುವಂಥದ್ದು, ಎತ್ತುಗಳಿಂದಾಗಿ, ಎತ್ತಿನ ಗಾಡಿಯಿಂದಾಗಿ ನಡೀತಾ ಇದೆ ಅಂತಂದರೆ, ಒಂದು ಪಕ್ಷ ಇವುಗಳು ಇಲ್ಲ ಅಂತಂದರೆ ಸರ್ಕಾರಕ್ಕೆ 60,000 ಕೋಟಿಯಷ್ಟು ವಾರ್ಷಿಕ ಆದಾಯ ಚ್ಯುತಿ ಆಗ್ತಾ ಇತ್ತು. ಅದಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದರೆ ಆಗ್ತಾ ಇತ್ತ. ಮತ್ತು ಅಷ್ಟರ ಮಟ್ಟಿಗೆ ಪೊಲ್ಯೂಷನನ್ನು ತಾಳೋದಕ್ಕೆ ದೇಶಕ್ಕೆ ಸಾಧ್ಯವಾಗ್ತಾ ಇತ್ತಾ ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಗೋ ಸಮೃದ್ಧಿಯ ಅನಿವಾರ್ಯತೆ. ಮತ್ತು ಅದನ್ನು ಅರ್ಥಶಾಸ್ತ್ರಕಾರ ಗಮನದಲ್ಲಿಟ್ಟುಕೊಂಡು ಮೊದಲಿಗೆ ಗೋಮಾಳಗಳನ್ನು ಮಾಡಬೇಕು ಅಂತ. ಒಂದು ಹಸು ಅಂದರೆ ಅದಕ್ಕೆ ಓಡಾಡೋದಕ್ಕೆ ಇಷ್ಟು ಜಾಗ ಬೇಕು ಅಂತ ಅನ್ನುವುದು, ಕಾಲಾಡಬೇಕು ಅಂತ. ನಾಟಿ ಹಸುಗಳ ಹಾಲಿಗೆ ವಿಶೇಷವಾದ ಸತ್ವ ಬರೋದಕ್ಕೆ ಅವುಗಳು ಓಡಾಡಿ ಅನೇಕ ಗಿಡ ಮರಗಳ ಎಲೆಗಳನ್ನೆಲ್ಲ ತಿಂದು ಬದುಕೋದರಿಂದ ಅವುಗಳ ಹಾಲಲ್ಲಿ ಕೂಡ ಎಲ್ಲ ವಿಧವಾದಂತಹ ಊರ್ಜೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಹುಲ್ಲು ನೀರು ಎಲ್ಲ ಸಮೃದ್ಧವಾಗಿ ಸಿಗುವಂಥ ನೆಲವನ್ನು ಬಿಟ್ಟುಕೊಡಬೇಕು ಅಂತ. ಭೈರಪ್ಪನವರ ತಬ್ಬಲಿ ನೀನಾದೆ ಮಗನೇ ಕಾದಂಬರಿ ಓದಿದವರಿಗೆ ಇದರ ಮಹತ್ವ ಏನು ಅನ್ನೋದನ್ನು ವಿವರಿಸಿ ಹೇಳದೇ ಬೇಕಾಗಿಲ್ಲ. ಪ್ರಾಯಶಃ ಭಾರತೀಯ ಭಾಷೆಗಳಲ್ಲಿಯೇ ಅಂಥ ಉತ್ತಮವಾದ ಗೋ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅವುಗಳ ಮಹತ್ವವನ್ನು ಮನಗಾಣಿಸುವಲ್ಲಿ ತೋರುವ ಕೃತಿ ಇನ್ನೊಂದಿಲ್ಲ ಅನಿಸುತ್ತೆ. ಅದಾದ ಮೇಲೆ ಈ ಮರ ಗಿಡ ಬಳ್ಳಿಗಳಿಗೆ, ಸೌಮ್ಯವಾದ ಮೃಗಗಳಿಗೆ ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತ ಅಭಯದಾನ ಪೂರ್ವಕಂ ಅಂತ ಹೇಳ್ತಾರೆ. ಅದು ಎಷ್ಟು ಜಾಗ ಅಂತಂದರೆ, ಒಂದು ಗವ್ಯೂತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಸು ಕೂಗಿದ್ರೆ ಅದು ಎಲ್ಲಿವರೆಗೂ ಕೇಳಿಸುತ್ತೆ ಆ ಒಂದು ಡಿಸ್ಟೆನ್ಸನ್ನು ಗವ್ಯೂತಿ ಅಂತ. ಕ್ರೋಶ ಅಂದರೆ ಒಂದು ಕೂಗಳತೆ ಅಂತ ನಾವು ಹೇಳುವಂಥದ್ದು. ಗವ್ಯೂತಿ ಅಂದರೆ ಅದಕ್ಕಿಂತ ಹೆಚ್ಚಿನದು, ಒಂದು ಹಸು ಕೂಗುವಂಥದ್ದು. ಇವೆಲ್ಲ ಹಿಂದಿನ ಕಾಲದ ಸ್ಟ್ಯಾಂಡರ್ಡ್ಸ್ ಆಫ್ ಡಿಸ್ಟೆನ್ಸ್ ಮೆಷರ್ಮೆಂಟನ್ನು ಇಟ್ಕೊಂಡಿದ್ದು. ಅಲ್ಲಿ ತಪೋವನಕ್ಕಾಗಿ, ಯಜ್ಞ ಯಾಗಾದಿಗಳಿಗಾಗಿ ಅದಕ್ಕೆ ಬಿಟ್ಕೊಡಬೇಕು ಅಂತ. ಆಮೇಲೆ 2 ಕ್ರೋಶದಷ್ಟು ದೂರಕ್ಕೆ ಬಾಗಲು ಮೊದಲಾದಂಥ ವ್ಯವಸ್ಥೆ ಇರುವ ಪ್ರೊಟೆಕ್ಟೆಡ್ ಫೆನ್ಸ್ ಇರುವಂತಹ ಒಂದು ಮೃಗವನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟಂತಾನೆ. ಅಲ್ಲಿ ಹಾರ್ಬಿವೋರಸ್, ಕಾರ್ನಿವೋರಸ್, ಸಸ್ಯಾಹಾರಿ ಮಾಂಸಾಹಾರಿ ಪ್ರಾಣಿಗಳು ಎಲ್ಲಕ್ಕೂ ಕೂಡ ಅವಕಾಶ ಇರಬೇಕು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಇನ್ನೊಂದು ಅದರ ಬಳಿಯಲ್ಲೇನೆ ಸರ್ವಾತಿಥಿ ಮೃಗ ವನ ಅಂತ ಒಂದು, ಅಂದರೆ ಇನ್ನು ಎಲ್ಲಿಂದಲಾಗಲಿ ಬೇಡರ ಕಾಟದಿಂದಲೋ ಮತ್ತೊಂದು ಕಡೆಯಿಂದಲೋ ಎಲ್ಲಿಂದಲೋ ಬಂದಂಥ ಪ್ರಾಣಿಗಳಿಗೆ ರಕ್ಷಣೆ ಕೊಡುವಂಥ ಅತಿಥಿ ಮೃಗಗಳು ಅಂತ ಸರ್ವಾತಿಥಿ ಮೃಗವನ ಅಂತ ಅದನ್ನು ಒಂದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಅಭಯಾರಣ್ಯ ಅಂತ ಅದನ್ನು ಕರೀತಾನೆ. ಅಭಯಾರಣ್ಯ ಅನ್ನುವ ಶಬ್ದ ಈಚೆಗೆ ನಮ್ಮಲ್ಲೆಲ್ಲ ಗೇಮ್ ಸ್ಯಾಂಕ್ಚುರಿ ಅಂತ, ಸಫಾರಿ ಅಂತ ಆ ಅರ್ಥದಲ್ಲಿ ಬಳಕೆಯಲ್ಲಿದೆ. ಆದರೆ ಮೊದಲ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೇ ಆ ಶಬ್ದ ಕಾಣಿಸುತ್ತೆ. ಕಾಡುಗಳು ಬಹಳ ಮುಖ್ಯ ಅಂತ. ಈ ಹೊತ್ತು ಕಾಡಿನ ಪ್ರಾಮುಖ್ಯ ಮತ್ತು ಮಹತ್ವವನ್ನು ನಾವು ದೊಡ್ಡದಾಗಿ ಕಾಣುವುದೇನು ಆಶ್ಚರ್ಯವಲ್ಲ. ಕಾಡೇ ಕಡಿಮೆ ಆಗ್ತಿರುವಾಗ ಅದರ ಅನಿವಾರ್ಯತೆ ಮತ್ತು ಅದರ ಕೊರತೆಯಿಂದ ಆಗುವ ಪ್ರಮಾದ, ಇದರ ಬಗ್ಗೆ ಗಮನಕ್ಕೆ ಬರೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ಸಮೃದ್ಧವಾಗಿ ಕಾಡುಗಳಿದ್ದಾಗ, ಅನುಕೂಲತೆ ಇದ್ದಾಗ ಅವರು ಇದರ ಕಡೆ ಗಮನ ಹರಿಸಿದ್ರು ಅನ್ನೋದು ಅವರ ದೂರದೃಷ್ಟಿಯನ್ನು
ಅದು ಮಾತ್ರವಲ್ಲ, ಪ್ರತಿಯೊಂದು ಪ್ರಾಣಿ ಜೀವರಾಶಿಯೂ ಬದುಕಬೇಕು ಅನ್ನುವಂತಹ ಉದಾರ ದೃಷ್ಟಿಯನ್ನು ಎರಡನ್ನೂ ತೋರಿಸ್ತಾ ಇದೆ. ಒಂದು ಅವರ ಬುದ್ಧಿನೈಶಿತ್ಯವನ್ನು, ಮತ್ತೊಂದು ಅವರ ಹೃದಯ ವೈಶಾಲ್ಯವನ್ನು ಎರಡನ್ನೂ ತೋರಿಸ್ತಾ ಇದೆ. ಆಮೇಲೆ ಗಜವನ ಅಂತ, ಅದನ್ನು ನಾಗವನ ಅಂತ ಕರೀತಾನೆ. ನಾಗ ಅಂದರೆ ಆನೆ ಅಂತ. ಆ ಆನೆಗಳ ಒಂದು ರಿಸರ್ವ್ ಫಾರೆಸ್ಟನ್ನು, ಗೇಮ್ ಸ್ಯಾಂಕ್ಚುರಿಯನ್ನು ಅದನ್ನು ನಿರ್ಮಾಣ ಮಾಡಬೇಕು ಅಂತ, ಅದಕ್ಕೆ ಬೇಕಾದಂಥ ಆನೆಗಳಿಗೆ ಪ್ರಿಫರೆನ್ಸ್ ಇರುವಂಥ ಮರಗಳನ್ನು ಬೆಳೆಸಬೇಕು ಅಂತ. ಉದಾಹರಣೆಗೆ ವೆರೈಟೀಸ್ ಆಫ್ ಫಿಗ್ಸ್ ಅಂತೀವಿ, ವೆರೈಟೀಸ್ ಆಫ್ ಬ್ಯಾಂಬು, ಬಿದಿರಿನ ಮತ್ತು ಅತ್ತಿ, ಆಲ ಮೊದಲಾದಂತಹ ಕ್ಷೀರಸ್ರವಿಗಳಾದ ವೃಕ್ಷಗಳನ್ನು, ಇವುಗಳನ್ನೆಲ್ಲವನ್ನು ಹೆಚ್ಚಾಗಿ ನಿರ್ಮಾಣ ಮಾಡಬೇಕು. ಸಲ್ಲಕ್ಕಿ ಈ ರೀತಿಯಾದಂಥವು ಅಂತ ಹೇಳಿ ಆ ಮರಗಳೆಲ್ಲ ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕು ಅಂತ. ಜೊತೆಗೆ ಇದನ್ನೆಲ್ಲ ಕಾಣುವುದಕ್ಕೆ ಗಜವನಾಧ್ಯಕ್ಷ ಅಂತ ಒಬ್ಬನ ಇಡಬೇಕು ಅಂತ ಹೇಳ್ತಾನೆ. ಆನೆಗಳಂತೂ ಅವರಿಗೆ ಯುದ್ಧಕ್ಕೂ ಕೂಡ ಅನಿವಾರ್ಯವಾದಂಥ ಸಾಧನಗಳು, ಮತ್ತು ಅವುಗಳನ್ನು ನೋಡಿಕೊಳ್ಬೇಕು, ಕಾಪಾಡಿಕೊಳ್ಬೇಕು, ಮತ್ತು ಆನೆಗಳನ್ನು ಕೊಲ್ಲುವಂಥವರನ್ನು ಕೊಲ್ಲಬೇಕು ಅಂತಾನೆ. ವೀರಪ್ಪನ ಹಿನ್ನೆಲೆ ಗಮನಾರ್ಹವಾಗಿ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಮತ್ತು ತಾನಾಗಿಯೇ ಸತ್ತ ಆನೆ ಅಂತ ಗೊತ್ತಾದಲ್ಲಿ ಮಾತ್ರ ದಂತ ಸಂಗ್ರಹ, ಬದುಕಿರುವ ಆನೆಯಿಂದ ದಂತ ಸಂಗ್ರಹ ಮಾಡುವಂಥದ್ದು ಅಲ್ಲ ಅಂತ. ಮತ್ತು ಅಂಥ ಸತ್ತ ಆನೆಯನ್ನು ಕಂಡು ಆ ದಂತವನ್ನು ಒಪ್ಪಿಸುವ ಕಾಡ ಜನರಿಗೆ ಇಂತಿಷ್ಟು ಬಹುಮಾನ ಕೊಡಬೇಕು ಅಂತ ಹೇಳ್ತಾನೆ. ಅಂದರೆ ಆ ದಂತಕ್ಕೆ 4 ಕಾಲು ಪಣದಷ್ಟು ಬಹುಮಾನವನ್ನು ಕೊಡಬೇಕು ಒಂದೊಂದು ದಂತಕ್ಕೆ ಅಂತ. ಆಮೇಲೆ ಈ ಆನೆಗಳನ್ನು ಹಿಡಿಯುವ ಖೆಡ್ಡ ಪದ್ಧತಿಯ ಬಗ್ಗೆ ಸಾಕಷ್ಟು ಹೇಳ್ತಾನೆ. ಆನೆಗಳ ಮಧ್ಯೆ ಓಡಾಡುವ ಮನುಷ್ಯರ ವಾಸನೆ ಗೊತ್ತಾಗ್ಬಿಟ್ರೆ ಆನೆಗಳು ಪ್ರತಿಕೂಲವಾಗಿ ವರ್ತಿಸುತ್ತವೆ, ಅದಕ್ಕೆ ಅವುಗಳ ಸಗಣಿ ಲದ್ದಿಯನ್ನು ಮೈಗೆ ಹಚ್ಚಿಕೊಂಡು ಓಡಾಡಬೇಕು ಅನ್ನೋದು ಮೊದಲುಗೊಂಡು ಬರೆದಿದ್ದಾನೆ. ಒಮ್ಮೆ BGL ಸ್ವಾಮಿಯವರು ಅವರ ಒಂದು ಮೆಮೊರೀಸಲ್ಲಿ ಬರೆದಿದ್ದಾರೆ. ಅದು ಎಲ್ಲ ಗ್ರಂಥಸ್ಥವಾಗಿ ದಾಖಲೆ ಆಗಿಲ್ಲ, ಯಾವುದೋ ಒಂದು ಸಂದರ್ಶನದಲ್ಲಿಯೋ ಎಲ್ಲಿಯೋ ಬಂದದ್ದು. ಒಮ್ಮೆ ಕಾಡಾನೆಗಳ ಹತ್ತಿರದಲ್ಲಿ ಓಡಾಡಬೇಕಾದಂಥ ಸ್ಥಿತಿ ಬಂದಾಗ ಇವರ ಮೇಲಿಂದ ಬೀಸುವ ಗಾಳಿ ಅವುಗಳಿಗೆ ಗೊತ್ತಾಗಿ ಪ್ರತಿಕೂಲವಾಗಿ ವರ್ತಿಸುವಾಗ ಎಲ್ಲರೂ ಕೂಡ ಅಲ್ಲಿದ್ದ ಆನೆಯ ಬಿಸಿ ಬಿಸಿ ಲದ್ದಿಯನ್ನೇ ಮೈಗೆ ಹಚ್ಚಿಕೊಂಡು ತಾವು ಮನುಷ್ಯರೆಲ್ಲ ಆನೆಯ ಲದ್ದಿಯೊಳಗೆ ಲದ್ದಿಯಾಗಿದ್ದೀವಿ ಎನ್ನುವಂಥ ಒಂದು ಭ್ರಮೆಯನ್ನು ಆನೆಗೆ ಉಂಟು ಮಾಡಿ ಬಚಾವಾಗಿ ಬಂದರು ಅಂತ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೌಟಿಲ್ಯ ಎಷ್ಟು ಅಬ್ಸರ್ವ್ ಮಾಡಿ ಇದನ್ನೆಲ್ಲ ಗಮನ ಇಟ್ಟು ಹೇಳಿದ್ದಾನೆ ಅಂತ. ಮತ್ತು ಆನೆಯ ಓಡಾಟ ಅದರ ರೀತಿ ತಿಳ್ಕೊಳ್ಳೋದಕ್ಕೆ ಅದು ಕೋರೆ ದಾಡೆಗಳಿಂದ ಎಲ್ಲಿ ತಿವಿಕೊಂಡು ಹೋಗುತ್ತೆ, ಯಾವ ಮಣ್ಣಿನ ದಿಬ್ಬಕ್ಕೆ, ಅದು ವಪ್ರಕ್ರೀಡಾ ಅಂತ ಕರೀತಾರೆ, ಅದರಿಂದ ಹೇಗೆ ತಿವಿಯುತ್ತೆ, ಈ ಥರದ್ದು ಇದನ್ನೆಲ್ಲವನ್ನು ಹೇಳ್ತಾನೆ. ಮತ್ತು ಆನೆಗಳನ್ನು ಅಬ್ಸರ್ವ್ ಮಾಡುವಾಗ ಯಾವುದು ಸಲಗ, ಅಂದರೆ ಯಾವುದನ್ನು ನಾವು ಈ ಸಮೂಹಕ್ಕೆಲ್ಲ ನಾಯಕ ಅಂತ ಕರಿತೀವಿ, ಅದಕ್ಕೋಸ್ಕರ ಯೂಥಪ ಅಂತ ಸಂಸ್ಕೃತದಲ್ಲಿ ಶಬ್ದ ಬಳಸ್ತಾರೆ, ಅದು ಯಾವುದು, ಗುಂಪು ಅದರೊಳಗೆ ಹೋಗುವಂಥವು ಯಾವುದು, ಮತ್ತು ದುಷ್ಟ ಗಜ ಅಂತೀವಲ್ಲ ಅದನ್ನು ವ್ಯಾಲ ಗಜ ಅಂತ ಕರೀತಾರೆ, ವಯಲೆಂಟ್ ಎಲಿಫೆಂಟ್, ಟ್ರ್ಯಾಂಪ್, ಆ ರೀತಿಯಾದಂಥದ್ದು ಅದು ಹೇಗೆ, ಈ ಥರದ್ದೆಲ್ಲ. ಮತ್ತು ಆನೆಗಳ ಸೆನ್ಸಸ್ಸನ್ನು ಯಾವ ಥರ ಇಡಬೇಕು, ಈ ಪ್ರಾಣಿಗಳ ಸೆನ್ಸಸ್ ಇಡೋದು ಮಹಾಭಾರತದ ಕಾಲದಿಂದಲೂ ಪ್ರಸಿದ್ಧ. ಘೋಷಯಾತ್ರೆಯಲ್ಲಿ ದುರ್ಯೋಧನ ಮಾಡೋಕ್ಕೆ ಹೊರಟಿದ್ದ ಅದೇ ತಾನೆ. ಇವುಗಳನ್ನೆಲ್ಲ ಅವನು ಹೇಳ್ತಾನೆ. ಆಮೇಲೆ ಕಲಿಂಗ ಪ್ರಾಂತದ ಆನೆಗಳ ಶ್ರೇಷ್ಠತ್ವವನ್ನು ಹೇಳ್ತಾನೆ. ಕಲಿಂಗಾಂಗ ಗಜಾಶ್ರೇಷ್ಠಾ ಪ್ರಾಚ್ಯಾಶ್ಚೇತಿ ಕರೂಷಜಾ ದಾಶಾರಣಾಶ್ಚ ಅಪರಾಂತಶ್ಚ ದ್ವಿಪಾನಾಂ ಮಧ್ಯಮಾಮತಾ ಅಂಥೇಳಿ ಕಲಿಂಗದ ಮತ್ತು ಅಂಗದೇಶದ ಆನೆಗಳು, ವಿಶೇಷವಾಗಿ ಈಸ್ಟರ್ನ್ ಇಂಡಿಯಾದಲ್ಲಿ, ಅಂದರೆ ಈಗ ಅಸ್ಸಾಂ ಅಲ್ಲಿರುವಂಥ ಕಾಜಿರಂಗ ಆ ಕಡೆಯಿಂದ ಬರುವಂಥ ಆನೆಗಳು ಬಹಳ ಶ್ರೇಷ್ಠವಾದಂಥವು. ಸೌರಾಷ್ಟ್ರದಲ್ಲಿ ಆ ಕಡೆ ಇರುವಂಥವು ಅಧಮವಾದವು. ಆಮೇಲಿಂದ ಚೇದಿ ಕರುಷ ಮಿಡ್ಲ್ ಇಂಡಿಯಾ ಅಂತ ಯಾವುದಿದೆ, ಸೆಂಟ್ರಲ್ ಇಂಡಿಯಾ, ಅಲ್ಲಿ ಅವು ಮಧ್ಯಮವಾದವು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾನೆ. ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಆನೆಗಳಿದ್ದರೂ ಅದರ ಬಗ್ಗೆ ಪ್ರಸ್ತಾವ ಬಂದಿಲ್ಲ. ಪ್ರಾಯಶಃ ಆ ಕಾಲದವರೆಗೆ ದಕ್ಷಿಣ ಭಾರತದ ಡೆನ್ಸ್ ಫಾರೆಸ್ಟ್ನ ಕಾರಣ ಆಕ್ಸೆಸ್ ಅಷ್ಟು ಜಾಸ್ತಿ ಇರಲಿಲ್ಲ ಅನ್ನುವಂಥದ್ದು ಅನಿಸುತ್ತೆ. ಆಮೇಲೆ ಕೋಟೆಯ ನಿರ್ಮಾಣದ ಬಗ್ಗೆ ಒಳ್ಳೆಯ ವಿವರಗಳು ಬರ್ತವೆ, ತುಂಬ ಚೆನ್ನಾಗಿರುವಂಥದ್ದು. ಅವನು ನೀರಿನ ಮಧ್ಯದಲ್ಲಿ ದ್ವೀಪದ ರೂಪದಲ್ಲಿರುವ ನೆಲೆಯಲ್ಲಿ ಮಾಡುವಂಥ ಒಂದು ಕೋಟೆಗೆ ಜಲದುರ್ಗ ಅಂತಾನೆ. ಅದಕ್ಕೆ ಔದಕ ಅಂತಲೂ, ಉದಕ ಸಂಬಂಧಿಯಾದದ್ದು ಅಂತ. ಮತ್ತು ಗಿರಿದುರ್ಗ ಬೆಟ್ಟಗಳ ಮಧ್ಯದಲ್ಲಿ ಮಾಡುವಂಥದ್ದು, ಅದು ಪಾರ್ವತ ಅಂತ ಅನಿಸ್ಕೊಳುತ್ತೆ, ಪರ್ವತದ ಮಧ್ಯದ್ದು. ಆಮೇಲೆ ಮರುದುರ್ಗ, ಮರುಭೂಮಿಯನ್ನು ಪ್ರೊಟೆಕ್ಷನ್ಗೆ ಇಟ್ಟುಕೊಂಡು ಮಾಡುವುದು, ಅದಕ್ಕೆ ಧಾನ್ವನ ಅಂತ ಕೂಡ ಹೆಸರು ಬರುತ್ತೆ. ಆಮೇಲಿಂದ ವನದುರ್ಗ, ಕಾಡಿನಲ್ಲಿ ಮಾಡುವಂಥದ್ದು ಅಂತ. ಹೀಗೆ ದುರ್ಗಗಳನ್ನು ನೈಸರ್ಗಿಕವಾದ ರಕ್ಷಣೆಯ ಮಧ್ಯದಲ್ಲಿ ಮಾಡಿಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಮಾಡಿ
ದೇಶದ ಮಧ್ಯದಲ್ಲಿ ಕೂಡ ಸ್ಥಾನೀಯವಾದ ದುರ್ಗಗಳನ್ನು ಅಲ್ಲಲ್ಲಲ್ಲಿ ಮಾಡಬೇಕಾಗುತ್ತದೆ ಅಂತ ಹೇಳ್ತಾನೆ. ಮತ್ತು ಅದಕ್ಕೆ 3 ಬಗೆಯಾದ ಕಂದಕಗಳನ್ನು ಅಗೆಯಬೇಕು. ಅವುಗಳ ಅಗಲ ಎಷ್ಟಿರಬೇಕು, ಆಳ ಎಷ್ಟಿರಬೇಕು, ದಂಡ ಅನ್ನುವಂಥ ಒಂದು ಪ್ರಮಾಣ. 168 ಅಂಗುಲ ಒಂದು ದಂಡ ಅಂತ, 168 ಇಂಚಸ್ ಅದು ಒಂದು ದಂಡ ಅಂತ. ಆ ಥರದ 10ರಿಂದ 14 ಅಥವಾ 12 ದಂಡದಷ್ಟು ಆಳ ಅಗಲ ಇರುವಂತೆ ಹಾಗೆ ಮಾಡಬೇಕಾಗುತ್ತೆ. ಅಲ್ಲಿ ಹೇಗೆ ಮೊಸಳೆಗಳನ್ನು ಬಿಟ್ಟಿರಬೇಕು, ಅಲ್ಲಿ ಒಳಗಡೆ ಶೂಲಗಳನ್ನು ಹೇಗೆ ವ್ಯವಸ್ಥೆ ಮಾಡಿರಬೇಕು ಅಂತ ಹೇಳ್ತಾನೆ. ಮತ್ತು ಕಂದಕವನ್ನು ಅಗದ ಮಣ್ಣನ್ನು ಅಲ್ಲೇ ಬಿಡಬಾರ್ದು, ಅದನ್ನು ಕೋಟೆಯ ಗೋಡೆಗೆ ಸಪೋರ್ಟಾಗಿ ತುಂಬಿಸಿಕೊಡಬೇಕು. ಅದನ್ನು ವಪ್ರ ಅಂತ ಕರೀತಾರೆ. ಬೇಕಾದಷ್ಟು ಟೆಕ್ನಿಕಲ್ ಟರ್ಮ್ಸ್ ಬರುತ್ತವೆ. ಮಂಚಪೃಷ್ಠ, ಕುಂಭಕುಕ್ಷಿ, ಸಾಲ, ವಾಸ್ತುಗರ್ತ ಅಂತ ಆ ಬುರುಜುಗಳನ್ನು ಹೇಗೆ ಮಾಡಬೇಕು. ಮತ್ತು ಒಂದೊಂದು ಕೋಟೆಯ ಗೋಡೆ ಎಷ್ಟು ಅಗಲ ಇರಬೇಕು ಅಂದರೆ 2 ರಥಗಳಿಗೆ ಹೋಗೋಕ್ಕೆ ಬರೋಕ್ಕೆ ಅವಕಾಶ ಇರಬೇಕು ಅಂತ, ಅಷ್ಟು ಅಗಲಕ್ಕೆ ಅಷ್ಟು ದಪ್ಪಕ್ಕೆ ಕೋಟೆಯ ಮೇಲೆ ರಥಗಳು ಓಡಾಡುವಷ್ಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಅದರ ಮೇಲೆ ಬುರುಜುಗಳಿಗೆ ಅಟ್ಟಾಲಕ ಅಂತ ಹೇಳ್ಬಿಟ್ಟು ವಾಚ್ ಟವರ್ಸ್ ಅಂತ ಕರೀತಾರಲ್ಲ ಅದನ್ನು, ಆಮೇಲೆ ಆ ಅಟ್ಟಾಲಕಗಳ ಹತ್ತಿರದಲ್ಲೇ ಪ್ರತೋಲಿ ಅಂತ ಹೇಳಿಬಿಟ್ಟು ಕೆಲವು ರಕ್ಷಾ ಗೃಹಗಳನ್ನು ಮಾಡಬೇಕು, ಅಲ್ಲಿಯೇ ಅವರು ಕಾಪಾಡಿಕೊಳ್ಬೇಕು ಅಂತ ಬರುತ್ತೆ. ಆಮೇಲಿಂದ ರಹಸ್ಯ ಮಾರ್ಗ, ಅದನ್ನು ದೇವಪಥ ಅಂತ, ದೇವರು ಕಾಣಿಸುವಂಥದ್ದಲ್ಲ, ಈ ರಹಸ್ಯ ಮಾರ್ಗವು ಕಾಣಿಸಬಾರದ್ದು, ಅದಕ್ಕೆ ದೇವಪಥ ಅಂತ ರಹಸ್ಯ ಮಾರ್ಗ ಮಾಡಬೇಕು. ಆಮೇಲೆ ಬಾಣಗಳಿಂದ ಶತ್ರುಗಳು ಆಕ್ರಮಣ ಮಾಡಿದ್ರೆ ಆ ಬಾಣಗಳು ಕಾಣಿಸದಂತೆ ಇವರು ಬಾಣ ಬಿಡೋಕ್ಕೆ ಅವಕಾಶವಾಗುವಂತೆ ಸಣ್ಣ ಸಣ್ಣ ರಂಧ್ರಗಳನ್ನು ಇಟ್ಟಂಥ ಒಂದು ತಡೆಯನ್ನು ಕೋಟೆಯ ಮೇಲೆ ನಿರ್ಮಾಣ ಮಾಡಿ ತನ್ಮೂಲಕ ಇವರು ಬಾಣ ಪ್ರಯೋಗವನ್ನು, ಕುಂತ ಪ್ರಯೋಗವನ್ನು ಮಾಡಬೇಕು. ಅದಕ್ಕೆ ಪ್ರಧಾವಿತಿಕ ಅನ್ನುವಂಥ ಒಂದು ಹೆಸರು ಕೊಡ್ತಾನೆ. ಹೀಗೆ ಬೇಕಾದಷ್ಟು ಬರುತ್ತೆ. ಆಮೇಲೆ ಕೋಟೆಯನ್ನು ನಿರ್ಮಾಣ ಮಾಡುವುದನ್ನು ಹೇಳಿದ ಮೇಲೆ ಅಲ್ಲಲ್ಲಿ ಗೋಪುರಗಳ ನಿರ್ಮಾಣವನ್ನು ಹೇಳ್ತಾನೆ. ಕೋಟೆಯ ಒಳಗಡೆ ಬೇಕಾಗಿರ್ತಕ್ಕಂಥ ಜಲಾಶಯಗಳು, ಅವುಗಳಿಗೆ ಯಾವ ರೀತಿಯಾಗಿ ನೀರಿನ ವ್ಯವಸ್ಥೆ ಆಗಬೇಕು ಅಂತ ತುಂಬ 100 ಟೆಕ್ನಿಕಲ್ ಟರ್ಮ್ಸ್ ಬರುತ್ತವೆ. ಮತ್ತು ಅಲ್ಲಿ ಆಯುಧಗಳನ್ನು ಸಂಗ್ರಹ ಮಾಡಿ ಕೋಟೆಯ ಬುರುಜುಗಳಲ್ಲಿ ಇಡಬೇಕು. ತಾಸು ಪಾಷಾಣ ಕುದ್ದಾಲ ಕುಠಾರಿ ಕಾಂಡ ಕಲ್ಪನಾಹ ಮುಸೃಂಠಿ ಮುದ್ಗರ ದಂಡ ಚಕ್ರ ಯಂತ್ರ ಶತಘ್ನಯ ಇವುಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳುವಾಗ, ಶತಘ್ನಿ ಅಂದರೆ 100 ಜನರನ್ನು ಘಾತಿಸುವಂಥದ್ದು ಅಂತ, ಕ್ಯಾಟಪುಲ್ಟ್ಸ್ ಅಂತೀವಲ್ಲ ಆ ರೀತಿಯಾದ ದೊಡ್ಡ ದೊಡ್ಡ ಬಂಡೆಗಳನ್ನು ಕ್ಷೇಪ ಮಾಡುವಂಥದ್ದು, ಎಸೀತಕ್ಕಂಥದ್ದು ಆ ಥರದ್ದಿರಬೇಕು ಅಂತ. ಮತ್ತು ಕಾರ್ಮಾರಿಕಾ ಶೂಲ ವೇದನ ಅಗ್ರಾಶ್ಚ ವೇಣವ ಉಷ್ಟ್ರಗ್ರೀವ್ಯೋಗ್ನಿ ಸಂಯೋಗಾ ಕುಪ್ಯಕಲ್ಪೇಚಯೋ ವಿಧಿ ಅಂಥೇಳಿ ಒಂಟೆಯ ಕುತ್ತಿಗೆ ಹಾಗೆ ಬೆಂಡಾಗಿರುವಂಥ ಆಯುಧಗಳು, ಕಮ್ಮಾರರು ಅದಕ್ಕೆ ತಯಾರು ಮಾಡುವಂಥವರು, ಬಿದಿರಿನ ತುದಿಗೆ ಶೂಲದ ಲೋಹದ ತುದಿಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಆಯುಧಗಳು ಅಂದರೆ ಕುಂತ ಸ್ಪಿಯರ್ ಅಂತೀವಲ್ಲ ಆ ರೀತಿಯಾದದ್ದು, ಈಟಿ ಅಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೀಗೆಲ್ಲ ಬರುತ್ತೆ. ಆಮೇಲೆ ಕೋಟೆಯ ಒಳಗಡೆ ಬೀದಿಗಳನ್ನು ಹೇಗೆ ವಿಭಾಗ ಮಾಡಬೇಕು. ಈ ಹೈವೇಸ್ಗೆ ಸೂರ್ಯವೀಥಿ ಅಂತ, ಬೈವೇಸ್ಗೆ ಚಂದ್ರವೀಥಿ ಅಂತ ಹೆಸರು. ಆಮೇಲಿಂದ ಸಣ್ಣ ಸಣ್ಣ ಬೀದಿಗಳು ರಥ್ಯ ಅಂತ, ಅಲ್ಲಲ್ಲಿ ಹುಲ್ಲುಗಾವಲುಗಳಿರಬೇಕು, ವಿವೀತ ಅಂತ ಹೇಳಿಬಿಟ್ಟಿದ್ದುನುವೆ, ಚಿಕ್ಕ ಕಾಲ್ದಾರಿಗಳಿರಬೇಕು, ವರ್ತನಿ ಅಂತ ಹೇಳಿಬಿಟ್ಟು, ಮತ್ತು ಅವುಗಳು ಎಷ್ಟೆಷ್ಟು ಅಗಲವಾಗಿರಬೇಕು ಅಂತ. ಈ ಹಸುಗಳು ಎಮ್ಮೆಗಳು ಮೊದಲಾದವು ಊರಲ್ಲಿ ಓಡಾಡೋಕ್ಕೆ ಅವುಗಳಿಗೆ ಒಂದು ಸ್ಪೆಷಲ್ ವೇ, ಅದಕ್ಕೆ ಎಷ್ಟಗಲ ಇರಬೇಕು ಅಂದರೆ 5 ಅರತ್ನಿ, ಅಂದರೆ ಅರತ್ನಿ ಅಂದರೆ ಮೊಳ ಅಂತ, 5 ಮೊಳ ಅಗಲದ ಒಂದು ಪಾತು. ಈಗ ಆಟೋ ರಿಕ್ಷಾ ಟ್ರ್ಯಾಕ್ ಇದ್ದಂತೆ ಆಗ ರಸ್ತೆಯಲ್ಲಿ ಅವುಗಳು ಪ್ರತ್ಯೇಕವಾಗಿ ಓಡಾಡೋದಕ್ಕೆ ಬೇಕಾದದ್ದು ಮಾಡಬೇಕು ಅಂತ. ಮೇಕೆ ಕುರಿಗಳು ಅವುಗಳು ಓಡಾಡೋದಕ್ಕೆ ಒಂದು ಪ್ರತ್ಯೇಕವಾದ 2 ಅರತ್ನಿ, 2 ಮೊಳ ಅಗಲದ ದಾರಿನ ಅವರುಗಳಿಗೆ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ರಥ ಓಡಾಡೋದಕ್ಕೆ 2 ದಂಡ ಅಂದರೆ 168 ಅಂಗುಲ ಪ್ಲಸ್ 168 ಅಷ್ಟಗಲದ್ದು ಆ ರೀತಿಯಾದದ್ದಿರಬೇಕು. ಹೀಗೆ ಪ್ರತ್ಯೇಕವಾದಂಥ ಚಾನೆಲ್ಸು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳ್ತಾನೆ. ಮತ್ತು ಎಲ್ಲ ವರ್ಣಗಳವರಿಗೂ ಕೋಟೆ ಒಳಗೆ ಅವಕಾಶ ಇರಬೇಕು, ಯಾರನ್ನು ಬಾಹ್ಯ ಮಾಡುವಂಥದ್ದು ಕೌಟಿಲ್ಯ ಹೇಳೋದಿಲ್ಲ. ಮತ್ತು ಅಂತಃಪುರದ ವ್ಯವಸ್ಥಾಪನೆ ಮಾಡಿಕೊಡ್ಬೇಕಾಗುತ್ತೆ. ಈಶಾನ್ಯದಲ್ಲಿ, ಕೋಟೆ ಈಶಾನ್ಯದಲ್ಲಿ ಪುರೋಹಿತ, ರಾಜಪುರೋಹಿತ ಮೊದಲಾದಂಥವರಿಗೆ ಅವಕಾಶ ಮಾಡಿಕೊಡಬೇಕು, ಯಜ್ಞಭೂಮಿ ಅಂತ. ಆಮೇಲೆ ಸ್ಥಿರವಾದಂಥ ಜಲಾಶಯದ ವ್ಯವಸ್ಥೆ ಮಾಡಿಕೊಡಬೇಕು, ಅಲ್ಲಿಯೇ ಮಂತ್ರಿವರ್ಗಕ್ಕೆ ಕೂಡ ಆಶ್ರಯ ಮಾಡಿಕೊಡಬೇಕು. ಉಗ್ರಾಣ, ಕುಪ್ಯ ಅಂತ ಕರೀತಾರೆ, ಕೋಷ್ಠಾಗಾರ ಅಂತಲೂ ಹೇಳ್ತಾರೆ, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕು. ಮತ್ತು ಲೋಹ ಕಾರ್ಯಗಳನ್ನು ಮಾಡುವಂಥವರು ಯಾರು ಕಲಾದರು ಅಂತಂತೀವಿ, ಅಂದರೆ ಸ್ವರ್ಣಕಾರರು ಅಂತೆಲ್ಲ ಹೇಳ್ತೀವಲ್ಲ, ರಜತಕಾರರು ಎಲ್ಲರೂ, ಗೋಲ್ಡ್ ಸ್ಮಿತ್ಸು, ಸಿಲ್ವರ್ ಸ್ಮಿತ್ಸು, ಬ್ಲ್ಯಾಕ್ ಸ್ಮಿತ್ಸು,
ಅಂದರೆ ಯಾರನ್ನು ನಾವು ಕಾರ್ಮಾರಿಕ ಅಂತ ಕರಿತೀವಿ ಅವರುಗಳಿಗೆಲ್ಲರಿಗೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದನ್ನೆಲ್ಲ ಕರ್ಮ ನಿಷದ್ಯ ಅಂತ ಕರಿತಾನೆ. ನಿಷದ್ಯ ಅಂದರೆ ಒಂದು ಸೀಟ್ ಪ್ಲೇಸ್ಮೆಂಟ್ ಅಂತ, ಇದೆಲ್ಲ ಆ್ಯಕ್ಟಿವಿಟಿ ಇರುವಂಥ ಕಾರ್ಮಿಕರ ಜಾಗ, ಅದನ್ನು ಒಂದು ಮಾಡಿಕೊಡ್ಬೇಕು ಅಂತ. ಮತ್ತು ಧಾನ್ಯ ಇತ್ಯಾದಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕು. ನಟ ವಿಟ ಗಾಯಕ ವೈಶ್ಯ ವಂದಿ ಮಾಗದ ಇವರುಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೈಋತ್ಯ ದಿಕ್ಕಿನಲ್ಲಿ ಪ್ರಾಣಿಗಳು ಕತ್ತೆ ಒಂಟೆ ಇತ್ಯಾದಿಗಳು ದೊಡ್ಡಿ ಅವುಗಳಿಗೆ ವ್ಯವಸ್ಥೆ, ಅವುಗಳಿಗೆ ಶುಚಿ ಇತ್ಯಾದಿ. ಅದರಿಂದ ಪಕ್ಕಕ್ಕೆ ಚಮ್ಮಾರರು, ಉಣ್ಣೆ ಕೆಲಸ ಮಾಡುವಂಥವರು, ಹಾಸಿಗೆ ಹೊಲಿಯೋರು, ಈ ಥರ ಪ್ರತಿಯೊಂದನ್ನು ಕೂಡ ಎಲ್ಲ ದಿಕ್ಕಿಗೂ ವ್ಯವಸ್ಥೆ ಮಾಡಿಕೊಡಬೇಕಾದದ್ದು. ಔಷಧ ಶಾಲೆಗಳ ಬಗ್ಗೆ ಹೇಳ್ತಾನೆ, ಮಳಿಗೆಗಳ ಬಗ್ಗೆ ಹೇಳ್ತಾನೆ, ಪಾನಶಾಲೆಗಳ ಬಗ್ಗೆ ಹೇಳ್ತಾನೆ, ಭೋಜನ ಶಾಲೆಗಳ ಬಗ್ಗೆ ಹೇಳ್ತಾನೆ, ದೇವತಾಗ್ರಹಗಳ ಬಗ್ಗೆ ಹೇಳ್ತಾನೆ. ಮಣಿಕಾರರು ಅಂದರೆ ಮಣಿ ಕೆಲಸ ಮಾಡೋರು, ಬಿದಿರು ಚಾಪೆ ಮಾಡೋ ಮೇದರು, ಈ ಥರ ಬೇಕಾದಷ್ಟು ರೀತಿಯವರು ಪಲ್ಲಕ್ಕಿಗಳನ್ನು ತಯಾರು ಮಾಡೋರು, ಅದನ್ನು ಇಡುವಂಥ ಜಾಗಗಳು, ಈ ತರಹ. ಆಮೇಲಿಂದ ಅಗಸರವರು, ನೇಯ್ಗೆಯವರು, ದರ್ಜಿಗಳು, ಒಂದೂ ಇದು ಅಂತಿಲ್ಲ, ಇಡೀ ಸಮಸ್ತ ಮಾನವ ವಿಭಾಗ ಯಾವುದೆಲ್ಲ ಬರುತ್ತೆ ಒಂದು ಊರು ಅಂದರೆ ಅವರಿಗೆಲ್ಲರಿಗೂ ವ್ಯವಸ್ಥೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅದೇ ಮೊನ್ನೆ ದಿವಸ ಪ್ರಸ್ತಾವನೆಗೆ ಬಂತು, ನಾರಾಯಣಾಚಾರ್ಯರು ಕೌಟಿಲ್ಯನ ಶ್ರೀವೈಷ್ಣವ ಶಿಖಾಮಣಿಯಾಗಿ ಮಾಡಿಬಿಟ್ಟಿದ್ದಾರೆ. ಅದು ಮತಾಭಿಮಾನವಲ್ಲದೆ ವಾಸ್ತವ ಆಗುವುದಿಲ್ಲ. ಅವನು ಸರ್ವದೇವತೆಗಳಿಗೂ ಸಮಾನವಾದ ಗೌರವ ಸಲ್ಲಿಸ್ತಾನೆ. ಊರಿನ ಮಧ್ಯದಲ್ಲಿ ದುರ್ಗಾ, ವಿಷ್ಣು, ಸುಬ್ರಹ್ಮಣ್ಯ, ಇಂದ್ರ ಮತ್ತು ಶಿವ, ಕುಬೇರ, ಅಶ್ವಿನಿ ದೇವತೆ, ಲಕ್ಷ್ಮಿ, ಮದಿರಾದೇವಿ ಇದರ ಆಲಯವನ್ನು ಮಾಡಬೇಕು ಅಂತ ಹೇಳ್ತಾನೆ. ಮದಿರಾದೇವಿ ಅಂದರೆ ಮಾತಂಗಿ ಅಂತ. ಆಕೆಯನ್ನು ಆರಾಧನೆ ಮಾಡುವವರು ಇರ್ತಾರಲ್ಲ, ಎಲ್ಲರಿಗೂ ಅಣ್ಣಮ್ಮ ಮಾರಮ್ಮ ಯಾರು ಬೇಕು ಅಂದರೆ ಅವರಿಗಿರಬೇಕು ಅಂತ. ಹಿಂದಿನ ನಗರಗಳಲ್ಲೆಲ್ಲ ಈ ವೇಶ್ಯಾವಾಟಿಯಲ್ಲಿ ಒಂದು ತುದಿಯಲ್ಲಿ ಕಾಮದೇವಾಯತನ ಅಂದರೆ ಮನ್ಮಥನ ದೇವಾಲಯ ಇರ್ತಾ ಇತ್ತು. ಅದಕ್ಕೆ ಎದುರಿಗೇನೆ ಮಣಿಭದ್ರ ಯಕ್ಷನ ದೇವಸ್ಥಾನ ಇರ್ತಾ ಇತ್ತು. ಮಣಿಭದ್ರ ಯಕ್ಷ ವರ್ತಕರ ಅಧಿದೇವತೆ, ಇತ್ತ ಕಡೆಗೆ ವೇಶ್ಯೆಯರ ಅಧಿದೇವತೆ. ಅಂದರೆ ಅದೆಲ್ಲ ಈಗ ಮಾಲ್ ಆ ಥರ ಒಂದು MG ರೋಡ್ ಥರದ್ದು ಅಂತ ಇಟ್ಕೊಂಡ್ರೆ ಆ ಒಂದು ಸ್ಥಾನ, ಒಂದು ಕಡೆಗೆ ಈ ದೇವಸ್ಥಾನ, ಒಂದು ಕಡೆಗೆ ಆ ದೇವಸ್ಥಾನ, ಒಂದು ಕಡೆಗೆ ದುಡ್ಡಿನ, ಇನ್ನೊಂದು ಕಡೆಗೆ ಭೋಗದ ದೇವತೆಗಳು. ಅವುಗಳ ಮಧ್ಯೆ ಇವೆರಡು ಅರ್ಥಕಾಮದ ಪ್ರಪಂಚ ವ್ಯವಹಾರ ನಡೀತಾ ಇದ್ದದ್ದು ಅಂತ. ಆದರೆ ಬಹಳ ಆಶ್ಚರ್ಯ ಎನ್ನುವಂತೆ ಕಾಣುವುದು, ಚಾಣಕ್ಯ ಮಣಿಭದ್ರ ಯಕ್ಷ ಮತ್ತು ಕಾಮ ಈ ಇಬ್ಬರು ದೇವಸ್ಥಾನಗಳ ಬಗ್ಗೆ ಏನು ಹೇಳೋದಿಲ್ಲ. ಮತ್ತು ಅಲ್ಲಿ ಆ ದೇವರುಗಳಿಗೆ ವ್ಯವಸ್ಥೆ ನಡೆಯಬೇಕಾದದ್ದು, ಪೂಜಾದಿಗಳು, ಅದರ ಬಗ್ಗೆ ಕೂಡ ಹೇಳ್ತಾನೆ. ಆಮೇಲೆ ಸ್ಮಶಾನ, ಅದನ್ನು ಒಂದೊಂದು ವರ್ಗದವ್ರಿಗೆ ಒಂದೊಂದು ಸ್ಮಶಾನ ಇರುತ್ತಲ್ಲ, ಖನನ ಮಾಡೋರಿಗೆ ಒಂದು, ದಹನ ಮಾಡೋರಿಗೊಂದು, ಅದಕ್ಕೆ ಒಬ್ಬರಿಗೆ ಪೂರ್ವದಲ್ಲಿ, ಒಬ್ಬರಿಗೆ ದಕ್ಷಿಣದಲ್ಲಿ, ಇನ್ನೊಬ್ಬರಿಗೆ ಉತ್ತರದಲ್ಲಿ, ಈ ತರಹ ಮಾಡ್ತಾನೆ. ಯಾರು ಪತಿತರೋ ಅವರು ಸ್ಮಶಾನದ ಆಚೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಕರೀತಾನೆ. ಪತಿತರು ಅಂದರೆ ಚಂಡಾಲರು, ಭ್ರಷ್ಟರಾದ ಬ್ರಾಹ್ಮಣ ಮೊದಲಾದ ವರ್ಣದವರೇ ಚಂಡಾಲರಾಗ್ತಾರೆ, ಅವ್ರನ್ನ ಅಲ್ಲಿ ಇರಿಸಬೇಕು ಅಂತಾನೆ. ಮತ್ತು ಎಲ್ಲ ಕಡೆಯಲ್ಲಿಯೂ ಊರಿನ ಒಳಗೆ ಸೆಲ್ಫ್ ಸಫಿಷಿಯೆಂಟ್ ಆಗುವಂತೆ ತರಕಾರಿ, ಹಣ್ಣು, ಹಂಪಲು ಬೆಳೆಯುವಂಥ ತೋಟಗಳನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಒಂದು ಭೂಮಿ ಅಂತ ಮಾಡಿಕೊಂಡ್ರೆ ಅಲ್ಲಿ ಒಂದು ಬಾವಿ ಇರಲೇಬೇಕು, ಆ ರೀತಿ ಮಾಡಬೇಕಾಗುತ್ತದೆ ಅಂತ ವ್ಯವಸ್ಥೆ ಮಾಡಿಕೊಡ್ತಾನೆ. ಮತ್ತು ಎಲ್ಲ ರೀತಿಯಾದ ಸಂರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಕೋಟೆಯಲ್ಲಿ ಆಹಾರ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆಕಾಳುಗಳು ಇವುಗಳನ್ನೆಲ್ಲ ಕಾಪಾಡಿಕೊಳ್ಳಬೇಕು ಅಂತ. ಕಾಪಾಡ್ಕೊಳ್ತೀವಿ, ಯಾರೂ ಮುತ್ತಿಗೆ ಹಾಕಲಿಲ್ಲ, ಏನಾಗುತ್ತೆ? ಆ ರಿಸರ್ವನ್ನು ಆಗಿಂದಾಗೆ ಬದಲಾಯಿಸ್ತಿರಬೇಕು. ರಿಸರ್ವ್ ಅಂತ ಇಟ್ಬಿಡೋದು, ಯಾವುದೋ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬಸ್ಸಲ್ಲಿರುತ್ತೆ, ಎಮರ್ಜೆನ್ಸಿ ಬಂದಾಗ ತೆಗಿಯೋಕ್ಕೆ ಆಗೋದಿಲ್ಲ, ಬಾಗಿಲು ತುಕ್ಕಿಡಿದು ಜಾಮ್ ಆಗಿರುತ್ತೆ. ಹಾಗಾಗಬಾರ್ದು, ಅವು ಕಂಡೀಷನ್ಲಿರಬೇಕು. ಅದಕ್ಕಾಗಿ ಎಮರ್ಜೆನ್ಸಿಗೆ ಅಂತ ಇಟ್ಟಿರೋ ಧಾನ್ಯವನ್ನು 6 ತಿಂಗಳಿಗೆ ಬದಲಾಯಿಸ್ತಾ ಇರಬೇಕು ಅಂತೆಲ್ಲ ಅವನು ಉಲ್ಲೇಖ ಮಾಡ್ತಾನೆ. ಅಂದರೆ ಸಣ್ಣ ವಿಷಯ ಅಂತ ಬಿಡದೆ ಪ್ರತಿಯೊಂದನ್ನು ಯಾವ ತರಹ ತೆಗೆದುಕೊಂಡು ನೋಡಿದ್ದಾನೆ ಅಂತ. ಮತ್ತೆ ನೋಡಿ, ಬಹಳ ಮುಖ್ಯವಾದ ಒಂದು ಅಂಶವನ್ನು ಹೇಳ್ತಾನೆ ಇಡೀ ಪ್ರಕರಣದ ಕೊನೆಯಲ್ಲಿ. ನಚ ಬಾಹಿರಿಕಾನ್ ಕುರ್ಯಾತ್ ಪುರ ರಾಷ್ಟ್ರೋಪಘಾತಕಾನ್ ಕ್ಷಿಪೇತ್ ಜನಪದಸ್ಯಾಂತೆ ಸರ್ವಾನ್ ವಾ ದಾಪಯೇತ್ ಕರಾನ್ ಅಂತ. ಈ ಊರಿನ ಜನರನ್ನು ಕೆಟ್ಟ ರೀತಿಯಲ್ಲಿ ಮಿಸ್ಲೀಡ್ ಮಾಡುವಂತಹ ಧೂರ್ತರಾದ ನಟ, ನರ್ತಕ, ವಂಚಕ, ಕಿತವ ಇತ್ಯಾದಿಗಳನ್ನು ಉಳಿಸಬಾರದು. ಅವರನ್ನು ಗಡಿಯಿಂದ ಆಚೆಗೆ ಇದು ಮಾಡಬೇಕು. ಆದರೆ ಅವರಿಂದಲೂ ಸಂಕ ಚೆನ್ನಾಗಿ, ಅಂದರೆ ಅದು ಸುಂಕ, ಟ್ಯಾಕ್ಸ್, ಅದನ್ನು ಚೆನ್ನಾಗಿ ಕಲೆಕ್ಟ್ ಮಾಡಬೇಕು ಅಂತಾನೆ. ಕಾರಣ ಆರ್ಟ್ ಈಸ್ ಎ ವೆರಿ ಎಫೆಕ್ಟಿವ್ ಮೀಡಿಯಮ್ ವಿಚ್ ಕ್ಯಾನ್ ಆ್ಯಸ್ ವೆಲ್ ಬಿ ಮಿಸ್ಯೂಸ್ಡ್. ಅದಕ್ಕಾಗಿ ಮಿಸ್ಇಂಟರ್ಪ್ರಿಟ್ ಮಾಡಿಕೊಂಡು ಜನಕ್ಕೆ ಉಪದ್ರವ ಕೊಡುವಂತೆ, ಡಿಮಾರಲೈಸ್ ಮಾಡುವಂಥ ಆರ್ಟಿಸ್ಟ್ ಯಾರಾದರೂ ಇದ್ದರೆ ಅವ್ರನ್ನ ಊರಾಚೆ ಇಟ್ಟು
ನೀವು ಎಂಟರ್ಟೈನ್ ಮಾಡಿರಿ ಊರಾಚೆಯಿಂದಲೇ, ಊರೊಳಗೆ ಬರಬೇಡಿ ಅಂತ ಮಾಡಬೇಕು ಅಂತಂತಾನೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಕೌಟಿಲ್ಯ ಸರಿ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ಈ ಹೊತ್ತು ನಮ್ಮ ಕಲಾ ಮಾಧ್ಯಮದವರು ತಮಗೆಲ್ಲ ಪತ್ರಿಕೆಗಳಲ್ಲಿ ಕಾಣಿಸ್ತಾ ಇದೆ, ಆ ಶಿಲ್ಪಾ ಶೆಟ್ಟಿ ವಿವಾದ ಯಾವ ಮಟ್ಟಕ್ಕೆ ಕೋತಿ ಪುಂಡು ಬ್ರಹ್ಮರಾಕ್ಷಸ ಮೈಯಿಂದಿ ಅಂತ ಗಾದೆ ಆ ಥರ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಕೆಗಾದರೂ ನಿರ್ಲಜ್ಜೆ 3 ಕೋಟಿ ಬರುತ್ತೆ ಅನ್ನೋದಕ್ಕೆ ಛೀ ಅಂದರು, ಥೂ ಅಂದರು, ಬಾ ಅಂದರು ಅಂತ ಇರುವಂಥದ್ದು. ಇದೆಲ್ಲ ನೋಡಿದಾಗ ನಮಗೆ ಅವರುಗಳನ್ನೊಂದು ದೊಡ್ಡ ರೋಲ್ ಮಾಡೆಲ್ ಆಗಿ ತಗೊಂಡಾಗ ಆಗುವ ಅನಾಹುತ ಏನು ಅಂತ ತಾನಾಗಿ ತಿಳಿಯುತ್ತಾ ಇದೆ. ಆ ಕಾರಣ ಯಾವುದೇ ಒಂದು ಸಮುದಾಯದ ಹಿತಕ್ಕೆ ಇರಬೇಕು ಅಂತ. ಹಿಂದೆ ನಾವು ನೋಡಿದ್ವಿ, ಸುಗ್ಗಿಯ ಕಾಲದಲ್ಲಿ, ಉದ್ಯೋಗದ ಕಾಲದಲ್ಲಿ ಈ ಕಲಾವಿದರು, ಜಾತ್ರೆ ಮೊದಲಾದಂಥ ಎಂಟರ್ಟೈನ್ಮೆಂಟು, ಕ್ಯಾಸಿನೋಗಳು ಎಲ್ಲ ಕ್ಯಾಂಪ್ ಹಾಕಿಬಿಟ್ಟು ಹಳ್ಳಿಗಳಲ್ಲಿ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡಬಾರದು, ಅದಕ್ಕಾಗಿ ಅವರಿಗೆ ವಿಶ್ರಾಂತಿ ಕಾಲದಲ್ಲಿ ಮಾತ್ರ ಇವರೆಲ್ಲ ಬಂದುಬಿಟ್ಟು, ಜಾತ್ರೆ ಮಾಡುವವರೆಲ್ಲ ಬಂದುಬಿಟ್ಟು ಎಂಟರ್ಟೈನ್ ಮಾಡಬೇಕು ಅಂತ ಹೇಳ್ದ. ಅದೇ ರೀತಿಯಾಗಿ ಅವನು ಕೌಟಿಲ್ಯ ಎಷ್ಟು ಗಮನೀಯವಾಗಿ ಅದನ್ನೆಲ್ಲ ನೋಡ್ತಾನೆ ಅಂದರೆ, ಪಬ್ಲಿಕ್ ಬೆನಿಫಿಟ್ ಶೋಸ್ ಮಾಡಿ ಮನಿ ಕಲೆಕ್ಟ್ ಮಾಡಬಹುದು ಅಂತಾನೆ. ಕಲಾವಿದರೆಲ್ಲರೂ ಪಬ್ಲಿಕ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗೋಸ್ಕರ ತಮ್ಮ ಕಲಾ ಪ್ರದರ್ಶನಾದಿಗಳನ್ನು ಕೊಟ್ಟು ಧನ ಸಂಗ್ರಹ ಮಾಡಬಹುದು. ಆ ಥರದ ಒಂದು ವೆಲ್ಫೇರ್ ಸ್ಕೀಮ್ನಲ್ಲಿ ಡೊನೇಷನ್ಸನ್ನು ಕಲೆಕ್ಟ್ ಮಾಡೋದು ಅಥವಾ ಬೆನಿಫಿಟ್ ಶೋಸು ಮಾಡುವಾಗ ಆರ್ಗನೈಸರ್ಸು ಫ್ರೀಯಾಗಿ ಒಳಗಡೆ ಹೋಗಬಾರ್ದು, ತಮ್ಮ ಸಂಸಾರವನ್ನೆಲ್ಲ ಪಾಸ್ಗಿಟ್ಟಿಸ್ಕೊಂಡು ಅಂತ ಬರೀತಾನೆ. ಪಬ್ಲಿಕ್ ಫಂಡನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಗಣದ್ರವ್ಯಂ ಹರೇದ್ಯಸ್ತು, ಅದು ಮನುವು ಹೇಳ್ತಾನೆ, ಕಾಕತಾಂ ಯಾತಿ ಭಾಸತಾಂ ಅಂತ. ಅವನು ಕಾಗೇನೋ ಅಥವಾ ಹದ್ದೋ ಏನೋ ಆಗಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು ಇವನು ಆ ರೀತಿಯಾದದ್ದಕ್ಕೆ ಅವಕಾಶ ಕೊಡಬಾರದು ಅಂತ ವಾರ್ನ್ ಮಾಡ್ತಾನೆ. ಅಂದರೆ ಪಬ್ಲಿಕ್ ಆ್ಯಕ್ಟಿವಿಟಿಯಲ್ಲಿದ್ದವರು ಎಷ್ಟು ಕ್ಲೀನ್ ಹ್ಯಾಂಡ್ ಆಗಿರಬೇಕು ಅನ್ನುವಂಥದ್ರ ಬಗ್ಗೆ ಬರುತ್ತೆ. ಮತ್ತು ಈ ಇಡೀ ಅರಮನೆಯ ಬೊಕ್ಕಸವನ್ನು ನೋಡಿಕೊಳ್ಳುವಂಥವನಿಗೆ ಸನ್ನಿಧಾತೃ ಅಥವಾ ಸನ್ನಿಧಾತ ಅಂತ ಕರೀತಾರೆ. ಅವನು ಭಂಡಾಗಾರಾಧಿಪತಿ ಅಂತ. ಅವನು ಆ ಇಡೀ ಅರಮನೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥವನು, ಅವನು ಮನೆವಾರ್ತಿಯವನು ಅಂತ ಕರೀಬಹುದು. ಅವನು ಕೋಷ್ಠಾಗಾರದಲ್ಲಿ, ಪಣ್ಯಗೃಹದಲ್ಲಿ ಅಂದರೆ ಮಾರೋದಕ್ಕಿಟ್ಟಂಥ ಪದಾರ್ಥಗಳಲ್ಲಿ, ಕೋಶಗೃಹದಲ್ಲಿ, ಅರಣ್ಯೋತ್ಪನ್ನಗಳನ್ನು ಸಂಗ್ರಹ ಮಾಡಿಕೊಳ್ಳೋ ಜಾಗದಲ್ಲಿ, ಆಯುಧಾಗಾರದಲ್ಲಿ ಇರುವಂಥದ್ದೆಲ್ಲದರ ಅಜಮಾಯಿಷಿಯನ್ನು ಮಾಡಿಕೊಂಡಿರಬೇಕು ಅಂತ ಗೊತ್ತಾಗುತ್ತದೆ. ಮತ್ತು ಆಪತ್ಕಾಲದಲ್ಲಿ ಜನಕ್ಕೆ ಎಲ್ಲರಿಗೂ ಅವಕಾಶ ಆಗಬೇಕು, ಸಿಗುವಂಥದ್ದಾಗಬೇಕು, ದುಡ್ಡಾಗಲಿ ಮತ್ತೊಂದಾಗಲಿ ಅಂತ ಧ್ರುವನಿಧಿ ಅಂತ ಒಂದು, ಧ್ರುವನಿಧಿ ಅಂದರೆ ರಿಸರ್ವ್ ಅಂತ ಕರೀಬಹುದು. ಧ್ರುವ ಅಂದರೆ ಶಾಶ್ವತವಾದಂಥ ಯಾರೂ ಮುಟ್ಟದೆ ಅದನ್ನು ಉಳಿಸುವಂಥ ನಿಧಿ, ಫಂಡ್, ದುಡ್ಡಿನದು ಅದು ಇರಲೇಬೇಕು, ಅದನ್ನು ಯಾರೂ ಎತ್ತಾಕಬಾರ್ದು ಅಂತ ರಿಸರ್ವ್ ಫಂಡ್ಸ್ ಇರಲೇಬೇಕು. ಡೆಫಿಸಿಟ್ ಬಜೆಟ್ ಕೌಟಿಲ್ಯ ಎಂದೂ ಕೂಡ ರೆಕಮೆಂಡ್ ಮಾಡೋದಿಲ್ಲ. ಅದರ ಬಗ್ಗೆ ಹೇಳ್ತಾನೆ. ಅದು ಎಷ್ಟು ರಹಸ್ಯವಾಗಿರಬೇಕು ಅಂದರೆ, ಆ ಧ್ರುವ ನಿಧಿಯನ್ನು ಇಡುವಂಥ ಜಾಗವನ್ನು ರಾಜನಿಗೆ, ತುಂಬ ಮಂತ್ರಿಗೆ, ಈ ಥರ ಒಂದಿಬ್ಬರಿಗೆ ಮೂರಿಗೆ ಬಿಟ್ಟು ಯಾರಿಗೂ ಗೊತ್ತಿರಬಾರ್ದು. ಅರೆ ಅದನ್ನು ಕಟ್ಟುವಾಗ ಕೆಲಸದವ್ರಿಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ಯಾರು ಮರಣದಂಡನೆಗೆ ತುತ್ತಾಗಿರ್ತಾರೋ ಅಂಥವ್ರ ಕೈಯಲ್ಲಿ ಕಟ್ಟಿಸ್ಬೇಕು ಅದನ್ನು ಅಂತಾನೆ. ಕೆಲವರು ನಿಧಿ ಇತ್ಯಾದಿಗಳನ್ನೆಲ್ಲ ಮಾಡಿಸಿ ಆಮೇಲೆ ಆ ಕೂಲಿ ಕೆಲಸದವ್ರನ್ನ ಕೊಂದು ಬಿಡೋದು ಮಾಡ್ತಾರೆ. ಹಾಗಲ್ಲದೆ ದೋಸ್ ಹೂ ಆರ್ ಸೆಂಟೆನ್ಸ್ಡ್ ಫಾರ್ ಲೈಫ್ ಅವರನ್ನು ತೆಗೆದುಕೊಂಡು ಮಾಡಬೇಕು ಅಂತನ್ನುವ ವಿವರಗಳನ್ನು ಕೊಡ್ತಾನೆ. ಮತ್ತು ಸಂಗ್ರಹ ಮಾಡುವಂಥದ್ದು ಯಾವುದುಂಟು, ಅವುಗಳ ಕ್ವಾಲಿಟಿ ಯಾವ ಥರ ಇರಬೇಕು ಅದನ್ನೆಲ್ಲ ಮತ್ತೆ ಹೇಳ್ತಾನೆ. ಪ್ರತಿಯೊಂದನ್ನೂ ಯೋಗ್ಯರಾದ ಪರೀಕ್ಷಕರಿಂದ ಪರೀಕ್ಷೆ ಮಾಡಿಸಬೇಕು. ಉತ್ತಮವಾದದ್ದನ್ನೇ ಅರಮನೆಯಲ್ಲಿ ಬೊಕ್ಕಸದಲ್ಲಿ ಇಡಬೇಕಾಗುತ್ತದೆ. ಕೊಳ್ಳುವವನಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು. ಕ್ವಾಲಿಟಿ ಕಂಟ್ರೋಲ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾನೆ. ಮತ್ತು ಹಾಗೇನೆ ನಾಣ್ಯ ಕೂಡ, ಟಂಕಸಾಲೆಯಲ್ಲಿ ಬಂದಂಥ ನಾಣ್ಯ ಕೆಲವೊಮ್ಮೆ ಸರಿಯಾಗಿ ಅಲ್ಲಿ ಮಿಂಟಾಗಿರೋದಿಲ್ಲ, ಆಗ ಅದು ಚಲಾವಣೆಗೆ ತರಬಾರ್ದು. ಅದನ್ನು ಕತ್ತರಿಸಿ ಕರಗಿಸಿ ಮತ್ತೆ ರೀಕಾಸ್ಟ್ ಮಾಡಬೇಕು, ರೀಮಿಂಟ್ ಮಾಡುವಂಥದ್ದಾಗಬೇಕು ಅಂತ. ಮತ್ತು ಯಾರು ಕೌಂಟರ್ಫೀಟ್ ಕಾಯಿನ್ಸ್ ಮಾಡ್ತಾರೆ ಅದರಿಗಿಂತ ಪನಿಷ್ಮೆಂಟು ಅನ್ನೋದನ್ನು ಹೇಳ್ತಾನೆ. ಕೃತ್ರಿಮ ನಾಣ್ಯಗಳನ್ನು ಅಂದರೆ ಕೌಂಟರ್ಫೀಟ್ ಕಾಯಿನ್ಸನ್ನು ಹಾಕಿದವರಿಗೆ 250 ಪಣ ಪ್ರಥಮ ಸಾಹಸ, ಫಸ್ಟ್ ರೇಟ್ ಕ್ರೈಮ್ ಅಂತ ಪೆನಾಲ್ಟಿ ಹಾಕಬೇಕು ಅಂತಂತಾನೆ. ಒಂದು ನಾಣ್ಯಕ್ಕೆ 250, ₹1 ಅವನು ಕೌಂಟರ್ಫೀಟ್ದು ಕಾಯಿನ್ ತಂದರೆ 250 ರೂಪಾಯಿಯಷ್ಟು ಮಾಡಬೇಕು ಅಂತ. ಮತ್ತು ಕೆಟ್ಟ ಧಾನ್ಯ ಮಾರಿದ್ರೆ ಅಥವಾ ಅದನ್ನು ಇನ್ನೊಬ್ಬರಿಗೆ ಹೇಗೋ ಸರ್ಕಾರಕ್ಕೆ ತಾನೇ ಹೋಗುವುದು, ಯಾರು ನೋಡ್ತಾರೆ ಕ್ವಾಲಿಟಿ ಅಂತ ಮಾಡಿದ್ರೆ ಅದಕ್ಕೆ 2 ಪಟ್ಟು ಪೆನಾಲ್ಟಿ ಕೊಡಬೇಕಾಗುತ್ತೆ ಮಾರದವನು ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ಬೇಕಾದಷ್ಟು ವಿವರಗಳಲ್ಲಿ ತರ್ತಾನೆ ಅವನು.
ಮತ್ತು ನೋಡಿ, ಬಾಹ್ಯಂ ಆಭ್ಯಂತರಂಚಾಯಂ ವಿದ್ಯಾದ್ವರ್ಷಶತಾದಪಿ ಯಥಾಪೃಷ್ಟೋ ನ ಸಜ್ಜೇತ ವ್ಯಯಶೇಷಂಚ ದರ್ಶಯೇತಂತ. ಕಳೆದ 100 ವರ್ಷದ ಬಜೆಟ್ಟು ಏನಾಗಿದೆ ಅನ್ನುವಂಥದ್ದು, ಮತ್ತು ಎಷ್ಟೆಷ್ಟು ಪ್ರಾಡಕ್ಟ್ಸ್ ಬರ್ತಾ ಇದ್ವು, ಎಷ್ಟೆಷ್ಟು ಪ್ರಾಜೆಕ್ಟ್ಸು ಖರ್ಚಾಯಿತು, ಏನಾಯಿತು ಅನ್ನುವಂಥದ್ದು ಆಯವ್ಯಯದ 100 ಇಯರ್ಸ್ ಏನಾಗಿರುವಂಥದ್ದು ಅದನ್ನು ಸನ್ನಿಧಾತರು ವಾಚೋವಿಧೇಯವಾಗಿ ಇಟ್ಟುಕೊಂಡಿರಬೇಕು ಅಂತ ಹೇಳ್ತಾನೆ. ಅವನ ದಾಖಲೆಯಲ್ಲಿ ಉಳಿಸ್ಕೊಂಡಿರಬೇಕು ಅಂತ. ಎಂಥ ಅದ್ಭುತವಾದಂಥ ವ್ಯವಸ್ಥೆ ಇದು. ಒಂದು 100 ವರ್ಷ ಅಂದರೆ ಸಾಮಾನ್ಯ ಒಂದು ಅಂದಾಜು ಗೊತ್ತಾಗುತ್ತೆ, ಒಂದು 4 ತಲೆಮಾರು ಅಂತಾಗುತ್ತೆ. 4 ಜನರೇಷನ್ಸಿಂದ ಏನಾಗಿದೆ ಅಂತಂದರೆ ನೋಡಿ ತಿಳ್ಕೊಳ್ಬಹುದು ಅಂತ. ಆ ಕಾರಣ ಕೌಟಿಲ್ಯನ ದೂರದೃಷ್ಟಿ ತುಂಬ ಪ್ರಶಂಸನೀಯ. ಅದಾದ ಮೇಲೆ ಟ್ಯಾಕ್ಸೇಷನ್ ಬಗ್ಗೆ, ಕಂದಾಯ ವಸೂಲಿ ಯಾವ್ಯಾವುದರ ಬಗ್ಗೆ ಮಾಡಬಹುದು ಅಂತ ಹೇಳ್ತಾನೆ. ಅಲ್ಲಿ ನೋಡಿ, ದುರ್ಗದಿಂದ, ರಾಷ್ಟ್ರದಿಂದ, ಖನಿಗಳಿಂದ, ಸೇತುವೆಗಳಿಂದ, ಕಾಡುಗಳಿಂದ, ಪಶು ಸಮೂಹ ಅಂದರೆ ಯಾವುದನ್ನು ನಾವು ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ ಅಲ್ಲಿಂದ, ಮತ್ತು ವರ್ತಕರ ವಣಿಗ್ಮಾರ್ಗಗಳಿಂದ, ಇವುಗಳಿಂದ ಎಲ್ಲ ಕೂಡ ಕರ ಬರುತ್ತೆ. ಅದಕ್ಕೆ ಏನೇನೆಲ್ಲ ವ್ಯವಸ್ಥೆ ಇಟ್ಕೊಳ್ಬೇಕು, ಶುಲ್ಕ ಸಂಗ್ರಹ ಮಾಡುವಂಥ ಕಟ್ಟೆಗಳಿರಬೇಕು, ಸುಂಕದ ಕಟ್ಟೆಗಳು, ಘಟ್ಟ ಅಂತ ಕರೀತಾರೆ ಅದು. ಆಮೇಲಿಂದ ಅಲ್ಲಿ ಪೌತವ ಅಂತ, ಎಷ್ಟು ತೂಕಕ್ಕೆ ಎಷ್ಟು ಟ್ಯಾಕ್ಸ್ ಅಂತ ತೂಕ ಮಾಡೋದಕ್ಕೆ ತಕ್ಕಡಿ ಪೌತವ ಅಂತ ಕರೀತಾನೆ, ತಕ್ಕಡಿ ತೂಕದ ಬೊಟ್ಟುಗಳು. ಆಮೇಲೆ ಮುದ್ರಾಧ್ಯಕ್ಷ, ಇವರುಗಳೆಲ್ಲ ಇರಬೇಕು ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಮತ್ತು ಕರಭಾಗ ಎಷ್ಟು, 6ನೇ ಒಂದು ಭಾಗ, 8ನೇ ಒಂದು ಭಾಗ, 4ನೇ ಒಂದು ಭಾಗ, ಈ ರೀತಿಯಾಗಿ ಬದಲಾಗ್ತಾ ಇರ್ತವೆ. ಅದನ್ನು ಅವನು ಹೇಳ್ತಾನೆ. ಒಟ್ಟಿನಲ್ಲಿ ಎಷ್ಟೆಷ್ಟು ವಿಷಯಗಳಿಂದ ಬರುತ್ತದೆ ಅಂತನ್ನೋದಕ್ಕೆ ನೋಡಿ, ಜಮೀನುಗಳಿಂದ ಬರ್ತದೆ, ಮತ್ತು ಎಂಟ್ರಿ ಫೀ, ಎಕ್ಸಿಟ್ ಫೀ ಅವುಗಳಿಂದ ಮುದ್ರಾಧ್ಯಕ್ಷನಿಂದ ಬರುತ್ತೆ, ಮತ್ತು ಮಧ್ಯಾಧ್ಯಕ್ಷ ಅಂದರೆ ಅಬ್ಕಾರಿ ತುಂಬ ವಿಶೇಷವಾಗಿ ಬರುತ್ತೆ ಅದು, ಮತ್ತು ಸೂನಾಧ್ಯಕ್ಷ, ಸುರಾಧ್ಯಕ್ಷ ಅಂತಲೂ ಕರೀತಾರೆ ಮಧ್ಯಾಧ್ಯಕ್ಷನ. ಆಮೇಲಿಂದ ಸೂನಾಧ್ಯಕ್ಷ, ಈ ಕಟುಕರ ಅಂಗಡಿಗಳಿಂದ ಬರುವಂಥ ಟ್ಯಾಕ್ಸ್ ಎಷ್ಟು ಅಂತ, ಮತ್ತು ಗಣಿಕಾಧ್ಯಕ್ಷ, ವೇಶ್ಯಾವೃತ್ತಿಯಿಂದ ಬರುವಂಥದ್ದಿಷ್ಟು ಟ್ಯಾಕ್ಸು, ಸೂತ್ರಾಧ್ಯಕ್ಷ, ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಲ್ಲಿಂದ ಬರುವಂಥದ್ದೆಷ್ಟು ಅಂತ ಹೇಳ್ಬಿಟ್ಟಿದನುವೆ, ತೈಲಾಧ್ಯಕ್ಷ, ಆಯಿಲ್ ಮಿನಿಸ್ಟ್ರಿ ಅಲ್ಲಿಂದ ಬರುವಂಥದ್ದು ಏನು ಅಂತ, ಮತ್ತು ಲೋಹ ತುಲಾಧ್ಯಕ್ಷ, ಸ್ಟ್ಯಾಂಡರ್ಡ್ಸ್ ವೆಯ್ಟ್ಸು ಅವುಗಳಿಂದ ಬರುವಂಥದ್ದು, ಮತ್ತು ಈಗ ಈ ಜೂಜು ಕ್ಯಾಸಿನೋ ಅವುಗಳ ಮೇಲೆ ಅವೆಲ್ಲ ಟ್ಯಾಕ್ಸ್ಡು, ಅವೆಲ್ಲ ಗೌರ್ಮೆಂಟು ಪರ್ಮಿಷನ್ ಕೊಟ್ಟು ನಡೆಸ್ತಾ ಇದ್ದಿದ್ದು, ಅದರಿಂದ ಬರುವಂಥ ಟ್ಯಾಕ್ಸಸ್ ಏನು ಅಂತ, ಮತ್ತು ಈ ಮನೆ ಇತ್ಯಾದಿ ಲ್ಯಾಂಡ್ ರೆವಿನ್ಯೂ ಅದರಿಂದ ಬರುವಂಥದ್ದು, ಶಿಲ್ಪಿಗಳ ಪ್ರೊಫೆಷನಲ್ ಟ್ಯಾಕ್ಸಿಂದ ಬರುವಂಥದ್ದು ಏನು, ಇವುಗಳಿಂದೆಲ್ಲ, ಮತ್ತು ದೇವಸ್ಥಾನಗಳಿಂದ ಬರುವಂಥ ಕರ ಇತ್ಯಾದಿ ಎಂಥದ್ದು. ಆಮೇಲೆ ಆರ್ಟಿಸ್ಟ್ಸು, ಅಲ್ಲಿ ಕೂಡ ಟ್ಯಾಕ್ಸಬಲ್ ಐಟಮ್ಸು, ನಟ, ನರ್ತಕರು, ಗಾಯಕರು ಎಲ್ಲ ಅವ್ರದ್ದೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟಂತಾನೆ. ಅಲ್ಲಿ ಸೀತಾಧ್ಯಕ್ಷ ಅಂದರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಂತ, ಸೀತಾ ಅಂದರೆ ನೇಗಿಲಗೆರೆ ಅಂತ. ಸೀತಾಧ್ಯಕ್ಷ ಧಾನ್ಯದ 6ನೇ ಒಂದು ಭಾಗದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕಾಗುತ್ತದೆ. ಮತ್ತು ವಣಿಕರದು ಅದೇ ರೀತಿಯಾಗಿ ಬರುತ್ತೆ. ಮತ್ತು ಈ ತರ್ಗಿ ಅಂದರೆ ರಾಫ್ಟ್ಸ್ ಇತ್ಯಾದಿ ಬೋಟು ಇವುಗಳಿಂದ ದಾಟಿಸಿದ್ರೆ ಬರುವಂಥ ಟ್ಯಾಕ್ಸೇಷನ್ನು ಅದನ್ನೆಲ್ಲ ನೌಕಾಧ್ಯಕ್ಷ ನೋಡಿಕೊಳ್ಳಬೇಕಾದದ್ದು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಈ ಚೋರರಜ್ಜು ಅಂತ ಹೇಳಿಬಿಟ್ಟು, ಅದು ಯಾವುದು ಅಂದರೆ ಕಳ್ಳರನ್ನೆಲ್ಲ ಹಿಡಿಯೋದಕ್ಕೆ ಈ ಹೋಮ್ ಮಿನಿಸ್ಟ್ರಿಗೆ ನಮ್ಮ ಡಿಫೆನ್ಸ್ ಎಲ್ಲ ಇರಬೇಕು, ನಮ್ಮ ರಕ್ಷಣೆ ಇರಬೇಕು ಅಂತ ಜನ ಪ್ರತ್ಯೇಕವಾದ ಟ್ಯಾಕ್ಸ್ ಕೊಡಬೇಕು ಅಂತ. ಅಂದರೆ ಪೊಲೀಸ್ ವ್ಯವಸ್ಥೆ ಉಳಿಸ್ಕೋಬೇಕು ಅಂದರೆ ಒಂದಷ್ಟು ದುಡ್ಡು ಜನರಿಂದ ಬರಬೇಕಾಗುತ್ತೆ, ಇಲ್ಲದೆ ಮಾಡೋಕ್ಕಾಗೋಲ್ಲ, ಅದು ಟ್ಯಾಕ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಇಂಥ ಎಲ್ಲ ಅಂಶಗಳಿಂದಲೂ ದುಡ್ಡು ಬರುತ್ತೆ, ಅದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಅಲ್ಲಿ ಗಣಿ ಅಂದರೆ ಯಾವುದು, ಸೇತು ಅಂದರೆ ಏನು, ವನ ಅಂದರೆ ಏನು, ವ್ರಜ ಅಂದರೆ ಏನು ಅಂತ ಒಂದೊಂದಕ್ಕೂ ಕೂಡ ಹೇಳ್ತಾನೆ. ಉದಾಹರಣೆಗೆ ಸೇತು ಅಂತಂದರೆ ಯಾವುದು, ನಾವು ಹಣ್ಣು ಹಂಪಲಿನ ತೋಟ, ತರಕಾರಿ ತೋಟ, ಹೊಲಗದ್ದೆಗಳು, ಗಡ್ಡೆ ಗೆಣಸಿಂದು, ಕಮರ್ಷಿಯಲ್ ಕ್ರಾಪ್ಸು ಅಂತೆಲ್ಲ ಹೇಳ್ತಲ್ಲ, ಅವುಗಳಿಗೆ ಸಂಬಂಧಪಟ್ಟದ್ದು ಸೇತು ಅಂತ. ಖನಿ ಅಂತಂದರೆ ಎಲ್ಲ ಮೈನಿಂಗಲ್ಲಿ ಬರೋದು, ಚಿನ್ನ, ಬೆಳ್ಳಿ, ವಜ್ರ, ಮಣಿ, ಮುತ್ತು, ಹವಳ, ಶಂಖ, ಲೋಹ, ಉಪ್ಪು ಅಂದರೆ ಈ ಕಲ್ಲುಪ್ಪು ಇತ್ಯಾದಿ ಎಲ್ಲ ಬರ್ತಾ ಇದ್ವಲ್ಲ, ಅದು ಭೂಧಾತು, ಪ್ರಸ್ತರದ ಧಾತು, ರಸಧಾತು ಅಂತ ನಾವು ಯಾವುದನ್ನೆಲ್ಲನೂ ಈ ಬೇರೆ ಬೇರೆ ವಿಧವಾದಂತಹ ಇನಾರ್ಗ್ಯಾನಿಕ್ ಕಾಂಪೌಂಡ್ಸು ಬೇರೆ ಬೇರೆ ಕಡೆಯಲ್ಲಿ ಸಿಗುತ್ತಲ್ಲ, ಸಾಲ್ಟ್ಸ್ ಅಂತ ಏನು ಕರಿತೀವಿ, ಅವುಗಳೆಲ್ಲ ಬರ್ತಾ ಇದ್ದದ್ದು. ಮತ್ತು ವ್ರಜ ಅನ್ನೋದಕ್ಕೆ ಈ ಡೊಮೆಸ್ಟಿಕೇಟೆಡ್ ಅನಿಮಲ್ಸು, ಹಸು, ಎಮ್ಮೆ, ಆಡು, ಕುರಿ, ಕತ್ತೆ, ಒಂಟೆ, ಕುದುರೆ, ಹೇಸರಗತ್ತೆ ಇತ್ಯಾದಿಗಳಿಗೆ ಸಂಬಂಧಪಟ್ಟದ್ದು, ಅವುಗಳಿಗೂ ಕೂಡ ಟ್ಯಾಕ್ಸ್ ಇದ್ದದ್ದು ಅಂತ ಗೊತ್ತಾಗುತ್ತೆ. ಸ್ಥಳ ಮಾರ್ಗ, ಜಲಮಾರ್ಗ ಎರಡರಿಂದಲೂ ವಣಿಕ್ ಪಥ,
ಬಿಸ್ನೆಸ್ ಟ್ರಾವೆಲ್ ಏನು ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಇವುಗಳೆಲ್ಲದರಿಂದಲೂ ಸಂಗ್ರಹ ಮಾಡಬೇಕು ಅಂತ. ಮತ್ತು ಖರ್ಚಿನ ಬಾಬತ್ತು ಯಾವ ತರಹ ಅದೇ ರೀತಿಯಾಗಿರುತ್ತೆ. ವಿವಿಧ ದೇವಸ್ಥಾನಗಳಲ್ಲಿ ಮತ್ತೊಂದು ಕಡೆ ನಡೆಸುವಂಥ ಪೂಜಾ ಪುನಸ್ಕಾರಾದಿಗಳಿಗೆ, ಪ್ರಜೆಗಳಿಗಾಗಿ ಮಾಡಿಕೊಡುವಂಥ ರಸ್ತೆಗಳಿರ್ಬೋದು, ಭವನಗಳಿರ್ಬೋದು, ಬೇರೆ ಬೇರೆ ಸಾಮೂಹಿಕವಾದ ನಿಕೇತನಗಳಿರ್ಬೋದು, ವೈದ್ಯಕೀಯ ಸೌಲಭ್ಯ ಇರ್ಬೋದು, ಆಯುಧಾಗಾರ ಇರ್ಬೋದು, ಸೈನ್ಯ ವ್ಯವಸ್ಥೆ ಇರ್ಬೋದು, ಮತ್ತು ವರ್ತಕ ಶ್ರೇಣಿಗಳನ್ನು ಕಾಪಾಡುವಂಥ ವ್ಯವಸ್ಥೆ ಇರ್ಬೋದು, ಅಧಿಕಾರಿಗಳ ಸಂಬಳ ಇರ್ಬೋದು, ಈ ಥರ ಮತ್ತು ನಾಗವನ ಇತ್ಯಾದಿ ವನಗಳನ್ನು, ಅಭಯಾರಣ್ಯಗಳನ್ನು ಕಾಪಾಡೋದಕ್ಕಿರ್ಬೋದು, ಇವೆಲ್ಲ ಕೂಡ ಖರ್ಚಿನ ಬಾಬತ್ತುಗಳಾಗುತ್ತವೆ ಅಂತನ್ನೋದನ್ನು ಕೂಡ ಅವನು ತಿಳಿಸ್ತಾನೆ. ಮತ್ತು ಕಾಲ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಲೆಕ್ಕ ಇಡಬೇಕು ಅಂತ. ಈ ಮಳೆಗಾಲದಲ್ಲಿ ಲೆಕ್ಕ ಇಡುವಂಥದ್ದು ಜಮಾಬಂದಿ ಅಂತ ಹಿಂದೆ ಕರಿತಾ ಇದ್ದರು ಈ ಶಾನುಭೋಗರದು ಎಲ್ಲ ಕೂಡ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಅವನು ಹೇಳ್ತಾನೆ. ಮಳೆಗಾಲದಲ್ಲಿ ಹೆಚ್ಚು ಓಡಾಟಕ್ಕೆ ಅವಕಾಶ ಇಲ್ವಲ್ಲ, ಆಗ ಚಾತುರ್ಮಾಸ್ಯ ಸನ್ಯಾಸಿಗಳಿಗೂ ಹಾಗೆ ಈ ಕರ್ಣಿಕರಿಗೆ ಎಲ್ರಿಗೂ ಅದು ಒಂದು ಚಾತುರ್ಮಾಸ್ಯ. ಆ ಸಂದರ್ಭದಲ್ಲಿ ಅವರ ಲೆಕ್ಕಗಳನ್ನೆಲ್ಲ ಒಪ್ಪಿಸಿ ಅದನ್ನೆಲ್ಲ ತಾಳೆ ನೋಡಿ ಪರಾಮರ್ಶೆ ಮಾಡಬೇಕಾದಂಥದ್ದು ಬರುತ್ತೆ. ಮಳೆಗಾಲದಲ್ಲೇ ತಾನೇ ನಮಗೆ ಕಡೆಯಾಗಿ ಮಳೆಗಾಲದ ಕೊನೆ ಎಂಬಂತೆ ವಿಜಯದಶಮಿ ಬರೋದು, ಶರತ್ಕಾಲದ ಆರಂಭ, ಆಗ ವಿಜಯೋತ್ಸವ ಎಲ್ಲ ಮಾಡೋದು. ಅಂದರೆ ಬಜೆಟ್ ಎಲ್ಲ ಫ್ರೆಶ್ ಆಗಿ ಮುಗಿದಿರುತ್ತೆ ಅಂತ ಹೇಳುವಂಥದ್ದು. ಪ್ರಾಯಶಃ ಆ ಕಾಲದಲ್ಲಿ ದೀಪಾವಳಿ ಒಂದು ತಿಂಗಳಿಡೀ ನಡೀತಾ ಇತ್ತು. ಆದ್ದರಿಂದಲೇ ದೀಪಾವಳಿ ಒಂದು ರೀತಿಯಾಗಿ ಆ್ಯನ್ಯುಯಲ್ ಫೀಚರ್, ಅಂದರೆ ಫೈನಾನ್ಷಿಯಲ್ ಇಯರ್ ಅಂತ ದೀಪಾವಳಿಯಿಂದ ದೀಪಾವಳಿಗೆ ಅಥವಾ ನವರಾತ್ರಿಯಿಂದ ನವರಾತ್ರಕ್ಕೆ ಅಂತ ಆದದ್ದು ಗೊತ್ತಾಗುತ್ತೆ. ಈಗ ನಮಗೆ ಯಾವುದನ್ನು ರಿಲಿಜಿಯಸ್ ಇಯರ್ ಅಥವಾ ಅಗ್ರಿಕಲ್ಚರಲ್ ಇಯರ್ ಅಂತೀವಿ, ಅದು ವಸಂತದಿಂದ ಆರಂಭವಾಗುವಂಥದ್ದಾಗ್ಬೋದು. ಆದರೆ ಫೈನಾನ್ಷಿಯಲ್ ಇಯರು ಶರತ್ಕಾಲದಿಂದ. ಕಾರಣ ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಹಾಗೆಲ್ಲ ಈ ವ್ಯವಸ್ಥೆಗಳನ್ನು ಸರಿಯಾಗಿ ನೋಡಿಕೊಳ್ಬಹುದಾದದ್ದು ಅಂತ. ಅದಕ್ಕೆ ನೀವಿ ಅಂತಂದರೆ ನೀವಿ ಪರಿಪಣಂ ಅಂತನ್ನೋದು ಬಂಡವಾಳ ಅನ್ನೋದಕ್ಕೆ ಹೆಸರು. ಅದು ಕಡೆಗೆ ಉಳಿಯುವಂಥದ್ದು. ಪ್ರಾಫಿಟ್ಟು ಲಾಸು ಎಲ್ಲ ಆಗಿಬಿಟ್ಟಿದ್ದು ವ್ಯಯ, ಖರ್ಚು, ಆಯ, ಟೋಟಲ್, ಗ್ರಾಸ್ ಅಂತ. ನೀವಿ ಅನ್ನೋದು ನೆಟ್ ಅಂತ ಕರೀಬಹುದು. ಮತ್ತಿರಗ ಎಕ್ಸ್ಪೆನ್ಸಸ್ಸು ವ್ಯಯ ಅಂತ. ಆಮೇಲೆ ಮಾರ್ಜಿನ್ ಅಂತ ಯಾವುದಿರುತ್ತೆ ಅದು ಶೇಷ ಅಂತ ಕರೆಯುವಂಥದ್ದಾಗುತ್ತೆ. ಬಡ್ಡಿ, ವೃದ್ಧಿ ಅಂತ ಎಲ್ಲ ಬೇಕಾದಷ್ಟು ಟೆಕ್ನಿಕಲ್ ಟರ್ಮ್ಸು ಅವನು ಬಳಸ್ತಾನೆ ಬರ್ತಾನೆ. ಮತ್ತು ಈ ಆಯ ಅನ್ನುವಂಥದ್ದು ಯಾವುದುಂಟು ಅದು 3 ತರಹ ಅಂತಾನೆ: ವರ್ತಮಾನ, ಪರ್ಯುಷಿತ, ಅನ್ಯಜಾತ ಅಂತ. ವರ್ತಮಾನ ಅಂದರೆ ಆಗಿಂದಾಗ್ಗೆ ದಿವಸಕ್ಕೂ ಬರುವಂಥದ್ದು. ಪರಿಷಿತ ಅಂತಂದರೆ ಕಳೆದ ವರ್ಷದ ಬರುವಂಥದ್ದು, ಈ ವರ್ಷ ಬರೋದು, ಮುಂದಿನ ವರ್ಷದ್ದು ಅದರ ಮುಂದಿನ ವರ್ಷ ಬರೋದು, ಈ ತರಹದ್ದು. ಇಲ್ಲ ಶತ್ರು ದೇಶದಿಂದಲೋ ಇನ್ನೆಲ್ಲಿಂದಲೋ ಬರುವಂಥದ್ದು. ಹೀಗೆ ಈ ರೀತಿಯಾಗಿ ಆಗುತ್ತೆ. ಆಮೇಲಿಂದ ಅನ್ಯಜಾತ, ಆಕಸ್ಮಿಕವಾಗಿ ಇನ್ನೆಲ್ಲಿಂದಲೋ ಬಂಪರ್ ತರಹ ಬರುವಂಥದ್ದಾಗಿರುತ್ತೆ. ಯಾವುದೋ ಒಂದು ಬಂಪರ್ ಕ್ರಾಪ್ ಬಂದಿರುತ್ತೆ, ಇನ್ನೇನೋ ವಿಶೇಷವಾಗಿ ಆಯ ಆಗಿರುತ್ತೆ ಅಂತ. ಮತ್ತು ಇನ್ನು ಈ ಅನ್ಯಜಾತ ಯಾವ್ಯಾವ ಥರದ್ದಾಗಿರುತ್ತೆ ಅನ್ನೋದಕ್ಕೆ ನಷ್ಟ ಪ್ರಸ್ಮೃತ ಅಂತ. ಯಾವುದೋ ಅಕೌಂಟಿಂಗ್ನಲ್ಲಿ ನಾವು ಎಂಥದ್ದೋ ಒಂದು ದುಡ್ಡು ಬಂದಿದ್ದು ಗಮನಿಸಿಲ್ಲ ಅಥವಾ ಬರಬೇಕಾಗಿದ್ದನ್ನು ಮರೆತು ಬಿಟ್ಟಿರ್ತೀವಿ, ಅದನ್ನು ವಸೂಲಿ ಮಾಡ್ಕೊಳ್ತೀವಿ, ಅದು ನಷ್ಟ ಪ್ರಸ್ಮೃತ ಅಂತ. ಮತ್ತು ಅಯುಕ್ತ ದಂಡ ಅಂತ, ಅಪರಾಧಿಗಳಾದ ಅಧಿಕಾರಿಗಳಿಂದ ವಸೂಲಾದಂಥ ದಂಡ ಅಂತ. ಅಧಿಕಾರಿಗಳು ತಪ್ಪು ಮಾಡಿದಾಗ ಅವರಿಂದ. ಪಾರ್ಶ್ವ ಅಂತ, ಯಾವಾಗಲಾದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಬರುವಂಥದ್ದಾಗಿರುತ್ತೆ ಅದು. ಪಾರಿಹೀಣಕ ಅಂತ, ಅದು ಏನಂದರೆ ಈ ಪರಿಹಾರ ರೂಪವಾಗಿ ಯಾವುದಾದ್ರೂ ಬಂದಿದ್ದು, ಪೆನಾಲ್ಟಿ ಕೊಟ್ಟು ಬಂದದ್ದು. ಔಪಾಯನಿಕ ಅಂತ ಅಂದರೆ ರಾಜನಿಗೆ ಯಾರೋ ಒಂದು ಗಿಫ್ಟ್ ಕಳಿಸ್ಕೊಡ್ತಾರೆ, ಇನ್ನೇನೋ ಮಾಡಿಕೊಡ್ತಾರೆ, ಆ ಥರ ಸಂದರ್ಭದಲ್ಲಿ ಬಂದದ್ದು ಅಂತ ಹೇಳ್ಬಿಟ್ಟಿದ್ವಿ. ಅದಾದ ಮೇಲಿಂದ ಡಮರುಗತಕಸ್ವ ಅಂತ. ಡಮರುಗತ ಅಂತಂದರೆ ಸೈನಿಕರು ಯುದ್ಧ ಕಾಲದಲ್ಲಿ ಶತ್ರುವಿನಿಂದ ವಸೂಲು ಮಾಡಿಕೊಂಡು ತಂದಂಥ ಕಾಣಿಕೆ. ಆಮೇಲೆ ಅಪುತ್ರಕ ಅಂತ, ಮಕ್ಕಳಿಲ್ಲದೆ ವಾರಸದಾರರಿಲ್ಲದೆ ಸತ್ತೋದವ್ರದ್ದು ಗೌರ್ಮೆಂಟಿಗೆ ಸೇರುತ್ತಲ್ಲ ಆ ರೀತಿಯಾದದ್ದು ಅಂತ. ಮತ್ತು ನಿಧಿ, ಎಲ್ಲಿಯೋ ಭೂಗರ್ಭದಲ್ಲಿ ಅಗಿಯುವಾಗ ನಿಧಿ ಸಿಕ್ತು ಅಂತ. ಈ ತರಹ ಇನ್ನು ಯಾವುದೋ ಕಡೆಯಿಂದ ದುಡ್ಡು ಬರೋದ್ರೂ ಇಷ್ಟು ತರಾವರಿಯಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಇನ್ನು ಯಾವ ರೀತಿ ಉಳಿಬೋದು ಅದನ್ನು ಬೇರೆ ಒಂದು ಹೇಳ್ತಾನೆ, ವಿಕ್ಷೇಪ ಶೇಷ ಅಂತ. ಅಲ್ಲಿ ಯಾವುದು ಅಂದರೆ ಈ ಮೆಡಿಸನ್ ಅಂದರೆ ಯಾವುದನ್ನು ಮೆಡಿಕಲ್ ಬೆನಿಫಿಟ್ಸ್ಗೆ ಅಂತ ಒಂದಷ್ಟು ಅಲಾಟ್ ಮಾಡಿರ್ತೀವಿ. ಆ ವರ್ಷ ಯಾರೂ ಜಾಸ್ತಿ ಕ್ಲೈಮ್ ಮಾಡಲಿಲ್ಲ, ಆಗ ಅದು ಉಳಿದು ಬಿಡುತ್ತೆ ಆ ದುಡ್ಡು. ಅವನ ದೃಷ್ಟಿಕೋನ ಎಷ್ಟು ಚೆನ್ನಾಗಿದೆ ನೋಡಿ. ವ್ಯಾಧಿತ ಶೇಷ ಅಂತ ಹೇಳ್ತಾನೆ. ಮತ್ತು ಅಂತರಾರಂಭ ಶೇಷ ಅಂತ,
ಏನೋ ಕೋಟೆ ಗೋಡೆ ಇತ್ಯಾದಿಗಳನ್ನೆಲ್ಲ ಸರಿ ಮಾಡಬೇಕಾಗಿರುತ್ತೆ, ಅದಕ್ಕಿಷ್ಟು ಬಜೆಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಇಟ್ಟಿರ್ತೀವಿ. ಅದಕ್ಕಿಂತ ಕಡಿಮೆನಲ್ಲೇ ಆಗಿಬಿಡುತ್ತೆ. ಆಗ ಉಳಿದಂಥದ್ದು ಅರ್ಘವೃದ್ಧಿ ಅಂತ. ಕಡಿಮೆ ಬೆಲೆ ಕೊಂಡಂಥ ಸರಕುಗಳು ಜಾಸ್ತಿ ಬೆಲೆಗೆ ಮಾಡಲ್ಪಟ್ಟಾಗ ರಾಜನೇ ಡಿಸ್ಟ್ರಿಬ್ಯೂಷನ್ ಕೈಗೊಂಡಾಗ ಆಗುವುದು ಅಂತ. ಮತ್ತು ಉಪಜ ಅಂತ, ಅದು ಯಾವುದು ಅಂದರೆ ನಿಷಿದ್ಧವಾದ ಮಾಲುಗಳನ್ನು ಏನಾದರೂ ಅಕಸ್ಮಾತ್ ಮಾರುವಂಥ ಸಂದರ್ಭ ಬಂದರೆ ದುಡ್ಡು ಬಂದುಬಿಡೋದು. ಗಾಂಜಾ ಅಫೀಮಿಂದ ಮೊದಲುಗೊಂಡು ಎಂತೆಂಥದ್ದು ಅದು ಹಾಗೆ ಬಂದುಬಿಡ್ಬೋದು ಅಂತಂತಾನೆ. ಮತ್ತು ಕ್ರಯ ಸಂಘರ್ಷ, ಹರಾಜು ಇತ್ಯಾದಿಯಲ್ಲಿ ಇದಕ್ಕಿಂತಕ್ಕೆ ಜಾಸ್ತಿ ಬಿಡ್ಡಾಗುವಂಥದ್ದು. ಹರಾಜು ಲಿಲಾವು ಇದೆಯಲ್ಲ, ಬಿಡ್ಡಿಂಗ್, ಅದಕ್ಕೆ ಕ್ರಯ ಸಂಘರ್ಷ ಅನ್ನುವ ಶಬ್ದ ಅವನು ಬಳಸ್ತಾನೆ ಕೌಟಿಲ್ಯ. ತುಂಬ ಸೊಗಸಾಗಿರ್ತಕ್ಕಂಥದ್ದು ಈ ರೀತಿಯಾದ ಶಬ್ದಗಳೇನೆ. ಹೀಗೆ ಇಷ್ಟೆಲ್ಲ ರೀತಿಯಿಂದ ಬರುತ್ತೆ. ಅವನ ಕಡೆಗೆ ಹೇಳ್ತಾನೆ, ಏವಂ ಕುರ್ಯಾತ್ ಸಮುದಯಂ ವೃದ್ಧಿಂಚಾಯಸ್ಯ ದರ್ಶಯೇತ್ ಹ್ರಾಸಂ ವ್ಯಯಂಚ ಯಃ ಪ್ರಾಜ್ಞ ಸಾಧಯಚ್ಚ ವಿಪರ್ಯಯಂ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ಖರ್ಚು ಕಡಿಮೆಯಾಗಿ ಲಾಭ ಜಾಸ್ತಿ ಆಗಬೇಕು. ಆಯಸ್ತೆ ವಿಪುಲ ಕಶ್ಚಿತ್ ಆಯಾದಲ್ಪತರೋ ವ್ಯಯ. ರಾಮಾಯಣದಲ್ಲಿ ಭರತನಿಗೆ ರಾಮ ಹೇಳಿದ್ದು ಇದೇ ಮಾತು. ಆಮೇಲೆ ಏಜಿಸ್ ಆಫೀಸ್ ಅಂತೀವಲ್ಲ, ಅದು ಅಕ್ಷಪಟಲ ಅಂತ ಕರೀತಾನೆ. ಅಲ್ಲಿ ಲೆಕ್ಕದ ಪುಸ್ತಕಗಳನ್ನು ಎಲ್ಲವನ್ನ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು. ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಎಷ್ಟು ಇಲಾಖೆ ಇರುತ್ತೆ, ಅವುಗಳಿಗೆ ಹೆಸರುಗಳೇನು, ಅವುಗಳಲ್ಲಿ ಎಷ್ಟೆಷ್ಟು ಇನ್ಕಮ್ಮು ಎಕ್ಸ್ಪೆಂಡಿಚರ್ ಇದೆ, ಮತ್ತು ಅವುಗಳಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವರುಗಳ ಹಿನ್ನೆಲೆ ಏನು, ಮತ್ತು ಅವರುಗಳಿಗೆ ದಿನದ ಕೂಲಿ ಏನು, ಮತ್ತು ಅವರುಗಳಿಗೆ ಗ್ರ್ಯಾಚುಟಿ, ಪ್ರಾವಿಡೆಂಟ್ ಫಂಡು ಈ ರೀತಿಯಾದ ವ್ಯವಸ್ಥೆ ಇದ್ದರೆ ಅದು ಎಷ್ಟು, ಮತ್ತು ಅವ್ರಿಗೆ ಆಗಾಗ ಏನಾದರೂ ಸಾಲ ಕೊಡಬೇಕು ಅಂತಂದರೆ ಅದಕ್ಕೆ ಹೇಗೆ ಬಡ್ಡಿ ವಸೂಲಿ ಮಾಡಬೇಕಾಗತ್ತೆ, ಈ ಥರ ಎಲ್ಲ ಅಂಶಗಳನ್ನು ಬರೆದಿಡಬೇಕು ಅಂತ ಹೇಳ್ತಾನೆ. ಮತ್ತು ಅಲ್ಲಿರ್ತಕ್ಕಂಥ ಸ್ಥಿರ ಚರಾಸ್ತಿ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು, ಕುರ್ಜಿ, ಮೇಜು, ಫ್ಯಾನ್ ಮೊದಲುಗೊಂಡು ಅವುಗಳನ್ನೆಲ್ಲ ಯಾವ ರೀತಿಯಾದದ್ದು ಅದನ್ನು ಬರೀಬೇಕು. ಮತ್ತು ಅವರಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು, ಮದುವೆ ಆಗಿದ್ದರೆ ಆಗಿಲ್ಲದೆ ಇದ್ದರೆ ಮಕ್ಕಳೆಷ್ಟು, ಈ ಥರ ಪ್ರತಿಯೊಂದನ್ನೂ ಬರೆದು ಅಕೌಂಟ್ಸನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತಂತಾನೆ. ಇಂಡಿಯನ್ಸಿಗೆ ದಾಖಲೆ ಮಾಡುವ ಪ್ರವೃತ್ತಿ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಪ್ರಪಂಚದಲ್ಲಿ ಯಾವ ದೇಶದಲ್ಲಿಯೂ ಈ ಪ್ರಮಾಣದ ಶಾಸನಗಳು ಸಿಕ್ಕಿಲ್ಲ. ಅದರೊಳಗೂ ಕರ್ನಾಟಕ, ತಮಿಳುನಾಡು ನಂಬರ್ 1 ತಮಿಳುನಾಡು, ಆಮೇಲೆ ಬರುವಂಥದ್ದು ಎರಡನೇದು ಕರ್ನಾಟಕ. ಉತ್ತರ ಭಾರತದಲ್ಲಿ ಇದ್ದಿರಬೇಕು, ಮುಸಲ್ಮಾನರು ಬಂದರು ಸರ್ವನಾಶ ಮಾಡಿ ಹೋದರು. ಆದರೆ ಈ ದೃಷ್ಟಿಯಿಂದ ಕಂಡಾಗ ನಿತ್ಯದ ಆಯ, ವ್ಯಯ, ದಾನ ಇತ್ಯಾದಿ ಪ್ರತಿಯೊಂದು ಅಂಶಗಳಿಗೂ ಸಂಬಂಧಪಟ್ಟಂತೆ ಎಷ್ಟು ವ್ಯವಸ್ಥೆ ಆಗ್ತಾ ಇತ್ತು ಅನ್ನುವುದು ಗೊತ್ತಾಗುತ್ತೆ. ಮತ್ತು ದೇಶದ ವೃತ್ತಾಂತವನ್ನು ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ರಾಜ ಕೇಳ್ತಾ ಇರಬೇಕು. ಒಮ್ಮೆ ಕೇಳಿದ್ದು ಮತ್ತೆ ಇನ್ನೊಮ್ಮೆ ಮಗದೊಮ್ಮೆ ಕ್ಲಾರಿಫೈ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳ್ಬಿಟ್ಟಂತಾನೆ. ಅಧಿಕಾರಿಗಳು ಏನಾದರೂ ನಷ್ಟ ಮಾಡಿದ್ರೆ ಆ ನಷ್ಟ ಪ್ರಮಾಣಕ್ಕೆ ಅನುಸಾರವಾಗಿ ಏಕಗುಣಾಧಿಕೋ ದಂಡ ಅಂತಂತಾನೆ. ಮಿನಿಮಮ್ ಅದಷ್ಟು ಪ್ಲಸ್ ಇನ್ನೊಂದಷ್ಟು ಪೆನಾಲ್ಟಿನ ವಸೂಲಿ ಮಾಡಬೇಕು ಅಂತ. ಅದು ಮನುವಿನ ಅಭಿಪ್ರಾಯ. ಆದರೆ ಪರಾಶರ ಅವನ ಅನುಯಾಯಿಗಳು ಹೇಳ್ತಾರೆ 8 times ಲಾಸ್ ಪೆನಾಲ್ಟಿ ಕ್ಲೇಮ್ ಮಾಡಬೇಕು ಅಂತ. ಬೃಹಸ್ಪತಿ 10 ಪಟ್ಟು ಅಂತಾನೆ. ಶುಕ್ರ ಮತ್ತು ಅವನ ಪರಂಪರೆಯವರು 20 ಪಟ್ಟು ಅಂತಾರೆ. ಆದರೆ ಕೌಟಿಲ್ಯ ಸಂದರ್ಭ ನೋಡಿಕೊಂಡು ಹಾಕಬೇಕಾಗುತ್ತೆ. ಸುಮ್ಮನೆ ಎರಾಬಿರಿ ಯದ್ವಾ ತದ್ವಾ 20 ಪಟ್ಟು 30 ಪಟ್ಟು ಅಂದರೆ ಯಾರೂ ಅಧಿಕಾರಿಗಳ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟಂತಾನೆ. ಈ ಲೆಕ್ಕ ಎಲ್ಲ ತೋರಿಸೋದಕ್ಕೆ ಆಷಾಢ ಮಾಸದಲ್ಲಿ ಬರಬೇಕು ಅಂತ ನಾನು ಹೇಳಿದ್ನಲ್ಲ, ಆ ಪುಸ್ತಕಗಳನ್ನೆಲ್ಲ ಸೀಲ್ ಮಾಡಿ ತರಬೇಕು ಅಂತಾನೆ, ಒಂದು ಕಡೆ ಇಡಬೇಕು ಅಂತಾನೆ. ಆಮೇಲಿಂದ ತಿದ್ದಾವಣೆ ಮಾಡೋದಕ್ಕೆ ಆಗಬಾರ್ದು ಅಂತ. ಮತ್ತು ಅವರುಗಳು ಒಬ್ಬೊಬ್ರದ್ದು ಇದು ಮಾಡುವಾಗ ಮತ್ತೊಬ್ಬರ ಜೊತೆ ಅವ್ರು ಕನ್ಸಲ್ಟ್ ಮಾಡ್ತಾ ಇರಬಾರ್ದು. ಒಬ್ಬೊಬ್ಬ ಶಾನುಭೋಗ್ರ ಹತ್ರನೂ ಪ್ರತ್ಯೇಕವಾಗಿ ತೊಗೋಬೇಕು. ಅವ್ರು ಕನ್ಸಲ್ಟ್ ಮಾಡಿಕೊಂಡು ಮತ್ತೊಂದು ಕಣ್ಣು ಸನ್ನೆ ಎಲ್ಲ ಮಾಡಿಕೊಂಡು ಲೆಕ್ಕಗಳನ್ನು ತಿದ್ದಿಸ್ಕೊಳ್ಳೋ ಹಾಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟಂತಾನೆ. ಇದೆಲ್ಲ ನೋಡಿದಾಗ ಅವನು ಎಷ್ಟು ಸೂಕ್ಷ್ಮತರವಾಗಿ ಗ್ರಹಣ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿ ಕೂಡ ಅಷ್ಟೇ, ಲೆಕ್ಕದಲ್ಲಿ ಪುಸ್ತಕಗಳಲ್ಲಿ ಬರೀಬೇಕಾದ್ರೆ ದಿವಸ 5 day ವೀಕ್ ಆಗಿತ್ತು. ಆಗ ಪಕ್ಷ, ತಿಂಗಳು, 4 ತಿಂಗಳು, ವರ್ಷ, ಈ ಥರ 5 day ವೀಕ್ ಅಂದರೆ ವೀಕ್ ಸಿಸ್ಟಮ್ ಆಗಿ ಇದ್ದಿದ್ದಲ್ಲ. ಆದರೆ 5 ದಿವಸಗಳ ಒಂದು ಘಟಕ ಅಂತ ನೋಡ್ತಾ ಇದ್ರು ಅಂತ. ಅಂದರೆ ಒಂದು ಪಕ್ಷ ಅಂದರೆ 15 ದಿವಸ, ಅದನ್ನು 3 ಭಾಗ ಮಾಡಿ 5 ದಿವಸ ಅಂತ ಮಾಡ್ತಾಯಿದ್ರು. ದಿವಸ 5 ದಿವಸ ಪಂಚಾಹ ಅಂತ ಕರಿಬಹುದು.
ಆಮೇಲಿಂದ ಪಕ್ಷ, ಮತ್ತು ತಿಂಗಳು, ಆಮೇಲೆ ಚಾತುರ್ಮಾಸ್ಯ ಅಂತ, ಆ ಥರ 3 ಯೂನಿಟ್ಸು, 4 3 ಅಂತ, ಮತ್ತು ವರ್ಷ ಅಂತ ವಿಭಾಗ ಮಾಡಿಕೊಂಡು ಆಯಾ ರೀತಿಯಲ್ಲಿ ಆದಾಯ ವೆಚ್ಚ ಇವುಗಳದ್ದೆಲ್ಲನೂ ಲೆಕ್ಕವನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಲೇಖಕರು ತಪ್ಪು ಬರೆದರೆ ಅದಕ್ಕೆ ಏನೇನು ಅಂತ ಪೂರ್ವ ಸಾಹಸ ಅಂತ 250 ಪಣ ದಂಡ ಹಾಕಬೇಕಾಗುತ್ತೆ, ಸುಳ್ಳು ಲೆಕ್ಕ ಎಲ್ಲ ಬರೆಯುವಂಥವರಿಗೆ ಅಂತ. ಮತ್ತು ಅದನ್ನು ಬರೆದಿದ್ದನ್ನು ಕ್ಲಿಯರಾಗಿ ಲೆಜಿಬಲ್ಲಾಗಿ ಬರೀಬೇಕು, ಚಿತ್ತು ಮಾಡಬಾರ್ದು, ಹೊಡೆಯಬಾರ್ದು, ಅದನ್ನೆಲ್ಲವನ್ನು ಹೇಳ್ತಾನೆ. ಯಾರು ಕ್ರಮ ತಪ್ಪಿ ಬರೀತಾನೋ, ಮತ್ತು ಯಾರು ತಿದ್ದಿ ಬರೀತಾನೋ, ಮತ್ತು ಇನ್ಕಾರಿಜಿಬಲ್ ಆಗಿರುವಂಥ ರೈಟಿಂಗ್ ಯಾರು ಮಾಡ್ತಾನೋ ಬ್ರಹ್ಮಲಿಪಿ, ಅವರಿಗೆಲ್ಲರಿಗೂ ಪನಿಷ್ಮೆಂಟ್ ಕೊಡಬೇಕು, 12 ಪಣ ದಂಡ ಅಂತ ಹೇಳ್ಬಿಟ್ಟು ಹಾಕ್ತಾನೆ. ಆಮೇಲೆ ಅಪರಾಧಂ ಸಹೇತಾಲ್ಪಂ ತುಷ್ಯೇದಲ್ಪೇಪಿ ಚೋದಯೇ ಮಹೋಪಕಾರಂಚ ಅಧ್ಯಕ್ಷಂ ಪ್ರಗ್ರಹೇಣಾಭಿ ಪೂಜೆಯೇತ್ತಂತ. ಆಯಾ ಇಲಾಖೆಗಳನ್ನು ನೋಡಿಕೊಳ್ಳುವ ಅಧ್ಯಕ್ಷರು ಯಾರಿರ್ತಾರೆ, ಸೆಕ್ರೆಟ್ರೀಸು, ಅವರು ಅಲ್ಪ ಸ್ವಲ್ಪ ಅಪರಾಧ ಮಾಡಿದ್ರೆ ರಾಜ ತಾಳ್ಕೊಳ್ಬೇಕು, ಅವರು ಸ್ವಲ್ಪ ಪ್ರಾಫಿಟ್ ತೋರಿಸಿದ್ರು ಬಹಳ ಮೆಚ್ಚಿಕೊಳ್ಳಬೇಕು, ತುಂಬ ದೊಡ್ಡ ಲಾಭವನ್ನು ಉಪಕಾರವನ್ನು ಮಾಡಿದ್ರೆ ಅವರಿಗೆ ಸನ್ಮಾನ ಮಾಡಿ ಅವರನ್ನು ದೀರ್ಘಕಾಲ ಸರ್ವೀಸಲ್ಲಿ ಉಳಿಸಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ರಿಟೈರ್ಮೆಂಟನ್ನು ಆಯಾ ರೀತಿಯಲ್ಲಿ ಡಿಸ್ಕ್ರಿಷನ್ಗೆ ತಕ್ಕಂತೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಅನ್ನುವುದನ್ನು ಹೇಳ್ತಾನೆ. ಮತ್ತು ಆ ಖಜಾನೆ ಪೂರ್ಣವಾಗಿ ಯಾವ ರೀತಿ ರಕ್ಷಿತವಾಗಬೇಕು, ಖಜಾನೆ ಕ್ಷೀಣವಾಗೋದು, ಕೋಶ ಕ್ಷೀಣವಾಗೋದು ಯಾವ ಕಾರಣದಿಂದ ಅಂದರೆ ಟ್ಯಾಕ್ಸೇಷನ್ ಸರಿಯಾಗಿಲ್ಲದೆ ಇದ್ದರೆ, ಮತ್ತು ಕಲೆಕ್ಟ್ ಮಾಡಿದ್ದನ್ನು ಬೊಕ್ಕಸಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿಸದೇ ಇದ್ದರೆ, ಮತ್ತು ಸರಿಯಾಗಿ ಅಕೌಂಟಿಂಗ್ ಮಾಡದೇ ಇದ್ದಾಗ, ಈ ಥರದ್ದು ಬೇಕಾದಷ್ಟು ಕಾರಣಗಳನ್ನು ತೆಗೆದುಕೊಂಡು ಅವುಗಳನ್ನು ಕೂಡ ಅವನು ವಿವರಣೆ ಕೊಡ್ತಾನೆ. ಮತ್ತು ರಾಜದ್ರವ್ಯವನ್ನು 40 ಬಗೆಯಲ್ಲಿ ಅಪಹರಣ ಮಾಡ್ತಾರೆ ಜನ. ಆ 40 ಬಗೆ ಯಾವುದು ಅಂತ ಹೇಳ್ಬಿಟ್ಟು ಅಂತಾನೆ. ಆಗಿಂದಾಗೆ ಬಂದ ಇನ್ಕಮನ್ನು ಬಹಳ ಲೇಟಾಗಿ ಬಂತು ಅಂತ ತೋರಿಸುವಂಥದ್ದೊಂದು, ಮತ್ತು ಆಮೇಲೆ ಬಂದದ್ದನ್ನು ಮೊದಲೇ ಬಂದುಬಿಡ್ತು ಅಂತ ಅಂದ್ಬಿಡೋದು, ಈ ವರ್ಷದ ಇನ್ಕಮ್ ಹೋದ ವರ್ಷದ್ದು ಅನ್ನುವಂತೆ ಮಾಡಿಬಿಡೋದು, ಬಂದಿದ್ದನ್ನು ಬರಲಿಲ್ಲ ಅಂತ ಅನ್ನೋದು, ಮತ್ತು ವಸೂಲಾಗಿದ್ದನ್ನು ವಸೂಲಾಗಿಲ್ಲ ಅಂತ ಅನ್ನುವಂಥದ್ದು, ಪೂರ್ಣ ಬಂದಿದ್ದರೆ ಭಾಗಶಃ ಬಂದಿದೆ ಅಂತ ತೋರಿಸುವಂಥದ್ದು, ಹೀಗೆಲ್ಲ ಮಾಡಿಕೊಂಡು ಆಮೇಲೆ ಅವನು ಹೇಳುವ ಇನ್ನೂ ಕೆಲವು ಸ್ವಾರಸ್ಯಕಾರಿಯಾಗಿದೆ. ನಂಬರ್ ಆಫ್ ಜಾಬ್ಸನ್ನು ಜಾಸ್ತಿ ತೋರಿಸ್ಬಿಡೋದು, ಆಮೇಲಿಂದ ನಂಬರ್ ಆಫ್ ಡೇಸ್ ಆಫ್ ವರ್ಕನ್ನು ಜಾಸ್ತಿ ತೋರಿಸುವಂಥದ್ದು, ಆಮೇಲಿಂದ ಎಕ್ಸ್ಪೆಂಡಿಚರ್ನ ಜಾಸ್ತಿ ಆಯಿತು ಅಂತ ಮಾಡೋದು. ಈ ಥರ ಎಲ್ಲ ಮಾಡುವಾಗ ಪಂಚಾಂಗದ ಜೊತೆಗೆ ಸರಿಯಾಗಿ ಅವ್ರು ಹೊಂದಿಕೊಂಡಿರೋದಿಲ್ಲ, ತಪ್ಪುಗಳು ಮಾಡಿಬಿಡ್ತಾರೆ, ಅದರಿಂದ ಹಿಡ್ಕೋಬಹುದು ಅಂತ ಬೇರೆ ಅವನು ಹೇಳ್ತಾನೆ. ಆಮೇಲೆ ಧರ್ಮಾರ್ಥವಾಗಿ ಮಾಡಿದಂಥ ಕೆಲಸಗಳನ್ನು ದುಡ್ಡು ವಸೂಲಿ ಮಾಡ್ಕೊಂಡು ಬಿಡೋದು, ಆಮೇಲಿಂದ ಕೆಲಸ ಪೂರ್ಣವಾಗೋದಕ್ಕೆ ಅಲ್ಪ ಬಜೆಟ್ ಅಂತ ಹೇಳಿಬಿಟ್ಟು ಆಮೇಲೆ ಜಾಸ್ತಿ ಆಯಿತು ಬಜೆಟ್ ಅಂತ ಮಾಡಿಬಿಡುವಂಥದ್ದು, ಆಮೇಲಿಂದ ಕೃತ್ರಿಮವಾದಂಥ ವೆಯ್ಟ್ಸು ಇತ್ಯಾದಿಗಳನ್ನು ಇಟ್ಕೊಂಡು ಬಿಟ್ಟಿದ್ದೂ ವಂಚನೆ ಮಾಡಿಬಿಡುವಂಥದ್ದು, ವೆಯ್ಟ್ಸು ಮೆಷರ್ಮೆಂಟ್ಸು ಇತ್ಯಾದಿ, ಮತ್ತು ಕೌಂಟಿಂಗಲ್ಲಿ ತಪ್ಪು ಮಾಡಿಸುವಂಥದ್ದು, ಆಮೇಲಿಂದ ಇಳಿಯೋದಿದ್ದರೆ ಅಲ್ಲಿ ಸರಕ್ಕಂತ ಅಳೆದ್ಬಿಟ್ಟು 3/4 ಲೀಟ್ರೆ 1 ಲೀಟ್ರಿಗೆ ಬದಲಾಗಿ ಹಾಕಿಬಿಡುವಂಥದ್ದು ಮಾಡ್ತಾರಲ್ಲ, ಈ ರೀತಿಯಾದದ್ದು ಈಗ ಬೇಕಾದಷ್ಟಾಗುತ್ತೆ. ಅದನ್ನು ಹೇಗೆ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದೆಲ್ಲ ತುಂಬ ವಿಸ್ತಾರವಾಗಿ ಬಹಳ ಚೆನ್ನಾಗಿ ಅವನು ಹೇಳ್ತಾನೆ. ಒಂದೊಂದು ಪ್ರಕರಣಗಳನ್ನು ನೋಡ್ತಾ ಹೋದರೆ ಬಹಳ. ಆಮೇಲೆ ಈ ಅಧ್ಯಕ್ಷರು ಅಂದರೆ ಸೆಕ್ರೆಟರೀಸು, ಮಿನಿಸ್ಟರ್ಸ್ ಅಂತ, ಅವರಲ್ಲಿ ಸ್ತ್ರೀ ವ್ಯಸನಿಗಳು, ಮದ್ಯವ್ಯಸನಿಗಳು ಇದ್ದರೆ ಆ ವ್ಯಸನಕ್ಕೆ ಅವರ ವೇತನದಲ್ಲಿ ಎಷ್ಟು ಹೋಗ್ತಾ ಇದೆ, ಮತ್ತು ಕ್ಯಾನ್ ದೆ ಮ್ಯಾನೇಜ್ ದೋಸ್ ವೈಸಸ್ ವಿತ್ ದೇರ್ ಸ್ಯಾಲ್ರಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಾನೆ. ಈಚಿನ ಕಾಲದಲ್ಲಿ ಗೌರ್ಮೆಂಟ್ ಅಫೀಷಿಯಲ್ಸ್ ಅಷ್ಟು ಈ ವೈಸಸ್ಸಿಗೆ ತುತ್ತಾದವರು ಪ್ರಾಯಶಃ ಇನ್ಯಾರೂ ಇಲ್ಲ ಅನಿಸುತ್ತೆ. ಕೆಳಗಿಂದ ಮೇಲಿನವರೆಗೂ ಅಂಥದ್ದಾಗಿದೆ. ಅದಕ್ಕೆ ಡಿಸ್ಪ್ರಪೋರ್ಷನೇಟ್ ಆಗಿರುವಂಥ ಇನ್ಕಮ್ಮು, ಎಕ್ಸ್ಪೆಂಡಿಚರು ಅದನ್ನು ಗಮನಿಸ್ಕೊಂಡಾಗ ಕೌಟಿಲ್ಯ ಎಷ್ಟು ಅಂತ. ಆ ಥರ ಇದ್ದಾಗ ಡಬಲ್ ದಿ ಸ್ಯಾಲ್ರಿ ಅವರಿಗೆ ಪೆನಾಲ್ಟಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ನಿಧಿಗಳೆಲ್ಲ ಸಿಕ್ಕಿದಾಗ ಅದು ಯಾರಿಗೆ ಎಷ್ಟು ಸೇರಬೇಕು ಅನ್ನುವಂಥ ಆ ವಿಷಯವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ತಾನೆ. ಅಧಿಕಾರಿಗಳ ಪನಿಷ್ಮೆಂಟಿಗೆ ಸಂಬಂಧಪಟ್ಟಂಥದ್ದನ್ನೇ ಬೇಕಾದಷ್ಟು ವಿಶೇಷವಾಗಿ ಅವನು ಹೇಳ್ತಾನೆ. ಇಲ್ಲಿ ನೋಡಿ, ಲಂಚ ನಿರೋಧದ ಬಗ್ಗೆ ಹೇಳ್ತಾನೆ. ಯಥಾ ಹ್ಯನಾಸ್ವಾದಯಿತು ನ ಶಕ್ಯಂ ಜಿಹ್ವಾತಲಸ್ಥಂ ಮಧುವಾ ವಿಷಂ ವಾ ಅರ್ಥಸ್ಥತಾ ಹ್ಯರ್ಥಚರೇಣ ರಾಜ್ಞ ಸ್ವಲ್ಪೋಪ್ಯನಾಸ್ವಾದಯಿತು ನ ಶಕ್ಯ. ನಾಲಿಗೆ ಮೇಲೆ ಜೇನನ್ನಿಟ್ಟರೂ ಚಪ್ಪರಿಸದೇ ಇರೋಕ್ಕಾಗೋಲ್ಲ, ವಿಷ ಇಟ್ಟರೂ ಚಪ್ಪರಿಸದೇ ಇರೋಕ್ಕಾಗೋಲ್ಲ. ಹಾಗಾಗಿ ಕೈಯಲ್ಲಿ ಬೇರೆಯವರು ದುಡ್ಡಿದ್ದರೆ
ಅದನ್ನು ಮಿಸ್ಯೂಸ್ ಮಾಡದೇ ಇರುವಂಥ ಸಂದರ್ಭ ತುಂಬ ತುಂಬ ರೇರು. ರಾಜಧರ್ಮವನ್ನು ಅಲ್ಪ ಸ್ವಲ್ಪವಾದರೂ ಎಂಥ ಅಧಿಕಾರಿಯಾದರೂ ಹೇಗೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನುಂಗುಬಿಡ್ತಾನೆ. ಅದಕ್ಕೆ ಎಚ್ಚರಿಕೆಯಲ್ಲಿರಬೇಕು. ಮತ್ಸ್ಯ ಯಥಾ ಅಂತಃಸಲಿಲೆ ಚರಂತೋ ಜ್ಞಾತುಂ ನ ಶಕ್ಯ ಸಲಿಲಂ ಪಿಬಂತಹ ಯುಕ್ತಾಸ್ತಥಾ ಕಾರ್ಯವಿಧೋ ನಿಯುಕ್ತಾ ಜ್ಞಾತುಂ ನ ಶಕ್ಯಾ ಧನಮಾದದಾನಾಹ. ನೀರಲ್ಲಿರುವ ಮೀನು ನೀರು ಕುಡಿದಿದ್ದು ಬಿಟ್ಟಿದ್ದು ಹೇಗೆ ತಿಳಿಯೋಲ್ವೋ ಹಾಗೆ ಸರ್ಕಾರದ ಅಧಿಕಾರಿಗಳು ನುಂಗುದರ ಇಲ್ಲವ ಹೇಳೋದು ಕಷ್ಟವಾಗುತ್ತೆ. ಅಪಿಶಕ್ಯ ಗತಿರ್ಜ್ಞಾತುಂ ಪತತಾಂ ಖೇ ಪತತ್ರಿಣಾಂ ನತು ಪ್ರಚ್ಛನ್ನ ಭಾವಾನಾಂ ಯುಕ್ತಾನಾಂ ಚರತಾಂ ಗತಿ. ಆಕಾಶದ ಪಕ್ಷಿಗಳ ಚಲನವಲನದ ಹಾದಿಯನ್ನಾದರೂ ಗುರುತಿಸಬಹುದು, ಆದರೆ ರಾಜಸೇವಕರ ವಂಚನೆ, ಕೈತವ, ಕಪಟ, ತಟವಟ ಗುರುತಿಸೋದು ಕಷ್ಟವಾಗುತ್ತೆ. ಅಸ್ರಾವಯೇಚ್ಚೋಪಚಿತಾನ್ ವಿಪರ್ಯಸ್ಯೇಚ್ಚ ಕರ್ಮಸು ಯಥಾನ ಭಕ್ಷಯತ್ಯರ್ಥಂ ಭಕ್ಷಿತಂ ನಿರ್ವಮಂತಿವ. ಇನ್ನು ಈ ಥರ ಲಂಚ ತಗೊಂಡಂಥ ಅಧಿಕಾರಿಗಳಿಂದ ನುಂಗಿದ್ದನ್ನೆಲ್ಲ ಕಕ್ಕಿಸಬೇಕು, ನಿರ್ವಮಂತಿ ಕಕ್ಕಿಸಬೇಕು. ಅವರ ಸ್ಥಾನದಿಂದ ಕಿತ್ತಾಕ್ಬಿಟ್ಟು ನಿಕೃಷ್ಟ ಸ್ಥಾನಕ್ಕೆ ಡಿಪ್ರಮೋಟ್ ಮಾಡಬೇಕು. ಮತ್ತು ಅವರು ಎಂದೂ ಲಂಚ ತಗೊಳ್ಳದೇ ಇರುವಂತೆ ಮಾಡಬೇಕು. ಕಷ್ಟ ಇದು, ಆದರೂ ಏನು ಮಾಡುವುದು. ನ ಭಕ್ಷಯಂತಿ ಯತ್ವರ್ಥಾನ್ ನ್ಯಾಯತೋ ವರ್ಧಯಂತಿ ಚ ನಿತ್ಯಾಧಿಕಾರ ಕಾರ್ಯಾಸ್ತೆ ರಾಜ್ಞ ಪ್ರಿಯಹಿತೇತರ ಅಂತ ಹೆಜ್ಜೆಜ್ಜೆಗೂ ಪರಿಶೀಲನೆ ಮಾಡಿಕೊಂಡು ಯೋಗ್ಯ ಅಧಿಕಾರಿಗಳು ಕ್ಲೀನ್ ಹ್ಯಾಂಡ್ಸನ್ನು ಅಪಾಯಿಂಟ್ ಮಾಡಬೇಕು ಅಂತಾನೆ. ರಾಮಾಯಣದಿಂದ ಮೊದಲುಗೊಂಡು ಉತ್ಕೋಚ ಲಂಚದ ಪ್ರಸ್ತಾವ ಇದ್ದದ್ದೇ ಹೌದು. ಅಂದರೆ ಕರಪ್ಷನ್ ಅನ್ನುವುದು ಲೋಕಸಿದ್ಧ, ಅದರಿಂದ ಅದನ್ನು ಒಪ್ಪಿಕೊಳ್ಳಬೇಕು ಅಂತ ಮಾತ್ರ ಎಂದಿಗೂ ತಾತ್ಪರ್ಯವಲ್ಲ. ಅದನ್ನು ಕೌಟಿಲ್ಯ ಹೇಳ್ತಾನೆ. ಇನ್ನು ಈ ಗೌರ್ಮೆಂಟ್ ಅಫಿಷಿಯಲ್ ಲೆಟರ್ಸನ್ನು ಹೇಗೆ ಬರೆಯೋದು ಅದರ ಬಗ್ಗೆ ಹೇಳ್ತಾನೆ. ಶಾಸನ ಅದರ ರೀತಿಯಲ್ಲ. ಇದರ ಬಗ್ಗೆ ನಾರದೀಯ ವಿಷ್ಣು ಸ್ಮೃತಿ ಅದರ ವ್ಯಾಖ್ಯಾನದಲ್ಲೆಲ್ಲ ತುಂಬ ತುಂಬ ವಿಷಯ ಬರುತ್ತೆ. ನಾನು ಒಂದು ವಿಸ್ತಾರವಾದ ಲೇಖನವನ್ನೇ ಬರೆದಿದ್ದೀನಿ, ಅಫಿಷಿಯಲ್ ಲೆಟರ್ಸ್ ಇನ್ ಏನ್ಷೆಂಟ್ ಇಂಡಿಯಾ ಅಂತಲೇ. ಬಹಳ ವಿಸ್ತಾರವಾದಂಥ ಒಂದು ವಸ್ತು ಅದು. ಅರ್ಥಶಾಸ್ತ್ರದಲ್ಲಿಯೇ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಅಲ್ಲಿ ನೋಡಿ, ಲೇಖನ ಯಾವ ರೀತಿಯಾಗಿ ಬರೀಬೇಕು ಅಂತಂದರೆ ಅದರ ವಿವರಗಳನ್ನೆಲ್ಲನೂ ಅವನು ಕೊಡ್ತಾನೆ. ಆ ವ್ಯಕ್ತಿ ಯಾರು, ಅವನ ಜಾತಿ, ಕುಲ, ಅಧಿಕಾರ, ವಯಸ್ಸು, ವಿದ್ಯಾರ್ಹತೆ, ಕಸುಬು, ಸಂಪತ್ತು, ಸದಾಚಾರ, ವಾಸಸ್ಥಾನ, ಕಾಲ, ವಿವಾಹ ಸಂಬಂಧ ಇತ್ಯಾದಿ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕು ಬರೆಯೋರ್ದು. ಅವರು ಸರಿಯಾಗಿ ಬರೀಬೇಕು ಅಂತೆಲ್ಲ. ಮತ್ತು ಒಂದು ಬರವಣಿಗೆ ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿ ಅರ್ಥಕ್ರಮ ಇರಬೇಕು, ಅನ್ಯೋನ್ಯ ಸಂಬಂಧ ಇರಬೇಕು, ಪರಿಪೂರ್ಣತೆ ಇರಬೇಕು, ಭಾಷೆಯಲ್ಲಿ ಮಾಧುರ್ಯ ಇರಬೇಕು, ಮತ್ತು ಪ್ರೆಸೆಂಟೇಷನ್ನಲ್ಲಿ ಒಂದು ಔದಾರ್ಯ ಇರಬೇಕು. ಇವೆಲ್ಲ ಲೇಖಕನ ಸಂಪತ್ತಾಗುತ್ತೆ, ಲೇಖನದ ಸಂಪತ್ತಾಗುತ್ತೆ. ಅಂದರೆ ಅನ್ಯಾರ್ಥಗಳಿಗೆ ಅವಕಾಶ ಕೊಡದಂತೆ ಇರಬೇಕು ಅಂತ, ಅನ್ಆಂಬಿಗ್ಯಸ್ ಆಗಿರಬೇಕು ಅಂತ ಹೇಳ್ತಾನೆ. ಮತ್ತು ಪರಸ್ಪರ ವಿರೋಧ, ಕಾಂಟ್ರಡಿಕ್ಟಿಂಗ್ ಆಗಿರಬಾರ್ದು. ಅದನ್ನು ಹಿಡ್ಕೊಂಡು ಕೋರ್ಟಲ್ಲಿ ರಾಮ್ ಜೇಠ್ಮಲಾನಿ ಅಂತವರು ಕಾಳಿನ ಬೋಳಿ ಮಾಡ್ತಾರೆ, ಬೋಳಿನ ಕಾಳಿ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಎಚ್ಚರದಲ್ಲಿರಬೇಕು ಅಂತ. ಮತ್ತು ಹೇತು, ಉದಾಹರಣ, ದೃಷ್ಟಾಂತ ಇತ್ಯಾದಿ ಎಲ್ಲ ಕೊಟ್ಟು ಪ್ರಕೃತವನ್ನು ಪುಷ್ಟಿ ಮಾಡಬೇಕು. ಅಗ್ರಾಮ್ಯ ಶಬ್ದದಿಂದ ಕೂಡಿರಬೇಕು. ಪ್ರಸಿದ್ಧ ಪದಗಳಿರಬೇಕು, ಅಪ್ರಸಿದ್ಧವಾಗಿರಬಾರ್ದು. ಮತ್ತು ಇಂಪಾದಂಥ ಶಬ್ದಗಳಿಂದ ಒಂದು ಕಾವ್ಯ ಗುಣವನ್ನು ಕೂಡ ತಗೊಂಡು ಬಂದಿರಬೇಕು ಅಂತ ಹೇಳ್ಬಿಟ್ಟು ಆ ಅಕ್ಷರಗಳ ಸ್ವರೂಪ ಹೇಗಿರುತ್ತವೆ, ಅದು ಯಾವ ಥರ ಇರಬೇಕು, ಬರವಣಿಗೆ ಹೇಗಿರಬೇಕು, ಬರವಣಿಗೆಯಲ್ಲಿ ತುಂಬ ದೊಡ್ಡ ದೊಡ್ಡ ಸಮಾಸಗಳಿರಬಾರ್ದು ಅಂತ ಹೇಳ್ತಾನೆ. ಸಂಕ್ಷಿಪ್ತ ಮನೋಹರವಾಗಿರಬೇಕು. ಮತ್ತು ಈ ಯಾರ್ದಾದ್ರೂ ಕೊಟೇಶನ್ಸ್ ಕೊಟ್ಟರೆ ಇತಿ ಅಂತ ಹೇಳ್ಬಿಟ್ಟು ಅವರು ಕೋಟ್ ಮಾಡಬೇಕು, ವಿತಿನ್ ದಿ ಕೋಟ್ಸ್ ಅನ್ನುವಂಥದ್ದು ಇರಬೇಕು. ಹಾಗಿಲ್ಲದರೆ ವಾಚಿಕ ಮಸ್ಯ, ಇವರು ಓರಲ್ಲು ಇದು ಇಂಥದ್ದು ಅಂತ ಹೇಳ್ಬಿಟ್ಟು ಅನ್ನಬೇಕು ಅಂತ. ಮತ್ತು ಆ ಲೆಟರ್ಸು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತವೆ ಅಂತಂದರೆ ನಿಂದೆ, ಪ್ರಶಂಸೆ, ಪೃಚ್ಛೆ, ಆಖ್ಯಾನ, ಅರ್ಥನ, ಪ್ರತ್ಯಾಖ್ಯಾನ, ಉಪಾಲಂಬ, ಪ್ರತಿಷೇಧ, ಚೋದನ, ಸಾಂತ್ವ, ಅಭ್ಯವಪತ್ತಿ, ಭರ್ತ್ಸನ, ಅನುನಯ ಅಂತನ್ನುವಂಥದ್ದು. ಅಂದರೆ ಒಬ್ಬನ ಬೈಬೇಕಾಗಿರುತ್ತೆ ಒಬ್ಬ ಅಧಿಕಾರಿನ, ಆಗ ಲೆಟ್ರನ್ನು ಕಳಿಸ್ತೀವಿ, ಮೆಮೊ ಕೊಡೋದು. ಒಬ್ಬನ ಪ್ರಶಂಸೆ ಮಾಡಬೇಕಾಗಿರುತ್ತೆ ಆ ಥರ ಸಂದರ್ಭದಲ್ಲಿ. ಮತ್ತು ಒಂದು ಎನ್ಕ್ವೈರಿಗೆ ಕಳಿಸುವಂಥ ಲೆಟರ್ ಇರುತ್ತೆ. ಮತ್ತು ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿರುತ್ತೆ. ಮತ್ತು ಒಂದು ರಿಕ್ವಿಸಿಷನ್ಗೆ ಹೋಗಬೇಕಾಗಿರುತ್ತೆ. ಒಂದು ಆಕ್ಷೇಪ ಮಾಡಿಬಿಟ್ಟು ಹೀಗಲ್ಲ ಹಾಗೆ ಅಂತ ಕ್ಲಾರಿಫಿಕೇಷನ್ ಕೊಡೋಕ್ಕಾಗಿರುತ್ತೆ. ಇನ್ನೊಂದನ್ನು ತಿರಸ್ಕರಿಸೋದಕ್ಕಾಗಿರುತ್ತೆ. ಒಂದನ್ನು ಮಾಡಬೇಡ ಅನ್ನುವುದಕ್ಕೆ ನಿಷೇಧಾಜ್ಞೆ ಕೊಡೋದಕ್ಕಾಗಿರಬೇಕಾಗಿರುತ್ತೆ. ವೈ ಕಾಂಟ್ ಯು ಡೂ ಇಟ್ ಅಂತ ಪ್ರಮೋಟ್ ಮಾಡೋದಕ್ಕಾಗಿರುತ್ತೆ. ಯಾರಿಗೋ ಒಂದು ಏನೋ ತೊಂದರೆ ಆಗಿರುತ್ತೆ, ಕನ್ಸೋಲ್ ಮಾಡೋದಕ್ಕೋಸ್ಕರ ಆಗುತ್ತೆ. ಒಬ್ಬರನ್ನ ಪರ್ಸುಯೇಡ್ ಮಾಡೋದಕ್ಕಾಗಿರುತ್ತೆ, ಅನುನಯ. ಈ ಥರ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಒಂದು ಪತ್ರವನ್ನು. ಈಗ ಅಭಿಭರ್ತ್ಸನ ಅಂತ
ಹೀಗೆ ಮಾಡದೇ ಇದ್ದರೆ ನಿನಗೆ ಫರ್ದರ್ ಆ್ಯಕ್ಷನ್ ಅಂದರೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ಳುವಂಥದ್ದು, ಸೆರೆಯಲ್ಲಿಡುವಂಥದ್ದಾಗುತ್ತೆ ಅಂತ. ಅಭ್ಯೋಪತ್ತಿ ಅಂತಂದರೆ ನಿನಗೇನಾದ್ರು ಕಷ್ಟ ಬಂದರೆ ನಾವಿರ್ತೀವಪ್ಪ, ಗೌರ್ಮೆಂಟ್ ನಿನಗೆ ಈ ಥರದ್ದು ಮಾಡುತ್ತೆ ಅಂತ ಕ್ಲಾಸಸ್ ಹಾಕಿ ತೋರಿಸುವಂಥದ್ದು ಅಂತ ಈ ಥರ 13 ರೀತಿಯಲ್ಲಿ ಮಾಡಿಕೊಡಬೇಕು ಅಂತ ಹೇಳ್ತಾನೆ. ಆ ಪತ್ರಗಳು ಯಾವ ಥರದ್ದು? ಪ್ರಜ್ಞಾಪನ ಅಂತಂದರೆ ಜ್ಞಾಪಿಸಿಕೊಡೋದು. ನೀವು ಇಂಥ ದಿವಸದೊಳಗೆ ನಮಗೆ ಥರ ಕಟ್ತೀವಿ ಅಂದರೆ ಟ್ಯಾಕ್ಸ್ ಕಟ್ತೀವಿ ಅಂತಂದಿದ್ರೆ ಇನ್ನೂ ಕಟ್ಟಿಲ್ಲ ಯಾಕೆ ಅಂತ ಕಳಿಸುವಂಥದ್ದು. ಅಥವಾ ಇಷ್ಟು ದಿವಸದೊಳಗೆ ಲೆಕ್ಕಪತ್ರ ಒಪ್ಪಿಸ್ತೀವಿ ಅಂದಿದ್ರಿ ಏನಾಯಿತು, ಈ ಕೆಲಸನ ಮಾಡಬೇಕಾಗಿತ್ತಲ್ಲ, ಈ ಕೋಟೆ ಬುರ್ಜು ಕಟ್ಟಬೇಕಾಗಿತ್ತು, ಯಾತಕ್ಕೆ ನೀವು ಇನ್ನೂ ಕಟ್ಟಲಿಲ್ಲ ಅಂತ ಕಾಂಟ್ರಾಕ್ಟರ್ ಕಳಿಸೋದು, ಅದು ಪ್ರಜ್ಞಾಪನ. ಆಜ್ಞಾ, ಇದನ್ನು ಮಾಡಿ ಅಂತನ್ನುವಂಥದ್ದು. ಪರಿದಾನ, ಒಬ್ಬರಿಗೆ ದಾನ ಮಾಡಿ ಇದು ಸರ್ವಕಾಲದಲ್ಲಿ ಸರ್ವಕರ ಭಾರ ನಿವೃತ್ತವಾಗಿರುವಂಥದ್ದು ಅಂತ. ಪರಿಹಾರ, ಕಾಂಪನ್ಸೇಷನ್ ಕೊಡುವಂಥದ್ದು. ಈ ರಸ್ತೆ ಹಾಕುವಾಗ ನಿಮ್ಮ ಮನೆ ಮೇಲೆ ರಸ್ತೆ ಹೋಗ್ಬಿಡ್ತು, ಅದಕ್ಕೋಸ್ಕರ ನಿಮ್ಮ ಮನೆ ಸೈಟ್ಗೆ ಇಷ್ಟು ಕಾಂಪನ್ಸೇಷನ್ ಆಗಿ ಇನ್ನೊಂದು ಕಡೆ ಕೊಟ್ಟಿದ್ದೀವಿ ಅಂತ ಮಾಡುವಂಥದ್ದು. ನಿಸೃಷ್ಟಿ, ಕ್ರಿಯೇಟಿಂಗ್ ದಿ ಆಲ್ಟರ್ನೇಟಿವ್. ಪ್ರಾವೃತ್ತಿಕ, ಅಕೇಶನಲ್ ಆಗಿ ಬರುವಂಥದ್ದು. ಪ್ರತಿಲೇಖ, ಆ್ಯಸ್ ಅನ್ ಆನ್ಸರ್ ಟು ಎ ಲೆಟರ್. ಸರ್ವತ್ರಗ, ಎಲ್ಲ ಕಡೆಯೂ ಸಲ್ಲುವಂಥ ಸುಗ್ರೀವಾಜ್ಞೆ. ಈ ತರಹ ಹೀಗೆ ಲೆಟರ್ಸನ್ನೆಲ್ಲ ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಲಕ್ಷಣವಾದಂಥ ವಿವರಗಳನ್ನು ಎಲ್ಲವನ್ನೂ ಕೊಡ್ತಾನೆ. ಅಂದರೆ ಎಷ್ಟು ಕೂಲಂಕಷವಾಗಿ ನೋಡಿದ್ದ ಅಂತ ಗೊತ್ತಾಗುತ್ತೆ. ಇನ್ನೂ ನಮ್ಮ ಗ್ರಂಥಾಂತರಗಳಲ್ಲಿ ಬರುತ್ತೆ, ಒಂದು ಕಾಗದ ಪತ್ರ ಮಾಡುವಾಗ ಅಂತಂದರೆ ರಾಜನ ಸಾಕ್ಷಿಕವೇ, ಲೋಕ ಸಾಕ್ಷಿಕವೇ, ಯಾರು ಸಾಕ್ಷಿಗಳು ಎಷ್ಟು ಜನ ಇರಬೇಕು, ಕೆಲವಕ್ಕೆ 3 ಜನ ಇರಬೇಕು, ಕೆಲವಕ್ಕೆ 2 ಇರಬೇಕು, ಮತ್ತು ಆ ಸಾಕ್ಷಿಗಳ ಯೋಗ್ಯತೆ ಏನಾಗಿರಬೇಕು. ಈಗ ಪತ್ರ ಮಾಡಿಸ್ಕೊಂಡ್ಮೇಲೆ ಎಷ್ಟು ಕಾಪಿ ಮಾಡಿಸ್ಬೇಕು, 2 ಇರ್ತಾರೆ. ಒಂದು ಎನಿ ಕಾಂಟ್ರಾಕ್ಟ್ ಅಂತ ಮಾಡಿಕೊಂಡ್ರೆ 2 ಗಿವರ್ ಆ್ಯಂಡ್ ರಿಸೀವರ್ ಅಂತ ಇರ್ತಾರೆ. ಅವರಿಬ್ಬರಿಗೆ ಒಂದೊಂದು ಕಾಪಿ ಆದಮೇಲೆ ಅಫಿಷಿಯಲ್ ಡಾಕ್ಯುಮೆಂಟ್ಸಲ್ಲಿ ಒಂದು ಕಾಪಿ ಇರಬೇಕು. ಅದು ಅಕ್ಷಿಪಟಲದಲ್ಲಿರಬೇಕು ಮತ್ತು ರಾಜನ ಕೋಷ್ಠಾಗಾರದಲ್ಲಿ ಇರಬೇಕು. 2 ಕಾಪೀಸ್ ಇರಬೇಕು. ಮತ್ತು ಅದಕ್ಕೆ ಕನ್ಸರ್ನ್ಡ್ ಆದ ಸಾಕ್ಷಿಗಳು ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥದ್ದು ಅವರಲ್ಲಿ ಕೂಡ ಇರಬೇಕು. ಹೀಗೆ 5-6 ಕಾಪಿಗಳನ್ನು ಮಾಡಿ ಕೊಡಬೇಕಾಗುತ್ತದೆ. ಹಾಗೆ ಮಾಡುವಾಗ ಅದಕ್ಕೆ ತಿದ್ದಿದ್ರೆ ಏನು ಪೆನಾಲ್ಟಿ ಅಂತ ತಿದ್ದಬಾರದು. ಆಮೇಲಿಂದ ಪತ್ರ ಕಳೆದೋಗ್ಬಿಟ್ರೆ ಡೂಪ್ಲಿಕೇಟ್ ಮಾಡಿಸ್ಕೊಡೋದು ಹೇಗೆ, ದೇಶಾಂತರ ಇದ್ದರೆ ಏನು, ಅಗ್ನಿ ಪ್ರಮಾದದಿಂದ ನಷ್ಟವಾಗೋಗ್ಬಿಡುತ್ತೆ, ಜಲಪ್ರಮಾದದಿಂದ ನಷ್ಟವಾಗೋಗ್ಬಿಡುತ್ತೆ, ಆ ಥರದ ಕ್ಲಾಸಸ್ಸನ್ನೆಲ್ಲ ಹಾಕ್ಕೊಂಡು ಮಾಡಿದ್ದಾರೆ. ಅಂದರೆ ಎಷ್ಟೆಷ್ಟು ಥರಾವರಿ ನೋಡಿದ್ದಾರೆ ಇವುಗಳನ್ನು ಅಂತಂದರೆ, ಈಗ ನಾವೇನೋ ನಾಗರಿಕತೆಯಲ್ಲಿ ಮುಂದುವರೆದಿದ್ದೀವಿ, ಬೇಕಾದಷ್ಟು ಸೊಫಿಸ್ಟಿಕೇಷನ್ಸ್ ಆಗಿವೆ ನಿಜ, ಅವರಿಗಿಂತ ನಾವು ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಆದರೆ ಅವರು ಏನೂ ಇಟ್ಕೊಂಡಿರಲಿಲ್ಲ, ಎಲ್ಲ ಬ್ರಿಟಿಷರ್ಸ್ ಬಂದೇ ಹುಟ್ಟಾಕಿದ್ರು ಅನ್ನುವಂಥದ್ದು ಶುದ್ಧ ಅವಿವೇಕದ್ದು. ನಮ್ಮ ದೇಶ ಚೆನ್ನಾಗಿ ಬಾಳೋದಕ್ಕೇನು ಬೇಕಿತ್ತು ಅಷ್ಟನ್ನು ವ್ಯವಸ್ಥೆ ಮಾಡಿಕೊಂಡಿದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಆಮೇಲೆ ಸಾಮ, ದಾನ, ಭೇದ ಇವುಗಳ ಸ್ವರೂಪ ಅದನ್ನು ಹೇಳ್ತಾನೆ. ಲೇಖನ ದೋಷಗಳು ಏನು, ಅಕಾಂತಿ ಅಂದರೆ ಕೊಳಕಾದ ಕಪ್ಪಾಗಿರುವ ಕಾಗದದಲ್ಲಿ ಬರೆದು ಬಿಡೋದು, ಅದು ಏನೋ ಡಲ್ಲಾಗಿರುವಂಥ ಇಂಕಲ್ಲಿ ಬರೆಯೋದು, ಅಂಥದ್ದು ಅಕಾಂತಿ ಅಂತ ಅನ್ನುವಂಥದ್ದು. ವ್ಯಾಘಾತ, ಪರಸ್ಪರ ಕಾಂಟ್ರಡಿಕ್ಷನ್ ಇರುವಂತೆ ಬರೆಯೋದು. ಪುನರುಕ್ತ, ಹೇಳಿದ್ದನ್ನೇ ಹೇಳುವಂತೆ ಬರೆಯುವಂಥದ್ದು. ಅಪಶಬ್ದ, ಗ್ರಾಮ್ಯಾಟಿಕಲ್ ಎರರ್ಸನ್ನು ಹಾಕೋದು. ಸಂಪ್ಲವ ಅನ್ನುವಂಥ ಮತ್ತೊಂದನ್ನು ಹೇಳ್ತಾನೆ. ಅದು ಏನು ಅಂತಂದರೆ, ಪದ್ಯರೂಪ ಮತ್ತೊಂದು ಮಾಡಿದಾಗ ಯತಿಚ್ಛೇದ ಮಾಡದೇ ಇರುವಂಥದ್ದು, ಯತಿಭಂಗ ಮಾಡುವಂಥದ್ದು. ಆಮೇಲಿಂದ ಅರ್ಥಕ್ರಮಕ್ಕೆ ವಿರೋಧ ಬರುವಂತೆ ಮಾಡುವಂಥದ್ದು ಅಂತ ಕಡೆಗೆ ಹೇಳ್ತಾನೆ. ಸರ್ವಶಾಸ್ತ್ರಾಣ್ಯನುಕ್ರಮ್ಯ ಉಪಲಭ್ಯ ಚ ಕೌಟಿಲ್ಯೇನ ನರೇಂದ್ರಾರ್ಥೆ ಶಾಸನಸ್ಯ ವಿಧಿಕೃತ ಅಂತ ಇದೆಲ್ಲ ನಾನು ಗಮನಿಸಿ ಸರ್ವಶಾಸ್ತ್ರಗಳನ್ನು ನೋಡಿ ವ್ಯವಸ್ಥೆ ಮಾಡಿ ಬರೆದಿದ್ದೀನಿ ಅಂತಂತಾನೆ. ಮತ್ತು ರತ್ನ ಪರೀಕ್ಷೆಯ ಬಗ್ಗೆ ಹೇಳ್ತಾನೆ. ಎಷ್ಟು ವಿಷಯಗಳನ್ನು ಹೇಳ್ತಾನೆ ನೋಡಿ. ಸುಮ್ಮನೆ ಮುತ್ತಿನ ಭೇದಗಳು ಯಾವ್ಯಾವು ಅಂತ ಹೇಳ್ತಾನೆ. ವೆರೈಟೀಸ್ ಆಫ್ ಪರ್ಲ್ಸ್. ತಾಮ್ರಪರ್ಣಿಕ ಅಂತ, ತಾಮ್ರಪರ್ಣಿ ನದಿ ತಮಿಳುನಾಡಲ್ಲಿರುವಂಥದ್ದು. ಅಲ್ಲಿ ತುಂಬ ಈ ರೀತಿಯಾದ ಆಯಿಸ್ಟರ್ ಶೆಲ್ಸು, ಪರ್ಲ್ ಆಯಿಸ್ಟರ್ ಶೆಲ್ಸು ಆ್ಯಂಡ್ ಆಯಿಸ್ಟರ್ ಶೆಲ್ ಕಲ್ಚರಿಂಗ್ ಇವೆಲ್ಲ ನಡೀತಾ ಇತ್ತು. ಕಲ್ಟಿವೇಷನ್ ಆಫ್ ಇದನ್ನು ನಾವು ಯಾವುದನ್ನು ಕಲ್ಚರ್ಡ್ ಪರ್ಲ್ಸ್ ಅಂತೀವಲ್ಲ ಆ ರೀತಿಯಾದದ್ದು ನಡೀತಾ ಇತ್ತು ಅದು. ಮತ್ತು ಪಾಂಡ್ಯಕ ವಾಟಕ ಅಂತ, ಅದು ಪಾಂಡ್ಯ ದೇಶದಲ್ಲಿ ಏನೇ ಬರ್ತಾ ಇದ್ದದ್ದು. ಕೌಲೇಯ ಅಂತ ಹೇಳ್ಬಿಟ್ಟು ಸಿಂಹಲದ ಕಡೆಯಿಂದ, ಸಿಲೋನ್ ಕಡೆಯಿಂದ ಬಂದದ್ದು. ಚೌರ್ಣೇಯ ಅಂತ ಹೇಳ್ಬಿಟ್ಟಿದ್ನು. ಚೂರ್ಣಾ ನದಿ ಅಂತ ಕೇರಳದಲ್ಲಿ ಒಂದಿದೆ, ಆ ನದಿಯ ಹತ್ತಿರ ಸಿಗುವಂಥದ್ದು. ಮಾಹೇಂದ್ರ, ಇವೆಲ್ಲ ದಕ್ಷಿಣ ಭಾರತದಲ್ಲಿ ಮಹೇಂದ್ರ ಪರ್ವತ ಇದೆಯಲ್ಲ ಅದರ ಹತ್ರ ಸಿಗುವುದು. ಕಾರ್ದಮಿಕ ಅಂತ ಹೇಳಿಬಿಟ್ಟು, ಅದು ಕಾರ್ದಮಿಕ ಅನ್ನೋದು ಕೆಸರಾಗಿರ್ತಕ್ಕಂಥ ಒಂದು ನದಿ, ಕರ್ದಮ ನದಿಯಲ್ಲಿ ಅಲ್ಲಿ ಸಿಗುವಂಥದ್ದು. ಸ್ರೋತಸೀಯ ಅಂತ,
ನಿರ್ಮಲವಾದ ನದಿಯಲ್ಲಿ ಸಿಗುವಂಥದ್ದು. ಹ್ರಾದೀಯ ಅಂತ ಹೇಳ್ಬಿಟ್ಟು ಮಡುವಿನಲ್ಲಿ ಸಿಗುವಂಥದ್ದು, ಅದು ಬರ್ಬರ ದೇಶದ್ದು ಅಂತ ಹೇಳ್ಬಿಟ್ಟಂತಾರೆ. ಹೈಮಾವತ, ಹಿಮವತ್ ಪರ್ವತ ಪ್ರಾಂತಗಳಲ್ಲಿ, ಹಿಮಾಲಯ ಎಂದೋ ಬಹಳ ಹಿಂದೆಯೇ, ಶತಶತಮಾನಗಳ ಹಿಂದೆ, ಸಹಸ್ರ ವರ್ಷಗಳ ಹಿಂದೆ ಸಮುದ್ರವಾಗಿತ್ತು. ಅಲ್ಲಿ ಅಗಿಯುವಾಗ ಆ ಸೆಡಿಮೆಂಟ್ರಿ ರಾಕ್ಸ್ ಮಧ್ಯದಲ್ಲಿ ಪರ್ಲಾಯಿಸ್ಟರ್ ಶೆಲ್ಸಿಂದ ಸಿಗಬಹುದಲ್ವ, ಈ ರೀತಿಯಾದಂಥದ್ದು ಅದನ್ನೆಲ್ಲ ಅವನು ಹೇಳ್ತಾನೆ. ಮತ್ತು ಅವುಗಳ ಗುಣದೋಷಗಳು ಏನು ಅದನ್ನೆಲ್ಲ ಹೇಳ್ತಾನೆ. ಮತ್ತು ಮುತ್ತಿನ ಹಾರಗಳು ಯಾವ ರೀತಿಯಾದದ್ದು ಅಂತ. ಮಧ್ಯದಲ್ಲಿ ದಪ್ಪ ಮುತ್ತಿದ್ದು, ಅದರ ಸುತ್ತಲೂ ಒಂದೇ ಸಮಾನವಾದಂಥ ಮುತ್ತುಗಳು, ಮಧ್ಯದ್ದು ಮಾತ್ರ ದಪ್ಪ, ಆ ಥರದ್ದಿದ್ದರೆ ಶೀರ್ಷಕ ಅಂತ ಆ ಹಾರಕ್ಕೆ ಹೆಸರು. 1008 ಎಳೆ ಇರತಕ್ಕಂಥ ಹಾರ ಇಂದ್ರಚ್ಛಂದ ಅಂತ, ಕೆಲವು ಕಡೆ ಅದನ್ನು 108 ಎಳೆ ಅಂತ ಕೂಡ ಹೇಳ್ತಾರೆ. 504, ಕೆಲವು ಕಡೆ 54 ಎಳೆ ಅಂತ, ಅದು ವಿಜಯಚ್ಛಂದ ಅಂತ. ಮತ್ತು ದೇವಚ್ಛಂದ, ಅದು 100 ಎಳೆ ಇರತಕ್ಕಂಥ ಹಾರ ಅಂತ ಹೇಳ್ಬಿಟ್ಟಿದ್ನುವೆ. ಆಮೇಲಿಂದ 64 ಎಳೆ ಇರತಕ್ಕಂಥ ಹಾರ ಅರ್ಧಹಾರ ಅಥವಾ ರಶ್ಮಿಕಲಾಪ. 64 ಎಳೆ ಇರೋದು ಅರ್ಧಹಾರ, 54 ಇರೋದು ರಶ್ಮಿಕಲಾಪ ಅಂತ. 32 ಎಳೆ ಇರತಕ್ಕಂಥದ್ದು ಗುಚ್ಛ ಅಂತ, 27 ಎಳೆ ಇರೋದು ನಕ್ಷತ್ರಮಾಲ ಅಂತ, 24 ಎಳೆ ಇರೋದು ಅರ್ಧಗುಚ್ಛ ಅಂತ, 20 ಎಳೆ ಇರೋದು ಮಾಣವಕ ಅಂತ, 10 ಎಳೆ ಇರತಕ್ಕಂಥದ್ದು ಅರ್ಧಮಾಣವಕ ಅಂತ. ಈ ಥರ ಮುತ್ತಿನ ಸರಗಳನ್ನೆಲ್ಲ ಕ್ಯಾಟಗರೈಸ್ ಮಾಡಿ ಅವುಗಳ ಸೈಜಸ್ಸನ್ನೆಲ್ಲ ನೋಡಿ ಮಧ್ಯದ ಮಣಿ, ನಾಯಕ ಮಣಿ, ತರಳ ಅಂತ ಕರಿತಾ ಇದ್ರು. ಅದನ್ನು ಮಾಣವಕ ಅಂತ, ಹುಡುಗ ಅಂತ, ಇಂದ್ರ ಮಾಣವಕ, ಇಂದ್ರಚಂದ್ರ ಮಾಣವಕ, ವಿಜಯಚಂದ್ರ ಮಾಣವಕ ಅಂತೆಲ್ಲ ಕರೀತಾ ಇದ್ರು. ಈ ಥರದ ಮುತ್ತುಗಳನ್ನು ಅವುಗಳ ಬಣ್ಣ ನೋಡಿಬಿಟ್ಟು, ಅವುಗಳ ಗಾತ್ರ ನೋಡಿ, ಅವುಗಳ ಆಕಾರ ನೋಡಿ, ಒಡೆದಿದೆಯಾ ಅಂತ ನೋಡಿ, ಅದರೊಳಗೆ ಕಪ್ಪು ಗುರುತಿದೆಯಾ ಅಂತ ನೋಡಿ. ಕೆಲವೊಮ್ಮೆ 2 ಮುತ್ತುಗಳು ಅಂಟುಕೊಂಡಿರುತ್ತೆ, ಯಮಕ ಅಂತ ಆಗುತ್ತೆ. ಮತ್ತು ಕಂಚುಕಿತ ಅಂತ ಓವಲ್ ಶೇಪಲ್ಲಿ ಇರುತ್ತವೆ ಅವು. ಅರ್ಧಚಂದ್ರಕ ಅಂತ ಸೆಮಿಸರ್ಕ್ಯುಲರ್ ಆಗಿರುತ್ತವೆ. ತ್ರಿಪುಟಕ, ಕೂರ್ಮಕ ಅಂತ ಕಡಲೆಕಾಳು, ಆಮೆ ಈ ಥರ ಒಂದು ಕಡೆ ಚಪ್ಪಟಿಯಾಗಿ ಇನ್ನೊಂದು ಕಡೆ ಉಬ್ಬಾಗಿರುವಂಥದ್ದು. ಈ ಥರ ಅವುಗಳಿಗೆ ಆಯಾ ತಕ್ಕಂಥ ಬೆಲೆಗಳನ್ನು ಹೀಗೆಲ್ಲ ಮಾಡುವಂಥದ್ದು. ಇದು ಒಂದು ಕೇವಲ ಮುತ್ತಿನದು ಮಾತ್ರ ಹೇಳಿದ್ದೀನಿ. ಇನ್ನು ಮಾಣಿಕ್ಯದ ಬಗ್ಗೆ, ವೈಡೂರ್ಯದ ಬಗ್ಗೆ, ಇಂದ್ರನೀಲದ ಬಗ್ಗೆ ಎಷ್ಟೆಲ್ಲ ಹೇಳ್ತಾನೆ ಅಂದರೆ ನೋಡಿ. ವೈಡೂರ ಅನ್ನುವ ದೇಶದಲ್ಲಿ ಸಿಗುವಂಥದ್ದು ವೈಡೂರ್ಯ ಅಂತ. ಅದು ಕೆಲವೊಮ್ಮೆ ಕೆಂಪು ಬಣ್ಣದಲ್ಲಿರ್ಬೋದು. ಮತ್ತು ಶಿರೀಷ ಪುಷ್ಪ, ಬಾಗೆ ಹೂವು, ಬಿಳುಪು ಹಳದಿ ಮಿಶ್ರಿತ ಬಣ್ಣದಲ್ಲಿರುತ್ತೆ ಅದು. ಮತ್ತು ಇನ್ನು ಕೆಲವೊಮ್ಮೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ, ಉದಕ ವರ್ಣ. ಮತ್ತು ವಂಶರಾಗ ಬಿದಿರಿನ ಎಲೆಯಂತೆ ತೆಳು ಹಳದಿ ಬಣ್ಣದಲ್ಲಿ ಇರುತ್ತೆ. ಮತ್ತು ಈಗ ಶುಕಪತ್ರ ವರ್ಣ, ಜಿಂಕೆಯದು ಗಿಳಿಯ ರೆಕ್ಕೆ ಆಗಿರುವಂಥದ್ದು. ಈ ಥರದ್ದು ಗೋಮೂತ್ರಕ ಅಂತ, ಅದು ಗೋವಿನ ಮೂತ್ರದ ಬಣ್ಣದಲ್ಲಿರುವಂಥದ್ದಾಗುತ್ತೆ. ಈ ಥರದ್ದೆಲ್ಲ ಇರುವಂಥ ಇವುಗಳನ್ನು ನೋಡಿ ಅದಕ್ಕೆ ತಕ್ಕಂಥ ಬೆಲೆಯನ್ನು ನಿರ್ಮಾಣ ಮಾಡಿ ಹೇಳಬೇಕಾಗುತ್ತದೆ ಅಂತ ಹೇಳ್ತಾನೆ. ಮತ್ತು ಅವುಗಳ ಮೂಲೆಗಳೆಷ್ಟು, ಕಟಿಂಗ್ಸ್ ಎಷ್ಟು, ಆ ಕಟಿಂಗ್ಸ್ ಕೊಡುವಂಥ ಬಗೆ ಅವುಗಳನ್ನೆಲ್ಲ ಹೇಳ್ತಾನೆ. ಮತ್ತು ಮಣಿದೋಷಗಳು ಯಾವುವು, ವಜ್ರ ಎಲ್ಲಿ ಸಿಗುತ್ತೆ, ಹವಳ ಎಲ್ಲಿ ಸಿಗುತ್ತೆ, ಅವುಗಳು ಎಲ್ಲಿ ಚೆನ್ನಾಗಿರುವಂಥ ಸಿಗುತ್ತೆ, ಮೀಡಿಯಮ್ ಕ್ವಾಲಿಟಿ ಎಲ್ಲಿ, ಕಳಪೆ ಕ್ವಾಲಿಟಿದು ಯಾವುದು ಅದನ್ನು ಹೇಳ್ತಾನೆ. ಚಂದನ, ಕರ್ಪೂರ, ಈ ಥರ ಅವುಗಳದ್ದು ಬಗ್ಗೆ ಹೇಳ್ತಾನೆ. ಎಷ್ಟೆಷ್ಟು ಬಗೆಯ ಚಂದನ, ಅಗರು, ಅದರ ವಿವರಗಳು ಎಂಥವು. ಹೀಗೆ ನೋಡಿದ್ರೆ ಎಷ್ಟೊಂದು ಬಗೆಯದು ನಾವು ಊಹೆ ಮಾಡಿಕೊಳ್ಬೋದು. ಅವೆಲ್ಲಕ್ಕೂ ಸಂಬಂಧಪಟ್ಟಂತೆ ಬೇಕಾದಷ್ಟು ಹೇಳ್ತಾನೆ. ಆಮೇಲೆ ಚರ್ಮ, ಯಾವ್ಯಾವ ರೀತಿಯಾದಂಥ ಚರ್ಮ ಸಿಗುತ್ತೆ, ಯಾವುದನ್ನು ನಾವು ಹೈಡ್ ಅಂತ ಕರಿತೀವಿ ಮತ್ತು ಫರ್ ಅಂತ ಕರಿತೀವಿ, ಆ ಥರದ್ದು. ಈಗ ನೀರು ಬೆಕ್ಕಿನ ಚರ್ಮ ಅದು ಯಾವ ರೀತಿಯಾದದ್ದು, ಅದರ ಕ್ವಾಲಿಟಿ ಎಂಥದ್ದು, ಅದನ್ನು ಮೊದಲುಗೊಂಡು ಹೇಳ್ತಾನೆ. ಆಮೇಲಿಂದ ಉಣ್ಣೆ, ವುಲನ್, ಅದರ ವೆರೈಟಿ ಹೇಳ್ತಾನೆ. ನೇಪಾಳದಲ್ಲಿ ಸಿಗುವಂಥ ಒಂದು ಉಣ್ಣೆಯ ವೆರೈಟಿ ಇರ್ಬೋದು, ಬಂಗಾಳದಲ್ಲಿ ಸಿಗುವಂಥದ್ದಿರ್ಬೋದು, ಕಾಶ್ಮೀರದಲ್ಲಿ ಸಿಗುವಂಥದ್ದಿರ್ಬೋದು. ಅವುಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಅವುಗಳ ಬಣ್ಣದ ಬಗ್ಗೆ ಮತ್ತು ಅವುಗಳು ಎಲ್ಲೆಲ್ಲಿಂದ ಬರುತ್ತವೆ ಆ ಎಲ್ಲ ವಿವರಗಳು ಹೇಳ್ತಾನೆ. ರೇಷ್ಮೆಯ ಬಗ್ಗೆ ಕೂಡ ಹಾಗೆ ಹೇಳ್ತಾನೆ. ರೇಷ್ಮೆ ಎಳೆಗಳ ಬೇರೆ ಬೇರೆ ರೀತಿಯನ್ನು ಕೂಡ ಅವನು ಹೇಳ್ತಾನೆ. ಅಂದರೆ ನೋಡಿ, ಸುಮ್ಮನೆ ಒಂದು ರೇಷ್ಮೆದು ನೋಡಿದ್ರೆ ಮಣಿಸ್ನಿಗ್ಧೋದಕವಾನ ಅಂತ, ಮಣಿಯಂತೆ ನುಣುಪಾಗಿ ನೀರಿನಂತೆ ತೆಳ್ಳಗೆ ಇರುವಂಥದ್ದು, ಅದು ಒಂದು ರೇಷ್ಮೆ ನೇಯ್ಗೆಯ ವಿಧಾನ ಅಂತ. ಚತುರಶ್ರವಾನ ಅಂತ ಅಂದರೆ ಅದು ಡೈ ಮಾಡದೆ ರಾ ಸಿಲ್ಕಲ್ಲಿ ಮಾಡುವಂಥ ನೇಯ್ಗೆ. ವ್ಯಾಮಿಶ್ರವಾನ ಅಂತ, ವಾನ ಅಂದರೆ ನೇಯುವಂಥದ್ದು ಅಂತ. ಅದು ಯಾವುದನ್ನು ನಾವು ಸ್ಪನ್ ಸಿಲ್ಕ್ ಅಂತ ಕರಿತೀವಿ, ಹತ್ತಿ ಮೊದಲಾದವನ್ನು ಬೆರೆಸಿ ಮಾಡುವಂಥ ಸಿಲ್ಕ್, ಅದರ ಬಗ್ಗೆ ಹೇಳ್ತಾನೆ. ಮತ್ತು ಅದರೊಳಗೆ ಥರಥರ ವೆರೈಟೀಸನ್ನು ಹೇಳ್ತಾನೆ.
ಈ ವಾರ್ಪ್ ಅಂಡ್ ಟ್ವೀಡ್ ಅಂತೀವಲ್ಲ, ಹಾಸು ಹೊಕ್ಕು, ಅದಕ್ಕೆ ಬೇರೆ ಬೇರೆ, ಹಾಸಿಗೆ ಒಂದು ರೇಷ್ಮೆ ಬಳಸಿದರೆ ಒಂದು ರೀತಿ, ಹೊಕ್ಕಿಗೆ ರೇಷ್ಮೆ ಬಳಸಿದರೆ ಒಂದು ರೀತಿ, ಈ ರೀತಿಯಾದಂಥ ವಿವರಗಳನ್ನೆಲ್ಲ ಕೊಡ್ತಾನೆ. ಆಮೇಲೆ ಅರ್ಧದ್ಯಾಂಶುಕ ಅಂದರೆ ಉದ್ದಕ್ಕೆ ಒಂದು ನೂಲಾದರೆ ಅಡ್ಡಕ್ಕೆ 2 ನೂಲು ಬರುವಂಥದ್ದು. ದ್ವಂಶುಕ ಉದ್ದ ಅಡ್ಡ ಎರಡಕ್ಕೂ 2 ನೂಲುಗಳು ಬಂದು ಸೇರಿಕೊಳ್ಳುವಂಥದ್ದು. ತ್ರಂಶುಕ, ಈಗ ಕೌಂಟ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯ ಚತುರ್ಮುಖ ಅಂತ ಹೇಳ್ಬಿಟ್ಟು, ಹೀಗೆ ಒಂದೊಂದು ವೆರೈಟಿನಲ್ಲೂ ಅಷ್ಟು ಗಮನ ಇಟ್ಟು ಮಾಡ್ತಾನೆ. ಪತ್ರೋರ್ಣ ಅಂತ ಕರೀತಾನೆ ರೇಷ್ಮೆನ. ಅದು ಹೇಗೆಲ್ಲ ಬರುತ್ತದೆ, ಅದರೊಳಗೆ ಚೀನಾದಲ್ಲಿ ಬರ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತಂತಾನೆ. ನಿಜವೇ, ಚೀನಾಂಶುಕ ಅಂತ ಪ್ರಸಿದ್ಧವಾದದ್ದು. ಹತ್ತಿ, ಸೌತ್ ಇಂಡಿಯಾ ನೋನ್ ಫಾರ್ ದಟ್ ಅಂತ, ಪಾಂಡ್ಯ ಕೊಂಕಣ ಇಲ್ಲಿ ಸಿಗುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಮತ್ತು ನೋಡಿ, ಪುರಾಣ ಪ್ರತಿಸಂಸ್ಕಾರಂ ಕರ್ಮಕೃತ್ಯಂ ಉಪಸ್ಕರಾನ್ ದೇಶಕಾಲ ಪರಿಭೋಗಂ ಹಿಂಸ್ರಾಣಾಂಚ ಪ್ರತಿಕ್ರಿಯಾಂ, ಇದನ್ನೆಲ್ಲ ಟೆಕ್ಸ್ಟೈಲು ಮೊದಲಾದಂಥದ್ದು, ಹೈಡ್ಸನ್ನೆಲ್ಲ ಇದು ಮಾಡುವಂಥವನು, ಈ ಬೇರೆ ಬೇರೆ ವಿಧವಾದ ಅಮೂಲ್ಯವಾದಂಥ ಮಣಿ ಇತ್ಯಾದಿಗಳನ್ನು ನೋಡುವಂಥವನು ಅವು ಎಲ್ಲಿ ಸಿಗುತ್ತವೆ, ಏನಾಗುತ್ತವೆ, ಪ್ರಾಣಿಜನ್ಯವಾಗಿದ್ದರೆ ಪ್ರಾಣಿಗಳನ್ನು ಹೇಗೆ ಸಂಗೋಪನೆ ಮಾಡಬೇಕು, ಅವುಗಳಿಗೆ ಹಿಂಸೆ ಆಗದಂತೆ ಹೇಗೆ ತೆಗೆದುಕೊಳ್ಬೇಕು, ಇದೆಲ್ಲವನ್ನು ತಿಳ್ಕೊಂಡಿರಬೇಕು ಅಂತ. ಆಯಾ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ ಆಗುವವನಿಗೆ ಇವುಗಳದೆಲ್ಲ ತಿಳುವಳಿಕೆ ಇರಬೇಕು ಅಂತ. ಈ ಹೊತ್ತು ನಿರಕ್ಷರ ಕುಕ್ಷಿಗಳು. ಹಿಂದೆ ಎಲ್ಲ ಮಹಾರಾಜರ ಕಾಲದಲ್ಲಿ ಆಯಾ ಇಲಾಖೆಗಳಲ್ಲಿ ಸೀನಿಯರ್ ಮೋಸ್ಟ್ ಆಫೀಸರ್ ಆದವರು ಮಿನಿಸ್ಟರ್ ಆಗ್ತಾಯಿದ್ರು. ಅವರ ಸರ್ವೀಸ್ನ ಫ್ಯಾಗ್ ಎಂಡಲ್ಲಿ 2-3 ವರ್ಷದಲ್ಲಿ ಆಗ್ತಾಯಿದ್ರು. ನಮ್ಮ ಮಾಸ್ತಿಯವರಿಗೆ ಮಿನಿಸ್ಟರ್ ಆಗೋದಕ್ಕೆ ಅವಕಾಶ ಕೊಡಲಿಲ್ಲ. ಅವರ ಸಾಚಾತನವೇ ಅದಕ್ಕೆ ಕಾರಣವಾಯಿತು. ಅದಕ್ಕೆ ಅವರು ರಿಸೈನ್ ಮಾಡಿಬಿಟ್ಟಿದ್ರು, ವಾಲಂಟ್ರಿ ರಿಟೈರ್ಮೆಂಟ್ ತೆಗೆದುಕೊಂಡು ಬಂದರು. DVG ಅವರು ಅವ್ರನ್ನ ಕೇಳಿದ್ರು, ನೀವೇನೋ ಈ ಥರ ಮಾಡ್ತೀರಾ, ನಿಮಗೆ ಬಡತನ ಅಭ್ಯಾಸ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಏನು ಗತಿ ಅಂತ. ಇಲ್ಲ, ಹೇಗೋ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದು ಅಂತಂದರು. ಅವರು ಬರೆದೂ ಇದ್ದಾರೆ. ಅವ್ರನ್ನ ಬಿಟ್ಟು ಮತ್ತೊಬ್ಬರಿಗೆ ಈ ಜಾತಿವಾರಿನ ಪ್ರಮೋಷನ್ ಕೊಟ್ಟರು. ಅವರು ಅದಕ್ಕೆ ಬರೀತಾರೆ, ದೇವರು ಅವರಿಗೆ ಪ್ರಮೋಷನ್ನೇನೋ ಕೊಡಿಸಿದ ಸರ್ಕಾರದಲ್ಲಿ, ಅರೆ ಅವರಿಗೆ ಬದುಕನ್ನು ಕೊಡಿಸೋಕ್ಕಾಯ್ತೆ, ಆಯುಷ್ಯ ಕೊಡಿಸೋಕ್ಕಾಯ್ತೆ ಅಂತ ಅನ್ನುವಂಥದ್ದು. ಅಪ್ಪಾಜಿ ಗೌಡರಿಗೆ ಅಂತ ಅನಿಸುತ್ತೆ, ಇಫ್ ಐ ಆಮ್ ಕರೆಕ್ಟ್, ಮೈ ಮೆಮರಿ ಈಸ್ ಕರೆಕ್ಟ್. ಅಂದರೆ ಯೋಗ್ಯರಾದವರನ್ನು ಅಧಿಕಾರಕ್ಕೆ ತರಬೇಕು, ಆ ಇಡೀ ಇಲಾಖೆ ತಳದಿಂದ ಮೇಲಿನವರೆಗೂ ಪ್ರತಿಯೊಂದು ಗೊತ್ತಿರಬೇಕು ಅನ್ನುವಂಥದ್ದನ್ನು ಕೌಟಿಲ್ಯ ಹೇಳ್ತಾನೆ. ಇದು ಎಲ್ಲ ಕಾಲಕ್ಕೂ ಗಮನಕ್ಕೆ ಇಟ್ಕೊಳ್ಬೇಕಾದಂಥದ್ದು. ಆಮೇಲೆ ಆಕರ ಕರ್ಮ ಅಂತ ಅಧ್ಯಾಯದಲ್ಲಿ ಗಣಿಗಳನ್ನು ಹೇಗೆ ತೋಡಬೇಕು, ಅದಕ್ಕೆ ಗಣಿಗಳ ಅಧ್ಯಕ್ಷ ಯಾವಿರ್ತಾನೆ, ಆಕರಾಧ್ಯಕ್ಷ, ಅವನು ಶುಲ್ಬಶಾಸ್ತ್ರದಲ್ಲಿ ಅಂದರೆ ಅಳತೆ ಮಾಡುವಂಥದ್ದು ಯಾವುದು ಜಮಿಟ್ರಿ ಅಂತ ಕರಿತೀವಿ, ಅದರೊಳಗೆ ಧಾತುಶಾಸ್ತ್ರದಲ್ಲಿ ಮತ್ತು ತಿರ್ಗ ಧಾತುವಿನ ಅಂದರೆ ಧಾತು ಅಂದರೆ ಮೆಟಲರ್ಜಿ ಅಂತ ಅರ್ಥ, ಧಾತುಶಾಸ್ತ್ರ, ಮೆಟಲ್ ಓರ್ ಪ್ರೋಸೆಸಿಂಗ್, ಇದರೊಳಗೆಲ್ಲ ಚೆನ್ನಾಗಿ ತಿಳ್ಕೊಂಡವನಾಗಿರಬೇಕು ಅಂತ. ಧಾತು ಪಚನ ಅಂತಂದರೆ ಮೆಟಲ್ ಪ್ರೋಸೆಸಿಂಗ್, ಅದರೊಳಗೆಲ್ಲ ಚೆನ್ನಾಗಿ ತಿಳುವಳಿಕೆ ಇದ್ದವನಾಗಿರಬೇಕು. ಎಲ್ಲಿವರೆಗೂ ಅಂದರೆ ಅದರ ಕಿಟ್ಟ ಸ್ಲ್ಯಾಗನ್ನು ನೋಡಿದ ತಕ್ಷಣ ಇದರೊಳಗೆ ಮೆಟಲ್ ಅಂಶವೂ ಸೇರಿದೆಯಾ ಇಲ್ವಾ ಅಂತ ಹೇಳುವನಾಗಿರಬೇಕು ಅಂತ ಹೇಳ್ತಾನೆ. ಮತ್ತು ಆ ಸ್ಥಳದಲ್ಲಿ ಎಲ್ಲ ಹೇಗೆ ಪರೀಕ್ಷೆ ಮಾಡುವುದು, ಎಲ್ಲಿ ಯಾವ ಲೋಹ ಸಿಗುತ್ತದೆ, ಆ ಮಣ್ಣಿನ ನೋಡಿದ್ರೆ ಹೇಗೆ, ಸಾಯಿಲ್ ಟೆಸ್ಟ್ ಮಾಡಿದ್ರೆ ಹೇಗೆ ಹೇಳ್ಬೋದು, ಅದೆಲ್ಲ ವಿವರಗಳನ್ನು ಕೊಡ್ತಾನೆ. ಒಬ್ಬ ಮೆಟ್ಲರ್ಜಿಸ್ಟ್ಗೆ, ಜಿಯಾಲಜಿಸ್ಟ್ಗೆ ತುಂಬ ತುಂಬ ಪ್ರಯೋಜನಕಾರಿಯಾದದ್ದು ಬರುತ್ತೆ, ಬೇಕಾದಷ್ಟು ಬರುತ್ತೆ. ನಾನು ಅದರ ವಿವರಗಳಿಗೆ ಹೋದರೆ ಬೇಸರವಾಗ್ಬೋದು ಏನೋ, ತುಂಬ ಅಮೂಲ್ಯವಾದಂಥ ಮಾಹಿತಿ ಅಲ್ಲಿ ಅಷ್ಟು ಸಿಗುತ್ತದೆ. ಆಮೇಲೆ ಸುವರ್ಣಾಧ್ಯಕ್ಷ, ಅವನು ಬಂಗಾರ, ಗೋಲ್ಡ್ ಸ್ಟ್ಯಾಂಡರ್ಡ್ ಮೊದಲಿಂದಲೂ ಹೆಚ್ಚಾದದ್ದಲ್ಲ, ಎಲ್ಲೆಲ್ಲಿಂದ ಬಂಗಾರವನ್ನು ಸಂಚಯನ ಮಾಡಬೇಕು, ಯಾಕೆಂದರೆ ಗೋಲ್ಡ್ ಎಕ್ಸಿಸ್ಟ್ ಇನ್ ಫ್ರೀ ಫಾರ್ಮ್, ಅದನ್ನು ಹೇಗೆ ಪ್ರೋಸೆಸ್ ಮಾಡಬೇಕು ಅದನ್ನೆಲ್ಲ ಹೇಳ್ತಾನೆ. ಮತ್ತು ಚಿನ್ನವನ್ನು ಹೇಗೆ ಹೊರೆಗೆ ಇಡಬೇಕು, ಅಪ್ಪಟ ಚಿನ್ನ ಯಾವುದು, ಕೋಟ ಚಿನ್ನ ಯಾವುದು ಅಂತ ಹೇಗೆ ತಿಳ್ಕೊಳ್ಬಹುದು, ಅದನ್ನೆಲ್ಲವನ್ನೂ ಹೇಳ್ತಾನೆ. ಮತ್ತು ಬಂಗಾರದ ಬಣ್ಣ ಗುಣ ಹೆಚ್ಚು ಕಾಣೋದಕ್ಕೆ ಏನೆಲ್ಲ ಮೋಸಗಳು ಮಾಡ್ತಾರೆ ಆ ಬಗ್ಗೆ ಕೂಡ ಅವನು ಚೆನ್ನಾಗಿ ಹೇಳ್ತಾನೆ. ಮತ್ತು ಬೆಳ್ಳಿಯ ಬಗ್ಗೆನೂ ಅದೇ ರೀತಿಯಾದಂಥ ವಿವರಗಳು ಬರುತ್ತವೆ. ಆಮೇಲೆ ಈ ಸರಾಫ್ ಕಟ್ಟೆ ಯಾವುದುಂಟು ಅಂದರೆ ಯಾವುದನ್ನು ನಾವು ಈ ಚಿನಿವಾರರ ಅಂಗಡಿ ಅಲ್ಲಿಯ ವ್ಯವಸ್ಥೆ, ಅಕ್ಕಸಾಲಿಗ ಯಾವ ರೀತಿ ಕದೀತಾನೆ ಬಂಗಾರವನ್ನು, ಅದನ್ನು ಹೇಗೆ ತಡೆಯಬೇಕು, ಅದನ್ನು ಹೇಗೆ ಪ್ರೋಸೆಸ್ ಮಾಡಬೇಕು, ಎಷ್ಟೆಷ್ಟು ಅನ್ಯಾಯ ಮಾಡೋದಕ್ಕೆ ಎಷ್ಟೆಷ್ಟು ದಂಡ, ತುಂಬ ದೊಡ್ಡ ಲಿಸ್ಟೇನೆ ಬರುತ್ತೆ. ಅದೆಲ್ಲವನ್ನು ಹೇಳ್ತಾನೆ. ಸರ್ಕಾರ ಇದನ್ನೆಲ್ಲ ಗೋಲ್ಡ್ ಪ್ರೋಸೆಸಿಂಗ್ ಮಾಡಬೇಕು, ಸರ್ಕಾರವೇ ಅಕ್ಕಸಾಲಿಗರನ್ನ ಅಪಾಯಿಂಟ್ ಮಾಡಿಕೊಂಡು ಅಲ್ಲಿ ಹದ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಗೋಲ್ಡನ್ನು ಮತ್ತೆ ಮಾರ್ಕೆಟಿಗೆ ವಿತರಣೆ ಮಾಡಬೇಕು. ಮತ್ತು ಬಂದವರು ಹೋಗೋರು ಅವ್ರನ್ನ ಜೇಬುಗಳು ಹೇಗೆ ಚೆಕ್ ಮಾಡಬೇಕು,
ಎಲ್ಲ ವಿವರಗಳನ್ನು ಹೇಳ್ತಾನೆ. ಪ್ರತಿಯೊಂದು ಬರುತ್ತೆ. ಮತ್ತು ಧಾನ್ಯ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಆ ವಿವರಗಳು ಯಥೇಷ್ಟವಾಗಿ ಬರುತ್ತವೆ. ಜೇನುತುಪ್ಪ ಮೊದಲುಗೊಂಡು ಹೇಗೆ ಸಂಗ್ರಹ ಮಾಡಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಹುಣಸೆ ಹಣ್ಣು, ಈ ಹುಣಸೆ ಹಣ್ಣು ಇರಲಿ, ಅದರ ಜೊತೆಗೆ ಈ ಸೀಮೆ ಹುಣಸೆ ಹಣ್ಣು ಅಂತ ಕರೀತಾರೆ, ಅಂಬೋಳೆ ಅಂತ ಮಹಾರಾಷ್ಟ್ರದಲ್ಲಿ ಕರೀತಾರೆ. ಅವುಗಳಿಂದ ಹೇಗೆ ಹುಳಿಯನ್ನು ಕಾಪಾಡಿಕೊಳ್ಬೇಕು, ಮತ್ತು ಈ ಸಿಟ್ರಿಕ್ ಆಗಿರುವಂಥ ಬೇರೆ ಬೇರೆ ಯಾವ್ಯಾವುದಿವೆ ಅವುಗಳಿಂದ ಎಲ್ಲ ಹೇಗೆ ಸಂಗ್ರಹ ಮಾಡ್ಬೋದು. ಹುಣಸೆ ಹಣ್ಣು, ಕಮರಿಕೆ ಹಣ್ಣು, ಮಾವು, ದಾಳಿಂಬರೆ, ಮಾದಳ, ಕಿಬ್ಬೋರೆ, ಹೆಬ್ಬೋರೆ, ಸಿಡಿಬೋರೆ, ಇವುಗಳೆಲ್ಲ ಹುಣಸೆ ಹಣ್ಣಿಗೆ ಪ್ರತ್ಯಾಮ್ನಾಯವಾಗಿ ಬರ್ತವೆ. ಅದನ್ನು ಹೇಗೆ ಅಂತ, ಕಡೆಗೆ ಮೊಸರನ್ನು ಕೂಡ ಒಣಗಿಸಿಟ್ಟು ಪೌಡ್ರ್ ಮಾಡ್ಕೊಂಡು ಹೇಗೆ ಹುಣಸೆ ಹಣ್ಣಿಗೆ ಬದಲಾಗಿ ಬಳಸ್ಬೋದು ಅನ್ನೋದನ್ನು ಹೇಳ್ತಾನೆ. ಆಮೇಲೆ ಮಸಾಲೆ, ಈ ಗ್ರಂಥಿಕೆ ಅಂಗಡಿ ಸಾಮಾನುಗಳು, ಹಿಪ್ಪಲಿ ಇರ್ಬೋದು, ಮೆಣಸು, ಶುಂಠಿ, ಜೀರಿಗೆ, ಬಿಳಿ ಸಾಸಿವೆ, ಕೊತ್ತಂಬರಿ, ಮತ್ತು ಕಚೋರ, ದಮನಕ, ಶಿಗ್ರು ಅಂದರೆ ನುಗ್ಗೆ, ಈ ಥರ ಎಲ್ಲವನ್ನು ಕೂಡ. ಆಮೇಲೆ ಮಾಂಸವರ್ಗದಲ್ಲಿ ಯಾವ್ಯಾವುದನ್ನು ಪ್ರೋಸೆಸ್ ಮಾಡಿ ಡ್ರೈ ಯಾವುದನ್ನು ಇಡ್ಬೋದು, ವೆಟ್ ಯಾವುದನ್ನು ಇಡ್ಬೋದು, ಉಪ್ಪಾಕಿ ಯಾವುದನ್ನು ಇಡ್ಬೋದು, ಅದೆಲ್ಲವನ್ನು ಹೇಳ್ತಾರೆ. ಮತ್ತು ಧಾನ್ಯವನ್ನು ಕುಟ್ಟಿ ಬೀಸಿ ತರಿ ಮಾಡೋದು ಹೇಗೆ, ಹಿಟ್ಟು ಮಾಡೋದು ಹೇಗೆ, ಜರಡಿ ಹಿಡಿಯೋದು ಹೇಗೆ, ಅದನ್ನು ಹೇಗೆ ಒಣಗಿಸಬೇಕು, ಸೀಸನ್ ಮಾಡಬೇಕು, ಕಾಪಾಡುವುದು ಹೇಗೆ, ಅದೆಲ್ಲವನ್ನೂ ಹೇಳ್ತಾನೆ. ಮತ್ತು ಇನ್ನೂ ನೋಡಿ ಸ್ವಾರಸ್ಯ, ಒಂದು ಮೆಷರಿಂಗಲ್ಲಿ ತೂಕ ಮಾಡದೆ ಅಳತೆ ಮಾಡಿದಾಗ ಧಾನ್ಯವನ್ನು ಹಿಟ್ಟು ಮಾಡಿದರೆ ಅದು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಹೇಳ್ತಾನೆ. ಉದಾಹರಣೆಗೆ ಎಳ್ಳು, ಗೋಧಿ, ಹೆಸರು, ಉದ್ದು ಅವುಗಳನ್ನು ಪುಡಿ ಮಾಡಿದ್ರೆ ಅದರ ಪ್ರಮಾಣ, ಗಾತ್ರ ಏನು ಅಂತ ಜಾಸ್ತಿ ಆಗೋಲ್ಲ. ಈಗ ಜವೆ ಗೋಧಿ 1/5 ಜಾಸ್ತಿ ಆಗುತ್ತೆ. ಮತ್ತು ತಿರ್ಗ ಇದು ಕಡಲೆನ ಹಿಟ್ಟು ಮಾಡಿಸಿದ್ರೆ ಅದು 1/4 ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲವನ್ನೂ ಕೂಡ ಅವನು ಹೇಳ್ತಾನೆ. ಒಂದೊಂದನ್ನು ಹೇಗೆ ನೋಡ್ಬೋದು, ಅದನ್ನು ಹೊಟ್ಟಿನ ಸಮೇತ ಇಟ್ಟರೆ ಎಷ್ಟಾಗುತ್ತೆ, ಹೊಟ್ಟನ್ನು ತೂರು ಬಿಟ್ಟಿಟ್ಟರೆ ಎಷ್ಟಾಗುತ್ತೆ, ಸಿಪ್ಪೆ ಉಜ್ಜಿಬಿಟ್ಟು ಎಳ್ಳನ್ನು ಬಿಳಿ ಎಳ್ಳು ಮಾಡಿದ್ರೆ ಹೇಗಾಗುತ್ತೆ, ಆ ಥರದ್ದನ್ನೆಲ್ಲವನ್ನು ಹೇಳ್ತಾನೆ. ಮತ್ತು ಹುರಿದ್ರೆ ಅವುಗಳು ಹೇಗೆ ಕ್ವಾಲಿಟಿ ಕ್ವಾಂಟಿಟಿ ವ್ಯತ್ಯಾಸ ಆಗುತ್ತೆ, ಕಡಲೆ ಬೀಜ ಏನಾಗುತ್ತೆ, ಅರಳು ಏನಾಗುತ್ತೆ, ಒಂದು ಧಾನ್ಯವನ್ನು ಅರಳು ಮಾಡಿದ್ರೆ ಅದು 2 ಸ್ಪೇಸ್ ಆಕ್ಯುಪೈ ಮಾಡುತ್ತೆ, ಅದನ್ನೆಲ್ಲವನ್ನೂ ಅವನು ಹೇಳ್ತಾನೆ. ಆ ಮಹಾನುಭಾವನಿಗೆ ಏನೆಲ್ಲ ತಿಳಿದಿತ್ತು ಅಂತ ಗೊತ್ತಾಗುತ್ತೆ. ಒಂದೊಂದು ಬೀಜ ಹಿಂಡಿದರೆ ಎಷ್ಟು ಎಣ್ಣೆ ಬರುತ್ತೆ ಅನ್ನೋದು ಮೊದಲುಕೊಂಡು ಹೇಳಿದ್ದಾನೆ. ಮತ್ತು ಆನೆ ಮರಿಯಿಂದ ಮೊದಲುಕೊಂಡು ಆನೆವರೆಗೂ ಎಷ್ಟೆಷ್ಟು ಆಹಾರ ಯಾವ್ಯಾವ ರೀತಿ ಗೊತ್ತಾ, ಅಕ್ಕಿ ತಿಂದರೆ ಅದು ಇಷ್ಟು ತಿನ್ನುತ್ತವೆ, ಹತ್ತಿ ಬೀಜ ತಿಂದರೆ ಇಷ್ಟು, ಬಿದಿರು ತಿಂದರೆ ಇಷ್ಟು ಅನ್ನೋ ಕ್ವಾಂಟಿಟಿ ಮೊದಲುಕೊಂಡು ಹೇಳ್ತಾನೆ. ಮತ್ತು ಒಬ್ಬನಿಗೆ ರೇಷನ್ ಕೊಡೋದಿದ್ದರೆ ಎಷ್ಟು, 1 ಪ್ರಸ್ತ ಅಕ್ಕಿ, 4ನೇ 1 ಪ್ರಸ್ತದಷ್ಟು ಸೂಪ, 16ನೇ 1 ಪ್ರಸ್ತದಷ್ಟು ಉಪ್ಪು, 4ನೇ 1 ಸೂಪದ 4ನೇ 1 ಭಾಗದಷ್ಟು ಎಣ್ಣೆ ಅಥವಾ ತುಪ್ಪ, ಇದು ಸಾಮಾನ್ಯ ಒಬ್ಬನ ಡಯೆಟ್ಟು ಅಂತನ್ನುವಂಥದ್ದು. ಅದು ಮತ್ತು ಬೇರೆ ಬೇರೆ ಕ್ಯಾಟಗರಿಗೆ ತಕ್ಕಂತೆ ಹೇಗೆ ವ್ಯತ್ಯಾಸ ಆಗುತ್ತೆ, ಹೆಂಗಸರಿಗೆಷ್ಟು, ಗಂಡಸರಿಗೆಷ್ಟು, ಮಕ್ಕಳಿಗೆಷ್ಟು, ಮುದುಕರಿಗೆಷ್ಟು, ವೆಜಿಟೇರಿಯನ್ಸ್ಗೆಷ್ಟು, ನಾನ್ ವೆಜಿಟೇರಿಯನ್ಸ್ಗೆಷ್ಟು, ಅವುಗಳನ್ನೆಲ್ಲವನ್ನು ಹೇಳ್ತಾನೆ. ಮತ್ತು ಎತ್ತುಗಳು, ಕುದುರೆಗಳು, ಇವುಗಳಿಗೆ ಕೊಡಬೇಕಾದ ದಾಣಿ ಎಷ್ಟು, ಈ ಥರದ್ದೆಲ್ಲ ಹೇಳಿ ಅಷ್ಟಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋದನ್ನು ತೋರ್ಪಡಿಸ್ತಾನೆ. ಮತ್ತು ಧಾನ್ಯ ಇಡುವಾಗ ಪ್ರೊಟೆಕ್ಷನ್ ಹೇಗೆ ಮಾಡಬೇಕು, ಮಣ್ಣಿರೋ ಜಾಗದಲ್ಲಿ ಇಡಬಾರ್ದು, ನೀರಿರೋ ಜಾಗದಲ್ಲಿ ಇಡಬಾರ್ದು, ಕಲ್ಲಿನ ಮರಿಗೆಗಳಲ್ಲಿ ಇಡಬೇಕು. ಆಮೇಲಿಂದ ಈ ಕ್ಷಾರ ವಸ್ತುಗಳು ಅಂದರೆ ಯಾವುವು ಆ್ಯಸಿಡಿಕ್ಕು ಬೇಸಿಕ್ ಆಗಿರ್ತವೆ ಅವುಗಳನ್ನು ಹುಲ್ಲಿನ ಹಗ್ಗದಲ್ಲಿ ಹೇಗೆ ಸುತ್ತಿ ಮಣ್ಣಿನ ಜಾಡಿಗಳಲ್ಲಿ ಇಡಬೇಕು ಅನ್ನುವಂಥದ್ದು ಹೇಳ್ತಾನೆ. ತುಪ್ಪ, ಎಣ್ಣೆ ಇತ್ಯಾದಿಯನ್ನೆಲ್ಲನೂ ಕೂಡ ಮಣ್ಣಿನ ಪಾತ್ರೆಗಳಲ್ಲಿ ಇಟ್ಟರೆ ಆಗೋದಿಲ್ಲ, ಅವುಗಳನ್ನು ಯಾವ ಥರ ಕಲ್ಲಿನ ಪಾತ್ರೆಗಳಲ್ಲಿ ಇಡಬೇಕು, ಮತ್ತು ಈಗ ಮರದ ಪಾತ್ರೆಗಳಲ್ಲಿ ಇಡಬೇಕು ಅಂತ ಹೇಳ್ತಾನೆ. ಉಪ್ಪಿಗೆ ಲೋಹದ ಪಾತ್ರೆ ಆಗೋದಿಲ್ಲ, ಅದಕ್ಕೆ ಹೇಗಿಡಬೇಕು. ಆಮೇಲಿಂದ ಪಣ್ಯಾಧ್ಯಕ್ಷ ಅಂತ ಅಂದರೆ ಯಾವುದನ್ನು ಕಾಮರ್ಸ್ ಮಿನಿಸ್ಟರ್ ಅಂತೀವಲ್ಲ ಅವನು, ಆ ಪಣ್ಯಾಧ್ಯಕ್ಷನ ಕೆಲಸಗಳು, ಅವನ ವಿವರಗಳು, ಅದನ್ನೆಲ್ಲ ತುಂಬ ತುಂಬ ವಿಶದವಾಗಿ ಹೇಳ್ತಾನೆ. ಮತ್ತು ನೋಡಿ, ನದೀಪಥೇ ಚ ವಿಜ್ಞಾಯ ವ್ಯವಹಾರಂ ಚರಿತ್ರತಃ ಯಥೋ ಲಾಭ ತಥೋ ಗಚ್ಚೇತ್ ಅಲಾಭಂ ಪರಿವರ್ಜಯೇತ್. ಕಾಮರ್ಸ್ ಮಿನಿಸ್ಟರು ಯಾವ ಕಡೆಯಿಂದ ಲಾಭ ಬರುತ್ತೆ ಸರ್ಕಾರಕ್ಕೆ ಅಂತ ನೋಡ್ತಾ ಇರಬೇಕು. ಕೆಲವೊಂದು ಸರ್ತಿ ಲ್ಯಾಂಡ್ ವೇ ಆಫ್ ಟ್ರಾನ್ಸಾಕ್ಷನ್ ಯಾವುದಿದೆ, ಭೂಮಾರ್ಗದ್ದು ತುಂಬ ದುಬಾರಿ ಆಗುತ್ತೆ, ಅಲ್ಲಿ ನದಿ ಮಾರ್ಗ ಅಂತ ಗೊತ್ತಾದ ತಕ್ಷಣ ಶಿಫ್ಟ್ ಮಾಡ್ತಾ ಇರಬೇಕು, ಒಂದು ದಿವಸವೂ ಕಾಯಬಾರ್ದು. ಅದಕ್ಕೆಲ್ಲದಕ್ಕೂ ದಾರಿಯಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಎಷ್ಟೆಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯವಿದೆ ಅಷ್ಟೆಷ್ಟು ಮಾಡಬೇಕು ಅಂತ ಬಹಳ ಚೆನ್ನಾಗಿದೆ. ಕಾರಣ ಮಿಕ್ಕ ಕಡೆಗೆ ಆನ್ ದಿ ಅದರ್ 2 ಎಂಡ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೈಯಿಂದ ಕೈಗೆ ಹೋಗುವಲ್ಲಿ ಎಷ್ಟು ರಿಡ್ಯೂಸ್ ಮಾಡ್ಬೋದು ಅದನ್ನು ಮಾಡ್ಬೋದು ಅಂತಾನೆ.
ತುಂಬ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಅಲಾಭಂ ಪರಿವರ್ಜಯತ್, ಲಾಭ ಇಲ್ಲದನ್ನು ತಕ್ಷಣ ಬಿಡ್ತಾ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ ಅರಣ್ಯಾಧ್ಯಕ್ಷ ಅಂದರೆ ಫಾರೆಸ್ಟ್ ಮಿನಿಸ್ಟರು, ಅವನು ಯಾವ್ಯಾವ ವೃಕ್ಷಗಳಲ್ಲಿ ಎಷ್ಟೆಷ್ಟು ಎಣ್ಣೆ ಬರುತ್ತೆ, ಎಷ್ಟೆಷ್ಟು ಮರ ಮತ್ತು ಬರುತ್ತೆ, ಯಾವ್ಯಾವುದು ಈಗ ಬಿದಿರು ಇರಬಹುದು, ಬೆತ್ತ ಇರಬಹುದು, ಅವುಗಳಿಂದ ಏನು ಸಿಗುತ್ತವೆ, ಮುಳ್ಳಿನ ಗಿಡಗಳಿಂದ ಏನು ಪ್ರಯೋಜನ ಆಗುತ್ತವೆ, ಆ ಥರದ್ದನ್ನೆಲ್ಲವನ್ನೂ ವಿಭಾಗ ಮಾಡಿ ಕೊಡ್ತಾನೆ. ಇಲ್ಲಿ ಬಾಟನಿಸ್ಟ್ಗಳಿಗೆ ಬೇಕಾದಷ್ಟು ಅಂಶಗಳು ಉಂಟು. ಆಮೇಲೆ ಹೂಗಳಿಂದ ಏನು ಸಿಗುತ್ತೆ, ಡೈಯಿಂಗ್ ಮಾಡೋದಕ್ಕೆ, ಬಣ್ಣಗಳನ್ನು ರಂಗುಗಾರಿಕೆ ಮಾಡೋದಕ್ಕೆ ಯಾವ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಪ್ರಯೋಜನಕ್ಕೆ ಬರುತ್ತವೆ, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಯಾವುದಾಗುತ್ತವೆ, ಔಷಧ ವರ್ಗ ಬೇರೆ, ವಿಷವರ್ಗ ಬೇರೆ, ಮತ್ತು ರಜ್ಜುವರ್ಗ ಬೇರೆ, ವಲ್ಕವರ್ಗ, ಯಾವುದರಿಂದ ಬಾರ್ಕ್ ಬರುತ್ತೆ, ತೊಗಟೆ ಬರುತ್ತೆ, ಅದರೊಳಗೆ ಚೀಲ ಮಾಡ್ಬೋದು, ಬಟ್ಟೆ ಮಾಡ್ಬೋದು, ಅಂಥದ್ದನ್ನೆಲ್ಲ ಹೇಳ್ತಾನೆ. ಮತ್ತು ವಿಷ, ಸ್ಥಾವರ ವಿಷ, ಜಂಗಮ ವಿಷ, ಇವುಗಳೆಲ್ಲ ಇಂಥದ್ದು, ಆ ಥರದ ವಿಷಯಗಳನ್ನೆಲ್ಲ ಹೇಗೆ ಸಂಗ್ರಹ ಮಾಡ್ಕೊಳ್ಬೇಕು, ಯಾವಾಗ ಯುದ್ಧ ಕಾಲದಲ್ಲಿ, ಬೇಟೆ ಕಾಲದಲ್ಲಿ ಅವು ಹೇಗೆ ಬರುತ್ತವೆ ಅದನ್ನೆಲ್ಲ ಹೇಳ್ತಾನೆ. ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕ್ಯಾಟಗರೈಸ್ ಮಾಡುವಂಥದ್ದೆಲ್ಲ ಹೇಳ್ತಾನೆ. ಆಮೇಲೆ ಶಸ್ತ್ರಾಗಾರದ ಆ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕಾದದ್ದು, ಬಗೆಬಗೆಯಾದಂಥ ಆಯುಧಗಳು, ಆ ವಿಷಯಗಳನ್ನು ಹೇಳ್ತಾನೆ. ಸರ್ವತೋಭದ್ರ, ಜಾಮದಜ್ಞ, ಬಹುಮುಖ, ವಿಶ್ವಾಸಘಾತಿ, ಸಂಘಾಟಿ, ಯಾನಕ, ಪರ್ಜನ್ಯಕ, ಬಾಹುಕ, ಊರ್ಧ್ವಬಾಹು, ಎಷ್ಟೆಷ್ಟು ಆಯುಧಗಳು. ಈಗ ನೋಡಿ, ಉದಾಹರಣೆಗೆ ದೇವದಂಡ ಅಂತ, ಅದು ಒಂದು ಕೋಟೆ ಮೇಲೆ ಕಂಬದ ರೀತಿಯಲ್ಲಿರ್ತಕ್ಕಂಥ ಆಯುಧಗಳು, ಕೆಳಕ್ಕೆ ಬಂದರೆ ದಬಕ್ಕಂತ ತಲೆ ಮೇಲೆ ತೊಲೆ ಹಾಕ್ಬಿಡುವಂಥದ್ದು. ಸೂಕರಿಕ ಅಂತ ಹೇಳಿಬಿಟ್ಟಿದ್ದುನುವೆ, ಅದು ಏನು ಅಂತಂದರೆ ಅದು ಡಿಫೆನ್ಸಿವ್ ಆದದ್ದು, ಕೆಳಗಿನಿಂದ ಯಾರಾದರೂ ಕವಣೆ ಕಲ್ಲು ಮತ್ತೊಂದು ಎಸೆದರೆ ಅದನ್ನು ಅಡ್ಡ ಇಟ್ಕೊಳ್ಬೋದು, ಅದು ಬಟ್ಟೆಯಿಂದ ಮಾಡಿರ್ತಕ್ಕಂಥ ಒಂದು ಶೀಲ್ಡು ಅಂತ ಹೇಳಿಬಿಟ್ಟಿದ್ನುವೆ. ಮುದ್ಗರ, ಅದು ಒಂದು ರೀತಿಯಾದಂಥ ಕೊಡಲಿ. ದೃಘಣ, ಗದ, ಸ್ಪೃಕ್ತಲ, ಕುದ್ದಾಲ, ಆಸ್ಫೋಟಿಮ, ಕಲ್ಲನ್ನು ಎಸೆಯೋದಕ್ಕೆ ಬಳಸುವಂಥ ಆಯುಧ, ಈ ಕವಣೆ ರೀತಿಯಾದಂಥದ್ದು. ಶತಘ್ನಿ, ತ್ರಿಶೂಲ, ಚಕ್ರ, ಈ ಥರ ಎಷ್ಟು ನೂರಾರು ಆಯುಧಗಳನ್ನು ಹೇಳ್ತಾನೆ. ಅವುಗಳನ್ನು ಬಳಸುವ ವಿಧಾನ, ನಿರ್ಮಾಣ ಮಾಡುವ ವಿಧಾನ, ಸಂರಕ್ಷಣೆ ಮಾಡುವ ವಿಧಾನ, ಯಾರ್ಯಾರಿಗೆ ಏನೇನು ಕೊಡಬಹುದು, ಇದಕ್ಕೆ ಪ್ರಾಣಿಗಳ, ಪಕ್ಷಿಗಳ ದಂತಗಳು, ಕೊಕ್ಕುಗಳು, ಕೊಂಬುಗಳು, ಇವುಗಳನ್ನೆಲ್ಲ ಹೇಗೆ ಬಳಸ್ಕೊಳ್ಬಹುದು ಅಂತ ಅಷ್ಟನ್ನು ಕೂಡ ಹೇಳ್ತಾನೆ. ಆಮೇಲೆ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್, ಅದರ ಬಗ್ಗೆ ಹೇಳ್ತಾನೆ. ಅಂದರೆ ದ್ರವ ತೂಕ ಮಾಡೋಕ್ಕೆ ಯಾವುದು, ಘನ ತೂಕ ಮಾಡೋಕ್ಕೆ ಯಾವುದು, ಕಾಲ ಅಳೆಯೋದಕ್ಕೆ ಯಾವುದು, ದೇಶ ಅಳೆಯೋದಕ್ಕೆ ಯಾವುದು, ಇದನ್ನೆಲ್ಲವನ್ನು ಹೇಳ್ತಾನೆ. ಆ ವಿವರಗಳೇ ತುಂಬ ಚೆನ್ನಾಗಿ. ಅರ್ಧಮಾಶಕ, ಮಾಶಕ, ದ್ವಿಮಾಶ, ಚತುರ್ಮಾಶ, ಅಷ್ಟಮಾಶ, ಸುವರ್ಣ, ದ್ವಿಸುವರ್ಣ, ಚತುಸ್ಸುವರ್ಣ, ಅಷ್ಟಸುವರ್ಣ, ದಶಸುವರ್ಣ, ವಿಂಶತಿ ಸುವರ್ಣ, ಈ ಥರದ್ದೆಲ್ಲ ಅಳತೆಗಳನ್ನು ಹೇಳ್ಕೊಂಡು ಹೋಗ್ತಾನೆ. ಮತ್ತು ತಕ್ಕಡಿಗಳನ್ನು ಹೇಗೆ ಮಾಡಬೇಕು, ಆ ತಕ್ಕಡಿಗಳನ್ನು ಮಾಡೋದ್ರೊಳಗೆ ಎಂತೆಂಥ ಮೋಸ ಮಾಡ್ತಾರೆ, ಆ ತಕ್ಕಡಿಗಳಿಗೆ ಕಟ್ಟಬೇಕಾದ ತಟ್ಟೆಗಳು ಹೇಗೆ, ಹಗ್ಗಗಳು ಹೇಗೆ, ಬ್ಯಾಲೆನ್ಸ್ ಮಾಡುವಂಥದ್ದು ಹೇಗೆ, ಎಲ್ಲ ವಿವರಗಳನ್ನು ಕೊಡ್ತಾ ಬರ್ತಾನೆ. ಆಮೇಲೆ ಅಳೆಯೋದಕ್ಕೆ ದ್ರೋಣ, ಆಢಕ, ಈ ಥರದ್ದೆಲ್ಲ, ಪಾವು, ಸೇರು, ಚಟಾಕು ಅಂತೀವಲ್ಲ ಆ ಥರದ್ದು. ಆಮೇಲೆ ಆ ತೂಕದ ಬೊಟ್ಟುಗಳು, ಫಲ ಅಂತಂತೀವಿ, ಆ ತೂಕದಿಂದ ಆರಂಭ ಮಾಡುವಂಥದ್ದು. ಮತ್ತು ಅದಕ್ಕೆ ಬೆಲೆ ಹೇಗೆ ನಿರ್ಣಯ ಮಾಡಬೇಕು ಅದನ್ನು ಕೂಡ ಅವನು ಹೇಳ್ತಾನೆ. ಆಮೇಲೆ ದೇಶ ಕಾಲಗಳನ್ನು ಅಳೆಯೋದಿಕ್ಕೆ ಅದು ಕೂಡ ತುಂಬ ವಿಶೇಷವಾಗಿ ಬರುವಂಥದ್ದಾಗಿವೆ, ಅವುಗಳನ್ನು ಹೇಳ್ತಾನೆ. ಆಮೇಲೆ ಬೇರೆ ಬೇರೆ ಕಡೆ ಕಂದಾಯವನ್ನು ಕಲೆಕ್ಟ್ ಮಾಡುವಂಥವರು, ಸುಂಕದ ಕಟ್ಟೆಯಲ್ಲಿರ್ತಕ್ಕಂಥವರು, ಅವರ ಬಗ್ಗೆ ಎಲ್ಲ ಹೇಳ್ತಾನೆ. ನೋಡಿ, ಅಥೋ ನವಪುರಾಣಾನಾಂ ದೇಶಜಾತಿ ನವಪುರಾಣಾನಾಂ ದೇಶಜಾತಿ ಚರಿತ್ರತಃ ಪುಣ್ಯಾನಾಂ ಸ್ಥಾಪಯೇ ಶುಲ್ಕಂ ಅತ್ಯಯಂಚಾಪಕಾರತಃ ಅಂತ. ಮತ್ತೆ ಆಗಾಗ ಸುಂಕವನ್ನು, ರೇಟ್ಸನ್ನು ಬದಲಾಯಿಸ್ತಾ ಇರಬೇಕು, ನೋಡಿಕೊಂಡು ಒಂದೇ ಯೂನಿವರ್ಸಲ್ ಫಿಕ್ಸ್ ಅಂತಲ್ಲ, ಹೆಚ್ಚು ಕಡಿಮೆ ಮಾಡ್ತಾ ಇರಬೇಕು. ದೇಶ, ಕಾಲ, ಜಾತಿ ಇತ್ಯಾದಿಗಳನ್ನು ನೋಡಿಕೊಂಡು ಇನ್ಕಮ್ ಎಕ್ಸ್ಪೆಂಡಿಚರ್ನ ಗಮನಿಸಿಕೊಂಡು ವ್ಯತ್ಯಾಸ ಮಾಡ್ತಾ ಇರಬೇಕು ಅಂತಂತಾನೆ. ಸೂತ್ರಾಧ್ಯಕ್ಷ ಅಂದರೆ ಟೆಕ್ಸ್ಟೈಲ್ ಮಿನಿಸ್ಟ್ರಿ, ಅವನು ನೇಯುವವರನ್ನು ಹೇಗೆ ನಡೆಸ್ಕೊಳ್ಬೇಕು, ನೇಯ್ಗೆಯವರನ್ನು, ದರ್ಜಿಗರನ್ನು, ಅವ್ರ ಹತ್ರ ಹೇಗೆ ರಾ ಮೆಟೀರಿಯಲ್ ಕೊಟ್ಟು ದುಡಿಸಿಕೊಳ್ಬೇಕಾಗುತ್ತದೆ ಅಂತ. ಆಗ ಅವನು ವರ್ಕಿಂಗ್ ವಿಮೆನ್ ಬಗ್ಗೆ ಹೇಳ್ತಾನೆ. ಈ ಹೆಂಗಸರಿಂದ ಚರಕ, ತಕಲಿ, ರಾಟೆ ಇತ್ಯಾದಿಗಳಲ್ಲಿ ನೂಲನ್ನು ತೆಗೆಸ್ಕೊಡ್ಬಹುದು. ಕೆಲವರು ಹೆಂಗಸರು ಪಾಪ ಹೊಟ್ಟೆಪಾಡಿಗೆ ಅವರೇ ದುಡಿಯಬೇಕಾಗಿರುತ್ತೆ, ಆದರೆ ಅವ್ರಿಗೆ ಮನೆ ಬಿಟ್ಟು ಹೋಗೋಕ್ಕಾಗೋಲ್ಲ ಅಂಥವರು. ಮತ್ತು ಇನ್ನು ಕೆಲವರು ದೇಶಾಂತರ ಓಡೋಗಿರ್ತಾರೆ, ಅಂಥವ್ರ ಹೆಂಡತಿಯರು ಕೆಲಸ ಮಾಡಬೇಕಾಗಿ ಬರುತ್ತೆ. ಇನ್ನು ಕೆಲವರು ಅಂಗವಿಕಲರಾಗಿರುವಂಥ ಹೆಂಗಸರಿರ್ತಾರೆ, ಮತ್ತು ಇನ್ನು ಕೆಲವರು ಮದುವೆ ಆಗಬೇಕಾದ ಕನ್ಯೆಯರಾಗಿರ್ತಾರೆ. ಇಂಥವ್ರನ್ನೆಲ್ಲ ಎಂಪ್ಲಾಯ್ ಮಾಡಿಕೊಳ್ಬೇಕು. ಆದರೆ ಅವರ ಮರ್ಯಾದೆಗೆ,
ಅವರ ಅಸಹಾಯಕತೆಗೆ ಭಂಗ ಬರದಂತೆ ಅವರ ಮನೆಗೆ ರಾ ಮೆಟೀರಿಯಲ್ ಕೊಟ್ಟು ಫಿನಿಶ್ಡ್ ಗೂಡ್ಸನ್ನು ತೊಗೊಂಡು ಬರೋದು ಮಾಡಬೇಕು. ಅಥವಾ ಒಂದೇ ಕಡೆಗೆ ಅವ್ರು ಬರುವಂಥದ್ದಿದ್ದರೆ ಅವ್ರನ್ನ ಯಾರು ದುರುದ್ದೇಶದಿಂದ ನೋಡದೇ ಇರುವಂಥ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ಬೇಕು. ಅವರಿಗೆ ನೂಲುವುದು, ಕತ್ತರಿಸೋದು, ಹೊಲಿಯೋದು ಈ ರೀತಿಯಾದಂಥ ಕೆಲಸಗಳನ್ನು ಕೊಡಬೇಕಾಗುತ್ತದೆ. ಮತ್ತು ಅವರನ್ನಲ್ಲಿ ಪರೀಕ್ಷೆ ಮಾಡೋದಕ್ಕೆ ಹೆಂಗಸರನ್ನೇ ಅಧಿಕಾರಿಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಗಂಡಸರೇ ಇರಬೇಕಾದರೆ ಅವರ ಪ್ರಾಡಕ್ಟ್ಸನ್ನು ನೋಡೋಷ್ಟು ಬೆಳಕಿಟ್ಕೊಳ್ಬೇಕೆ ಹೊರತು ಅವ್ರ ಮುಖ ನೋಡೋಷ್ಟು ಇಟ್ಕೊಳ್ಬಾರ್ದು ಅಂತ ಹೇಳ್ತಾನೆ. ಮತ್ತು ಯಾರಾದರೂ ಕಾರ್ಯಾಲಯದ ಸೂಪರ್ವೈಸರ್ಸು ಹೆಂಗಸರ ಬಗ್ಗೆ ಅನ್ವಾಂಟೆಡ್ ಆದ ಪ್ರಶ್ನೆಗಳನ್ನು ಹಾಕಿದ್ರೆ, ದೃಷ್ಟಿಸಿ ನೋಡಿ ಪ್ರಕೃತಕ್ಕೆ ಸಂಬಂಧಪಡದೇ ಇರುವಂಥ ವಿಚಾರಗಳನ್ನು ಮಾತಾಡಿದ್ರೆ ಪೂರ್ವ ಸಾಹಸ 120 ಪಣ ಹಾಕಬೇಕು ಅಂತಂತಾನೆ. ಮತ್ತು ಅಂಥವರಿಗೆ ಕೂಲಿ ತಡ ಮಾಡಿದ್ರೆ ಅಥವಾ ಬೇಕು ಅಂತಲೇ ಅವ್ರನ್ನ ಕೊನೆಯೊಳಗೆ ನಿಲ್ಲಿಸ್ಬಿಟ್ಟಿದ್ವಿ ಎಲ್ಲರೂ ಹೋದ್ಮೇಲೆ ಕೂಲಿ ಕೊಡ್ತೀವಿ ಅಂತ ಮಾಡಿದ್ರೆ ಅವರಿಗೆ ಉತ್ತಮ ಸಾಹಸ ಪಣ ಹಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಅಂತಾನೆ. ಮತ್ತು ಈ ಹೆಂಗಸರು ಕೂಡ ಅಡ್ವಾಂಟೇಜ್ ತೊಗೊಂಡು ತಾವು ಹೆಲ್ಪ್ಲೆಸ್ ಅನ್ನೋದನ್ನೇ ಮುಂದೆ ಮಾಡಿಕೊಂಡು ಕೆಲಸಗಳರಾದರೆ, ಕೂಲಿ ನುಂಗು ಹಾಕೋದಾದರೆ ಅವ್ರಿಗೂ ಪನಿಷ್ಮೆಂಟ್ ಕೊಡಬೇಕು ಅಂತಂತಾನೆ. ಮತ್ತು ಕೆಲವರು ಬೆಲೆ ಬಾಳುವಂಥ ನೂಲು ಇತ್ಯಾದಿನ ಮನೆಗೆ ತೆಗೆದುಕೊಂಡು ಹೋಗ್ಬಿಟ್ಟು ಎಲ್ಲೋ ಓಡೋಗ್ಬಿಟ್ಟಾಗ ಅವ್ರನ್ನ ಹಿಡಿದು ಅವ್ರ ಮನೆಯವರಿಂದ ಪೆನಾಲ್ಟಿ ವಸೂಲಿ ಮಾಡಬೇಕಾದದ್ದು, ಇಂಥದ್ದೆಲ್ಲವನ್ನು ಕೂಡ ಅವನು ಹೇಳ್ತಾನೆ. ಮತ್ತು ಕೃಷಿ ಕರ್ಮದ ಬಗ್ಗೆ ತುಂಬ ವಿವರಗಳನ್ನು ಕೊಡ್ತಾನೆ. ಆಗ ಅಲ್ಲಿ ಮಳೆಗಳು ಯಾವಾಗ ಬರುತ್ತೆ, ಮೋಡ ಹೇಗೆ ಫಾರ್ಮ್ ಆಗುತ್ತೆ, ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತದೆ ಅಂತೆಲ್ಲವನ್ನು ಹೇಳ್ತಾನೆ. ಅದು ಸೂರ್ಯನ ಉದಯಾಸ್ತಗಳಿಂದ ಗೊತ್ತಾಗುತ್ತೆ, ಮೋಡಗಳ ಬಣ್ಣದಿಂದ ಗೊತ್ತಾಗುತ್ತೆ, ಮೋಡಗಳ ಚಲನದ ವೇಗದಿಂದ ಗೊತ್ತಾಗುತ್ತೆ, ಮೋಡಗಳು ಎಷ್ಟು ಎತ್ತರದಲ್ಲಿವೆ, ಬೆಟ್ಟದ ಮೇಲಿದೆಯಾ, ಮರದ ಮೇಲಿದೆಯಾ, ಇನ್ನೂ ಮೇಲೆ ಹೋಗಿದೆಯಾ ಅನ್ನೋದರಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾ, ಆ ಮೋಡಗಳ ಸಂಖ್ಯೆನೇ ಕೌಂಟ್ ಮಾಡೋದು ಹೇಗೆ, 7 ದಿವಸ ಮಳೆ ಸುರಿಸುವಂಥ ಮೋಡಗಳು ಎಷ್ಟು, 9 ದಿವಸ ಸುರಿಸುವಂಥದ್ದು ಎಷ್ಟು, ಈ ಥರದ್ದೆಲ್ಲ ಯಾವ್ಯಾವ ಉಂಟು ಅನ್ನೋದನ್ನೆಲ್ಲವನ್ನೂ ಹೇಳ್ತಾನೆ. ಮತ್ತು ಈ ರೀತಿ ನೋಡಿಕೊಂಡು ಬೀಜ ಬಿತ್ತುವುದೇ ಬಿಡೋದೇ ಇವುಗಳನ್ನು ತೀರ್ಮಾನ ಮಾಡಿಕೊಳ್ಬೇಕು ಅಂತೆಲ್ಲ ಹೇಳ್ತಾನೆ. ಆಮೇಲೆ ನೈಸರ್ಗಿಕವಾದ ಮಳೆಯಿಂದಲ್ಲದೆ ಮನುಷ್ಯರೇ ಮಾಡಿಕೊಂಡಂಥ ಜಲಾಶಯಗಳಿಂದ ನೀರು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಅವುಗಳಿಗೆ ಹೇಗೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕಾಗುತ್ತೆ ಅನ್ನೋದು ಮೊದಲುಕೊಂಡು ಹೇಳ್ತಾನೆ. ಅದನ್ನು ಅನುಸರಿಸಿ ನೀರಿನ ಟ್ಯಾಕ್ಸ್ ಹಾಕಬೇಕು ಅದನ್ನು ಅವನು ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಕ್ಷೇತ್ರಸ್ಥ ಯಥಾಕಾಲಂಚ ಸಸ್ಯಾದಿ ಜಾತಂ ಪ್ರವೇಶಯೇತ್ ನಕ್ಷೇತ್ರಸ್ಥೋಷಯೇತ್ ಕಿಂಚಿತ್ ಫಲಾಲಮಪಿ ಪಂಡಿತ. ಕಾಲಕಾಲಕ್ಕೆ ಏನು ಬರುತ್ತೆ ಅದು ತಗೋಬೇಕು. ಆ ಹೊಲದಿಂದ ಹೊಟ್ಟನ್ನು ಕೂಡ ವಿವೇಕಿಯಾದವನು ಬಿಡಬಾರ್ದು, ಎಲ್ಲ ತಗೊಂಡು ಬಂದು ತಾನು ಕಣಜ ತುಂಬಿಸಿಕೊಳ್ಬೇಕು, ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟಂತಾನೆ. ಆ ಕಣಜಗಳು ಹೇಗಿರಬೇಕು, ಆ ಉಗ್ರಾಣಗಳು ಹೇಗಿರಬೇಕು, ಕಣ ಹೇಗೆ ಮಾಡಬೇಕು, ಅಲ್ಲಿ ದನಕರುಗಳನ್ನು ಹೇಗೆ ನೋಡ್ಕೊಳ್ಬೇಕು, ಅಗ್ನಿ ಪ್ರಮಾದ ಏನಾದರೂ ಬಂದರೆ ಹೊಲ ಗದ್ದೆಗಳಲ್ಲಿ ಕಣದಲ್ಲಿ ಎಲ್ಲ ಒಟ್ಟು ಮಾಡುವಾಗ ಅದನ್ನು ಯಾವ ರೀತಿಯಾಗಿ ಆರಿಸಬೇಕು, ಅದಕ್ಕೇನು ಡಿಫೆನ್ಸಿವ್ ಮೆಕ್ಯಾನಿಸಮ್ ಇರಬೇಕು ಅದನ್ನು ಹೇಳ್ತಾನೆ. ಆಮೇಲೆ ಮದ್ಯಾಧ್ಯಕ್ಷ ಅಥವಾ ಸುರಾಧ್ಯಕ್ಷ ಅವನ ಚಟುವಟಿಕೆಗಳು ಹೇಳ್ತಾನೆ. ಅಲ್ಲಿ ಬಗೆಬಗೆಯ ಹೆಂಡಗಳಷ್ಟು ಬರುತ್ತೆ. ಮತ್ತು ಹೆಂಡ ಬಟ್ಟಿ ಇಳಿಸೋದು ಹೇಗೆ, ಅದನ್ನು ಹಿಂಡುವುದು ಹೇಗೆ, ಮತ್ತು ಆ ಒಂದು ಮದ್ಯವನ್ನು ಮಾರುವ ಜಾಗ ಎಲ್ಲಿರಬೇಕು, ಸಿಕ್ಕ ಜಾಗದಲ್ಲಿ ಮಾರುವ ಹಾಗಿಲ್ಲ, ಮತ್ತು ಕುಡಿದವರು ಎಲ್ಲಂದರೆ ಅಲ್ಲಿ ಓಡಾಡೋ ಹಾಗಿಲ್ಲ ಅದನ್ನು ಹೇಳ್ತಾನೆ. ಆಮೇಲಿಂದ ಮನೆಯಿಂದ ಮನೆಗೆ ಮದ್ಯವನ್ನು ತೆಗೆದುಕೊಂಡು ಹೋಗಬಾರ್ದು, ಮಾರ್ಕೆಟ್ ಪ್ಲೇಸಲ್ಲಿ ಜನನಿಬಿಡವಾದಂಥ ಜಾಗಗಳಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಮತ್ತು ಸಾಧು ಜನರು ಇವರೆಲ್ಲ ಇರುವಂಥ ಜಾಗದಲ್ಲಿ ಈ ಮದ್ಯಪಾಯಿಗಳು ಪ್ರವೇಶ ಮಾಡಬಾರ್ದು, ಈ ಥರದ್ದೆಲ್ಲ ಮಾಡಿದ್ರೆ ಪನಿಷ್ಮೆಂಟು ಪೆನಾಲ್ಟಿ ಈ ಥರದ್ದು ಅಂತ ಹೇಳ್ತಾನೆ. ಆಮೇಲೆ ಈ ಮದ್ಯವನ್ನು ಮೊಹರು ಮಾಡಿರ್ತಕ್ಕಂಥ ಸೀಲ್ಡ್ ಬಾಟಲ್ಸಲ್ಲಿ ತೆಗೆದುಕೊಂಡು ಹೋಗಬೇಕು, ಮಧ್ಯದಲ್ಲಿ ಸಪ್ಲೈ ಮಾಡೋರೇ ಕುಡಿದು ಬಿಡಬಾರ್ದು, ಅದಕ್ಕೋಸ್ಕರ ಆ ರೀತಿ ಆದದ್ದು ಹೇಳ್ತಾನೆ. ಆಮೇಲಿಂದ ಮದ್ಯವನ್ನು ಅಪಹರಣ ಮಾಡಿದವರಿಗೆ ಎಷ್ಟು ಪೆನಾಲ್ಟಿ ಅನ್ನುವಂಥದ್ದನ್ನೆಲ್ಲ ಹೇಳ್ತಾನೆ. ಮತ್ತು ಆ ಪಾನಶಾಲೆ ಹೇಗೆ, ಕೆಲವು ಪ್ರಾಣಿಗಳಿಗೂ ಕೂಡ ಯುದ್ಧ ಕಾಲದಲ್ಲೆಲ್ಲ ಮದ್ಯ ಕೊಡಬೇಕಾಗುತ್ತೆ, ಕೆಲವೊಮ್ಮೆ ರೋಗಿಷ್ಠರಿಗೆ ತುಂಬ ನೊಂದಿದ್ದಾಗ ನೋವು ಗೊತ್ತಾಗದೇ ಇರೋಕ್ಕೆ ಕೊಡಬೇಕು, ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡುವಾಗ ಒಂದಿಷ್ಟು ಮದ್ಯ ಕುಡಿಸಬೇಕಾಗತ್ತೆ, ಅದಕ್ಕೆ ಎಷ್ಟು ಅಂತ. ಆಮೇಲಿಂದ ಕೆಲವು ತುಂಬ ಹಾರ್ಡ್ ಲೇಬರ್ ಮಾಡುವಂಥ ಕೂಲಿಕಾರರಿಗೆ ಕೂಲಿ ಜೊತೆಗೆ ಒಂದಿಷ್ಟು ಮದ್ಯ ಹೇಗೆ ಫ್ರೀಯಾಗಿ ಕೊಡುವಂಥದ್ದು ಆ ವ್ಯವಸ್ಥೆನ ಮೊದಲುಗೊಂಡು ಹೇಳ್ತಾನೆ. ಮತ್ತು ಆ ಪಾನಶಾಲೆಯಲ್ಲಿ ಮಲಗೋಕ್ಕೆ ಕೂತ್ಕೊಳ್ಳೋಕ್ಕೆ ಜಾಗಗಳಿರಬೇಕು, ರೆಸ್ಟಿಂಗ್ ಪ್ಲೇಸಸ್ಗೆ ಕೊಠಡಿಗಳು ಇರಬೇಕು, ಮತ್ತು ಹೂವು ಗಂಧ ಎಲ್ಲ ಇರಬೇಕು,
ಮತ್ತು ಬೇರೆ ಬೇರೆ ಲೆವೆಲ್ಸ್ನವ್ರಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯಾದಂಥ ಬಾರ್ಗಳಿರಬೇಕು. ಮತ್ತು ಅಲ್ಲಿ ಗೂಢಚಾರರು ವಿಶೇಷವಾಗಿ ಕೆಲಸ ಮಾಡಬೇಕು. ಮತ್ತು ಅಲ್ಲಿ ಬರೋರು ಹೇಗೆ ಖರ್ಚು ಮಾಡ್ತಾರೆ ಅನ್ನೋದು ನೋಡಬೇಕು. ವಿದೇಶೀಯ ಪ್ರವಾಸಿಗಳು ಏನಾದರೂ ಬಂದಿದ್ದಾರಾ, ಅವ್ರು ಹೇಗೆ ವರ್ತಿಸ್ತಾರೆ ಅನ್ನುವಂಥದ್ದು ಅದೆಲ್ಲ ನೋಡಬೇಕು. ಮತ್ತು ಕುಡಿದವರು ಮೈಮರೆತು ಬಿದ್ದುಬಿಟ್ರೆ ಅವರ ಒಡವೆ ವಸ್ತ್ರ ಇನ್ಯಾರು ದೋಚ್ಕೊಂಡು ಹೋಗ್ಬೋದು. ಅದಕ್ಕೆ ಬೇಕಾದಂಥ ಇವರು ಇರಬೇಕು, ಪ್ರೊಟೆಕ್ಟ್ ಮಾಡುವಂಥ ಪೊಲೀಸರು ಅವರೆಲ್ಲ ಇರಬೇಕು. ಮತ್ತು ಅಲ್ಲಿ ದಾಸದಾಸಿಯರ ಮೇಲೆ ಹಲ್ಲೆ ಮಾಡ್ಬೋದು ಕುಡಿದುಬಿಟ್ಟು, ಅದನ್ನು ತಡೆಯೋದಕ್ಕೆ ಯಾವ ಥರ ಸಿಬ್ಬಂದಿ ಇರಬೇಕು. ಮೇಧಕ, ಪ್ರಸನ್ನ, ಆಸವ, ಅರಿಷ್ಟ, ಮೈರೇಯ, ಮಧು ಅಂತ 6 ವಿಧವಾಗಿರುತ್ತೆ. ಅದನ್ನು ಹೇಗೆ ಬಟ್ಟಿ ಇಳಿಸೋದು ಅಂದರೆ, 1 ದ್ರೋಣದಷ್ಟು ನೀರು, 1 ಅರ್ಧ ಆಡಕದಷ್ಟು ಅಕ್ಕಿ, 3 ಪ್ರಸ್ಥದಷ್ಟು ಮದ್ಯಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಆಗುತ್ತೆ ಇದರಿಂದ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಹೀಗೆ ಒಂದೊಂದು ರೀತಿಯಾದ ಮದ್ಯಗಳನ್ನು ಮಾಡುವಂಥದ್ದು ಪುಟಗಟ್ಟಲೆ ವಿವರಗಳನ್ನು ಕೊಡ್ತಾ ಹೋಗ್ತಾನೆ. ಇರಲಿ. ಆಮೇಲೆ ಸ್ಪೆಷಲ್ ಕೆಲವು ಉತ್ಸವದ ಸಂದರ್ಭದಲ್ಲಿ ವೇವ್ ಮಾಡಿಬಿಡ್ತೀವಿ, ಕೆಲವು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿರೋದು ಮಧ್ಯದಲ್ಲಿ, ಮತ್ತು ಕೆಲವು ಫ್ರೀ ರಿಲ್ಯಾಕ್ಸ್ ಮಾಡ್ತೀವಿ. ಇವಾಗ ಉಂಟಲ್ವ, ನಮ್ಮ ನ್ಯೂ ಇಯರ್ಸ್ ಈವ್ನಲ್ಲಿ ಸಂದರ್ಭದಲ್ಲೆಲ್ಲ ಟ್ರಾಫಿಕ್ ರಿಸ್ಟ್ರಿಕ್ಷನ್ ಹಾಕಿ ಇನ್ನು ಕೆಲವು ಕಡೆ ಎಲ್ಲ ಬಾರ್ಸನ್ನು ಓವರ್ ನೈಟ್ ತೆಗೆದಿರುವಂತೆ ಆ ಥರದ್ದು ಮಾಡುವಂಥದ್ದೆಲ್ಲ ಕೂಡ. ಅಂದರೆ ವಸಂತಾದಿ ಉತ್ಸವ ಕಾಲದಲ್ಲಿ ತುಂಬ ಬಂಧು ಬಾಂಧವರು ಬಂದಾಗ, ಇಷ್ಟ ದೇವತಾ ಪೂಜಾ ಕಾಲದಲ್ಲಿ ಪೌರ ಜಾನಪದರಿಗೆ ಮದ್ಯಪಾನಕ್ಕೆ ವಿಶೇಷವಾದಂಥ ರಿಯಾಯಿತಿ ಕೊಡಬೇಕಾಗುತ್ತೆ. ಆದರೆ ಲೈಸೆನ್ಸ್ ಇಲ್ಲದೆ ಯಾರೂ ಮದ್ಯ ಮಾರುವ ಹಾಗಿಲ್ಲ, ಇದನ್ನೆಲ್ಲ ಹೇಳ್ತಾನೆ. ಮತ್ತು ಹೆಂಗಸರು ಇದನ್ನು ಮದ್ಯ ಬಟ್ಟಿ ಇಳಿಸೋದ್ರೊಳಗೆ ತುಂಬ ಕುಶಲತೆ ಪಡೆಯುತ್ತಾರೆ ಬೇಗ, ಅವ್ರನ್ನ ಹೇಗೆ ನೇಮನ ಮಾಡಬೇಕು, ಮಕ್ಕಳನ್ನು ಇಂಥ ಜಾಗದಲ್ಲಿ ಕೆಲಸಕ್ಕೆ ಇಟ್ಕೊಳ್ಬಹುದೇ ಇಲ್ಲವೇ ಅದರ ಚರ್ಚೆ ಮಾಡಿ ತೋರಿಸ್ತಾನೆ. ಕೆಲವು ಕಡೆ ಇಟ್ಕೊಳ್ಬಹುದು, ತೊಂದರೆ ಇಲ್ಲ ಅನ್ನೋದು ಅವನ ಅಭಿಪ್ರಾಯವಾಗುತ್ತೆ. ಮತ್ತು ಅವುಗಳಿಗೆ ಬೆಲೆ ಎಂಥದ್ದು ಅಂತ. ಆಮೇಲೆ ಸೂನಾಧ್ಯಕ್ಷ, ಮಾಂಸದಂಗಡಿ, ಮೀನುಗಳೆಷ್ಟು ಬಗೆ, ಪಕ್ಷಿಗಳೆಷ್ಟು ಬಗೆ, ಎಷ್ಟೆಷ್ಟು ಥರಾವರಿ ಮಾಂಸಗಳು ಬರ್ತವೆ, ಅವುಗಳನ್ನು ಯಾವ್ಯಾವ ಕಡೆಯಿಂದ ತೆಗೆದಿದ್ದ ಮಾಂಸದ ಕ್ವಾಲಿಟಿ ಎಂತೆಂಥದ್ದಿರುತ್ತೆ. ಮತ್ತು ಮೂಳೆ ಜೊತೆಗೆ ಮೂಳೆ ಬಿಟ್ಟು ಮಾಡುವಂಥದ್ದು, ಮತ್ತು ಅದಕ್ಕೆ ಯಾವುದನ್ನು ವಸ ಅಂತ ಕರೀತಾರಲ್ಲ, ಇದು ಯಾವುದನ್ನು ಅದನ್ನು ಚರ್ಬಿ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ಉಳಿಸಿದ್ದೆಷ್ಟು ಬಿಟ್ಟಿದ್ದೆಷ್ಟು ಅಂತೆಲ್ಲ. ಆದರೆ ಇವುಗಳನ್ನು ಕೊಲ್ಲುವಿಕೆ ಒಂದು ಮರ್ಯಾದೆಯಲ್ಲಿ ಮಾಡಬೇಕು, ತುಂಬ ಚಿತ್ರಹಿಂಸೆ ಕೊಟ್ಟು ಮಾಡಬಾರ್ದು ಆ ಥರದ್ದು. ಆಮೇಲೆ ಮಾಂಸ ಕೊಳೆತಿರಬಾರ್ದು, ರೋಗಿಷ್ಠವಾಗಿರಬಾರ್ದು, ಅವುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಡಾಕ್ಟರ್ಸು, ಅವುಗಳನ್ನು ಸರ್ಟಿಫೈ ಮಾಡೋದಕ್ಕೆ ಎಕ್ಸ್ಪರ್ಟ್ಸು, ಈ ಥರದ್ದು ಇವೆಲ್ಲವನ್ನೂ ಕೂಡ ಅವನು ವಿವರಣೆ ಕೊಡ್ತಾನೆ. ಆಮೇಲೆ ಇದು ಎಂಥದ್ದು ಗಣಿಕಾಧ್ಯಕ್ಷ, ವೇಶ್ಯಾವಾಟಿಯ ಅಧ್ಯಕ್ಷ, ಅವನ ಡ್ಯೂಟೀಸ್ ಎಂಥದ್ದು, ಅಲ್ಲಿ ಬರ್ತಕ್ಕಂಥ ಗಿರಾಕಿಗಳು ಅವ್ರ ಹತ್ರ ಯಾವ್ಯಾವ ರೀತಿ ರೇಟ್ಸ್ ಕಲೆಕ್ಟ್ ಮಾಡಬೇಕು, ಮತ್ತು ಇವಳು ವಂಚನೆ ಮಾಡಿಬಿಟ್ರೆ ಗತಿ ಏನು, ಅವರೇ ವಂಚನೆ ಮಾಡಿಬಿಟ್ರೆ ಗತಿ ಏನು, ತರತರಾವರಿ ವಿವರಗಳು ಬರುತ್ತೆ. ಮತ್ತು ವಿದೇಶೀಯ ಸ್ವದೇಶೀಯ ಗಣಿಕೆಯರು, ವಿದೇಶೀಯ ಸ್ವದೇಶೀಯ ಗಣಿಕಾಸಕ್ತರು, ಅವರುಗಳ ವರ್ತನೆಗಳು, ಅವುಗಳನ್ನೆಲ್ಲ ಹೇಳ್ತಾನೆ. ಹಾಗೆ ನೌಕಾಧ್ಯಕ್ಷ, ಆ ನೌಕಾಧ್ಯಕ್ಷನ ರೀತಿ ನೀತಿಗಳು ಹೇಳ್ತಾನೆ. ನೌಕೆಗಳನ್ನು ಎಲ್ಲಿ ನಿರ್ಮಾಣ ಮಾಡಬೇಕು, ಹೇಗೆ ನಡೆಸಬೇಕು, ಅವುಗಳಿಗೆ ಎಂಟ್ರಿ ಹೇಗೆ, ಎಕ್ಸಿಟ್ ಹೇಗೆ, ಮತ್ತು ಅವುಗಳನ್ನು ಇನ್ಸ್ಪೆಕ್ಟ್ ಮಾಡಬೇಕಾದದ್ದು ಹೇಗೆ, ಅವುಗಳಲ್ಲಿ ಎಷ್ಟು ತೂಕ ಹಾಕ್ಬೋದು, ಯಾವ್ಯಾವ ಮಾರಾಟಕ್ಕೆ ಎಂತೆಂಥ ನೌಕೆಗಳು ಬೇಕಾಗುತ್ತೆ, ಅದರೊಳಗೆ ಎಷ್ಟು ಎಂಪ್ಲಾಯ್ಮೆಂಟ್ ಇರಬೇಕು, ಅವರುಗಳ ಸ್ಥಾನಮಾನ ಏನು, ಅವರುಗಳ ಸಂಬಳಾದಿಗಳು ಏನು, ಎಲ್ಲ ವಿವರಣೆಗಳನ್ನು ಕೊಡ್ತಾನೆ. ಮತ್ತು ಒಂದು ನೌಕೆ ಎಷ್ಟು ಪ್ರಯಾಣ ಮಾಡಬಹುದು ನೀರಿನಲ್ಲಿ ಒಂದು ದಿವಸಕ್ಕೆ, ಈ ಥರದ್ದೆಲ್ಲ ವಿವರಗಳನ್ನು ಹೇಳ್ತಾನೆ. 1-2 ಅಂತಲ್ಲ, ಅಷ್ಟು ಬರುತ್ತೆ. ಮತ್ತು ಗವಾಧ್ಯಕ್ಷ, ಅವನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು, ಅವನ ಕರ್ತವ್ಯ ಅಲ್ಲಿ ನೋಡುವಂಥದ್ದು, ಇಷ್ಟು ವಿವರಗಳು ತುಂಬ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅಶ್ವಾಧ್ಯಕ್ಷ, ಈ ಕುದುರೆಗಳನ್ನು ಕೊಳ್ಳೋದ್ರೊಳಗೆ ಮಾರೋದ್ರೊಳಗೆ ತುಂಬ ತುಂಬ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗೋಗ್ಬಿಡುತ್ತೆ. ಯಾಕೆಂದರೆ ತುಂಬ ವ್ಯಾಲ್ಯೂಬಲ್ ಅನಿಮಲ್ಸ್ ಅಲ್ವಾ, ಅದಕ್ಕೆ ಅವುಗಳನ್ನು ಪರೀಕ್ಷೆ ಮಾಡೋದು ಹೇಗೆ, ಬೇರೆ ಬೇರೆ ದೇಶದಲ್ಲಿ ಹುಟ್ಟಿದಂಥವು ಯಾವುವು, ಮತ್ತು ಬರೀ ಸಾಗಾಣಿಕೆಗೆ ಹೇಗೆ, ಉಳೋವಂಥ ಕೆಲಸಕ್ಕೆ ಹೇಗೆ, ರಾಜಾಶ್ವ ಹೇಗೆ, ಸೈನಿಕರ ಯುದ್ಧಾಶ್ವಗಳು ಹೇಗೆ, ಮತ್ತು ಪಂದ್ಯಕ್ಕೆ ಬೇಕಾದಂಥ ಆ ಪ್ರತಿಯೋಗಿತಾಶ್ವಗಳು ಹೇಗೆ, ಹೀಗೆ ಅವುಗಳೆಲ್ಲದರ ವಿವರಗಳು, ಕುದುರೆಗಳಿಗೆ ಬಂದಂಥ ರೋಗಗಳು, ಅದಕ್ಕೆ ಚಿಕಿತ್ಸೆ, ಅವುಗಳಿಗೆ ಅನುಪಾನ ಆಹಾರ, ಮತ್ತು ಅವುಗಳಿಗೆ ಲಾಯ, ಮತ್ತು ಕುದುರೆಯ ದಾರ ಅಂದರೆ ಓಡುವ ರೀತಿ, ಅಶ್ವಧಾರ ಅಂತ ಕರೀತಾರೆ, ಆ ಓಡುವ ರೀತಿಗಳು ಎಷ್ಟು, ಅದರ ನೆಗೆಯೋದು ಹೇಗೆ. ಅಂದರೆ ನೋಡಿ, 16 ವಿಧವಾದ ಗತಿಗಳನ್ನು ಹೇಳ್ತಾನೆ, 5 ವಿಧವಾದ ಮಾರ್ಗಗಳನ್ನು ಹೇಳ್ತಾನೆ. ಈ ನೆಗೆಯೋದೇನೆ 7 ವಿಧವಾದ ಲಂಘನ ಹೇಳ್ತಾನೆ. ಮತ್ತು ಧೋರಣೆ, ಅದರ ಆ್ಯಟಿಟ್ಯೂಡು ಅದು ಯಾವ ಥರದ್ದು, ಗೇಟ್ ಅಂತ ಏನು ಕರಿತೀವಿ, ಅದು 8 ವಿಧ ಅಂತ ಹೇಳ್ತಾನೆ.
ಮತ್ತು ಅವುಗಳನ್ನು ಟೇಮ್ ಮಾಡುವುದು ಹೇಗೆ ಅಂತಂತಾನೆ. ಒಂದು ವಿವರಗಳು ಅಷ್ಟಷ್ಟು ಚೆನ್ನಾಗಿ ಬರುವಂಥದ್ದಾಗಿದೆ. ಹಾಗೆ ಗಜಾಧ್ಯಕ್ಷನಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಹೇಳ್ತಾನೆ. ಬೇಕಾದಷ್ಟು ವಿವರಗಳು ಬರುತ್ತೆ ಗಜಾಧ್ಯಕ್ಷನಿಗೆ ಸಂಬಂಧಪಟ್ಟದ್ದು. ಆನೆಗಳ ಲಾಯ ಅದು ವಾರಿ ಅಂತ ಕರೀತಾರೆ. ಅಶ್ವಗಳ ಲಾಯವನ್ನು ಮಂದೂರ ಅಂತ, ಆನೆಗಳ ಲಾಯವನ್ನು ವಾರಿ ಅಂತ ಕರೀತಾರೆ. ಅದು ಯಾವ ರೀತಿಯಾದದ್ದು ಅಂತ ಬೈಂಡ್ ಬಾಗ್ಲಿಂಗ್ ಇನ್ಫಾರ್ಮೇಷನ್ ಅಷ್ಟು ಪ್ರಮಾಣದಲ್ಲಿ ಇದೆ. ಆನೆಗಳ ಮರಿಗಳು, ಆನೆಗಳ ಬೆಳವಣಿಗೆ ಹೇಗಾಗುತ್ತೆ, ಅವುಗಳನ್ನು ಕೆಡ್ಡಾದಲ್ಲಿ ಹಿಡಿಯೋದು ಹೇಗೆ, ಅವುಗಳಿಗೆ ಚಿಕಿತ್ಸೆ ಹೇಗೆ ಮಾಡಬೇಕು, ಅವುಗಳಿಗೆ ಮದ ಏರಿದಾಗ ಹೇಗೆ ಇಳಿಸಬೇಕು, ಮತ್ತು ಅವುಗಳಿಗೆ ಪೂಜೆ ಉಪಶಾಂತಿ ಯಾವ ರೀತಿಯಾಗಿ ಮಾಡಬೇಕು, ಈ ಥರದ್ದೆಲ್ಲ ಹೇಳ್ತಾನೆ. ಮತ್ತು ರಥಾಧ್ಯಕ್ಷ, ಆ ರಥಗಳನ್ನು ನಿರ್ಮಾಣ ಮಾಡುವುದು, ರಥಗಳ ಸೈಜು, ರಥಗಳ ವಿನಿಯೋಗ ಅವನ್ನೆಲ್ಲ ಹೇಳ್ತಾನೆ. ಮತ್ತು ಹುಲ್ಲುಗಾವಲಿನ ಮೇಲೆ ಅಧಿಕಾರಿಗಳು ಹೇಗೆ ವರ್ತನೆ ಮಾಡಬೇಕು ಅದನ್ನು ಹೇಳ್ತಾನೆ. ಹೀಗೆ ಒಂದೊಂದು ಮುಖದಲ್ಲಿ ನೋಡಿದರೆ ಒಂದು ಜನ್ಮ ಇಡೀ ಅಧ್ಯಯನ ಮಾಡಿದರೂ ಒಬ್ಬರು ಬರೆಯಲಾರರು ಅಷ್ಟು ವಿವರಗಳನ್ನು ಕೊಟ್ಟಿದ್ದಾನೆ. ಅದು ನೋಡಿದಾಗ ಒಬ್ಬ ಮಹಾಮತಿಯಾದ, ಅಂದರೆ ಏಕರೂಪತೆ ಇದೆ ಎಲ್ಲ ಕಡೆಯಲ್ಲೂ, ಆ ಟ್ರೀಟ್ಮೆಂಟಲ್ಲಿ, ಪ್ರೆಸೆಂಟೇಷನ್ನಲ್ಲಿ, ಡಿಕ್ಷನ್ನಲ್ಲಿ. ಒಬ್ಬ ಮಹಾಮೇಧಾವಿಯಾದ ಋಷಿಕಲ್ಪ ಅಲ್ಲ, ಸಾಕ್ಷಾತ್ ಋಷಿಯೇ ಬರೆದಿದ್ದು ಅಂತ ಗೊತ್ತಾಗುತ್ತೆ. ನಾಳೆ ಇನ್ನೊಂದು ಸ್ವಲ್ಪ ವಿವರಗಳನ್ನು ನಾವು ಕಾಣೋಣ. ಓಂ ತತ್ಸತ್. ಏನು ಮಾಡುವುದು, ಅದರ ವೈಭವವನ್ನಾದರೂ ಒಂದು ಸ್ವಲ್ಪ ದಿಗ್ದರ್ಶನ ಮಾಡಿಸೋಣ ಅಂತಷ್ಟೇ.